ಸರ್ವಲೋಕಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಕ್ವಾಗ್ರ ಸುರಂಗ ನರ್ತಕಿ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸತ್ಯರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚೈಷಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುದಾಸತ್ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಛಂದೋಭ್ಯಶ್ಚ್ಯುತತರಸಂಗ್ರಹ ಪ್ರವೀಣಾನ್ ಷಷ್ಟೀನ್ನಿಪ್ರತಿವಿಹಿತಾನ್ ಪ್ರಜಾಧಿಪೇನ ನಾರಾಶ್ಯಂಸ್ಯ ಚರಮಚಾರುಮಂತ್ರಭೇದಾನ್ ಊಚೈಸೌ ತಮಿವ ದದದ್ವಿಸಂಶಯಾಂಶಃ. ಸ್ವಸ್ತಿಯಸ್ತು. ಆಚಾರ್ಯರ ಮಹಿಮೆಯನ್ನು ಪರಮ ಸುಂದರವಾಗಿ ಪರಮ ಮಂಗಳಕರವಾಗಿ ನಿರೂಪಣೆ ಮಾಡುವ ಗ್ರಂಥ ಸುಮಧ್ವ ವಿಜಯ ಕೃತಿ. ಇದರ ಮಂಗಳದಲ್ಲಿ ನಾವು ಬಂದು ನಿಂತಿದ್ದೇವೆ. ಇವತ್ತು ಮಧ್ವ ನವಮಿ. ಆಚಾರ್ಯರು ಎಲ್ಲ ಶಿಷ್ಯರಿಗೂ ಕೂಡ ಸತ್ಸಂಪ್ರದಾಯವನ್ನು ಉಪದೇಶ ಮಾಡಿ ತಾವು ಬದರಿಯನ್ನು ಪ್ರವೇಶ ಮಾಡಿರುವಂತಹ ದಿನ ಅಂತ ಮಧ್ವನವಮಿ ಅಂತ ಪ್ರಸಿದ್ಧವಾದದ್ದು. ಮಧ್ವ ಜಯಂತಿ ಆಚಾರ್ಯರು ಅವತಾರ ಮಾಡಿರುವ ದಿನ ಅಂತ ಪ್ರಸಿದ್ಧ. ಆಶ್ವೀನ ಮಾಸ ಶುಕ್ಲಪಕ್ಷ ದಶಮಿ ಅವತ್ತು ಈ ಪ್ರವಚನ ಮಾಲಿಕೆ ಪ್ರಾರಂಭ ಆಗಿತ್ತು. ಮೊದಲನೇ ಸರ್ಗದಿಂದ ಪ್ರಾರಂಭವಾದದ್ದು. ಇವತ್ತು ಸರಿಯಾಗಿ 119ನೇ ದಿವಸ. ಒಂದು ದಿವಸ ನಾಳೆಗೆ ಸೇರಿದರೆ 4 ತಿಂಗಳು. ಈ 4 ತಿಂಗಳು ಮಧ್ವ ಚಾತುರ್ಮಾಸ್ಯ ಅಂತ ಕರೆಸಿಕೊಂಡು ಇದರ ಮಧ್ಯದ ಅವಧಿಯಲ್ಲಿ ನಾವು ಪ್ರತಿ ಶ್ಲೋಕವನ್ನು ಸುಮಧ್ವ ವಿಜಯದ ಪ್ರತಿ ಶ್ಲೋಕವನ್ನು ಪ್ರವಚನ ಮಾಡಿದ್ದೇನೆ. ನೀವೆಲ್ಲರೂ ಅದನ್ನು ಆಲಿಸಿದ್ದೀರಿ. 16ನೇ ಸರ್ಗದಲ್ಲಿ ಕೊನೆ ಇನ್ನು ಕೆಲವು ಶ್ಲೋಕಗಳು ಉಳ್ಕೊಂಡಿವೆ. ಇವತ್ತಿನ ಮಂಗಳದ ಕಾರ್ಯಕ್ರಮಕ್ಕೆ ಪೂಜ್ಯರು ಹಿರಿಯ ವಿದ್ವಾಂಸರೆಲ್ಲರೂ ಬಂದಿದ್ದಾರೆ. ನಮ್ಮ ತಂದೆಯವರು, ನಮ್ಮ ಗುರುಗಳು, ನಮ್ಮ ತಮ್ಮಂದಿರು. ನಾವೊಂದು ಸಂತೋಷದ ಹೆಮ್ಮೆಯಿಂದ ಹೇಳಿಕೊಳ್ಳುವ ಒಂದು ವಿಷಯ ಏನು ಅಂದರೆ, ಇವತ್ತು ಆಚಾರ್ಯರಿಗೆ ಪ್ರೀತಿಯಾಗಿದೆ ಅಂತನ್ನೋದಕ್ಕೆ ಉಡುಪಿಯಿಂದ ನಮ್ಮ ಪ್ರಕಾಶಾಚಾರ್ಯ ಬಂದಿದ್ದಾರೆ. ಇವಾಗಲೂ ಕೂಡ ಮೊನ್ನೆ ಅವರು ನನಗೆ ರಥಸಪ್ತಮಿ ದಿವಸ ಭೇಟಿಯಾಯಿತು ಆಚಾರ್ಯ. ನನಗೆ ನಾನು ಅವರ ಕಂಡು ಕೂಡಲೇ ಭಾಳ ಸಂತೋಷ ಆಯ್ತು ನನಗೆ. ಯಾಕೆ ಅಂದರೆ ಅವ್ರು ನೋಡಿದಾಗೆಲ್ಲ ಉಡುಪಿ ನೆನಪಾಗ್ತಿರ್ತಾರೆ. ಅಂದರೆ ಒಬ್ರು ನೆನಪಾದ ಕೂಡಲೇ ಆ ಊರು ಕ್ಷೇತ್ರ ನೆನಪಾದವನು. ಹೀಗಾಗಿ ಆಚಾರ್ಯರ ಕ್ಷೇತ್ರದಿಂದ ಬಂದಿದ್ದು ಅಂತಂದಾಗ ಬಹಳ ಸಂತೋಷ ಆಯಿತು. ಅವರಿಗೆ
ಇವತ್ತು ಆಮಂತ್ರಣ ನೀಡಿದ್ದೇನೆ, ಬಂದಿದ್ದಾರೆ. ಹೀಗೆ ಅನೇಕ ಜನ ವಿದ್ವಾಂಸರು, ನೀವೆಲ್ಲ ಶ್ರೋತೃವರ್ಗ ಜಿಜ್ಞಾಸಗಳು ಇದ್ದಿದ್ದೀರಿ. ನಿಮ್ಮ ಸಮ್ಮುಖದಲ್ಲಿ ಈ ಕೊನೆಯ ಶ್ಲೋಕಗಳ ಅನುವಾದವನ್ನು ಮಾಡಿ ಇವತ್ತಿನ ಈ ಮಂಗಳವನ್ನು ಮಾಡೋಣ, ಆಚಾರ್ಯರಿಗೆ ಸಮರ್ಪಣೆಯನ್ನು ಮಾಡೋಣ. ಪ್ರವಚನದ ಅನಂತರದಲ್ಲಿ ಕೊನೆಯ ಶ್ಲೋಕದಲ್ಲಿ ಹೇಗೂ ಪುಷ್ಪವೃಷ್ಟಿಯಾಗತ್ತೆ. ನೀವೆಲ್ಲರೂ ಅಲ್ಲಿ ಆಚಾರ್ಯರ ಭಾವಚಿತ್ರ ಇದೆ. ಮೊದಲು ಕ್ರಮವಾಗಿ ಅವಸರ ಮಾಡಿಕೊಳ್ಬೇಡ್ರಿ. ಯಾರು ವಿದ್ವಾಂಸರು ಮೊದಲು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ, ಅನಂತರದಲ್ಲಿ ಗಂಡಸರು ಮುಗಿಸ್ಕೊಂಡು ಹೋಗ್ತಾರೆ, ಆಮೇಲೆ ಹೆಣ್ಮಕ್ಳು ಬಂದು ಪುಷ್ಪವೃಷ್ಟಿಯನ್ನು ಮಾಡಿ ಮಂತ್ರಾಕ್ಷ ತೆಗೆದುಕೊಂಡು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಇಲ್ಲದೇ ಇದ್ರೆ ಎಲ್ಲರೂ ಗದ್ದಲ, ಅದು ಇದು ಅಂತ ಹೇಳಿ ಕೊನೆಗೆ ಎದ್ದವ್ರು ಹೇಳಬೇಕು, ಕೂಡೋರು ಕೊಡ್ಬೇಕು, ಹೀಗೆಲ್ಲ ಆಗತ್ತೆ. ಹಾಗೆಲ್ಲ ಗಲಾಟೆ ಮಾಡ್ಕೊಳ್ಬೇಡ್ರಿ. ಕೊನೆಯ ದಿವಸವಾದ್ರಿಂದ ನಿಧಾನಕ್ಕೆ ಎಲ್ಲ ಕಾರ್ಯಕ್ರಮವನ್ನು ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಮುಕ್ತಾಯ ಮಾಡ್ಲಿಕ್ಕೆ ಬರ್ತದೆ. ಆಚಾರ್ಯರು ಉಜಿರೆ ಎಂಬ ಗ್ರಾಮಕ್ಕೆ ಬಂದಿದ್ದಾರೆ. ನಿನ್ನೆ ಹೇಳಿದೆ. ಅಲ್ಲಿ ಬಂದಾಗ ಕರ್ಮ ನಿರ್ಣಯವೆಂಬುವಂತಹ ಒಂದು ಗ್ರಂಥದ ರಚನೆ, ಅದು ಪ್ರವಚನ ಮಾಡಿದ್ದು ಶಿಷ್ಯರು ಬರೆದು ಇಟ್ಟದ್ದು. ಹೀಗಾಯಿತು ಅಂತ ಸುಮಧ್ವ ವಿಜಯದಲ್ಲಿ ಪಂಡಿತಾಚಾರ್ಯರು ತಿಳಿಸ್ತಾರೆ. ಸ್ಥೈರ್ಯಾರ್ಥಂ ಸಪದಿ ಸಲೇಖ ಯಾಂಬಭೂವ. ಅದಕ್ಕೆ ನಿನ್ನೆ ದಿವಸ ನಾನು ಅದರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಪುಸ್ತಕಗಳು ಬಂದವು ಅಂತ ಆ ಪುಸ್ತಕವನ್ನು ನಿನ್ನೆ ತೋರಿಸಿ ಎಷ್ಟು ಅಮಂಗಳ ಗ್ರಂಥ ಅವರು ವ್ಯಾಖ್ಯಾನ ಮಾಡಿರುವಂತಹದ್ದು ಅಬದ್ಧ ಅನ್ನೋದನ್ನು ನಿನ್ನೆ ನಾನು ಪ್ರತಿಪಾದನೆ ಮಾಡಿ ತೋರಿಸಿದೆ. ಯಾಕೆ ಅಂದರೆ ಮಂಗಳ ಶ್ಲೋಕಕ್ಕೆ ವ್ಯಾಖ್ಯಾನವನ್ನೇ ಮಾಡ್ಲಿಕ್ಕೆ ಬರಲಿಲ್ಲ ಅವರಿಗೆ. ಖಂಡಾರ್ಥ ನಿರ್ಣಯ ಅಂತ ಹೇಳಿ ಅದಕ್ಕೆ ಮಂಗಳ ಶ್ಲೋಕಕ್ಕೆ ಟೀಕಾಕೃತ್ಪಾದರು ಮಾಡಿರುವಂತಹ ವ್ಯಾಖ್ಯಾನವನ್ನೇ ಕಾಪಿ ಮಾಡಿ ನಾನು ಸ್ವತಂತ್ರವಾಗಿ ಗ್ರಂಥ ಬರೆದಿದ್ದೇನೆ ಅಂತ ಹೇಳಿಕೊಳ್ಳುವ ಒಂದು ದಾಷ್ಟ್ಯ ದುಸ್ಸಾಹಸವನ್ನು ತೋರಿಸಿದ್ದಾರೆ ಅಂತ ನೆನೆ ಹೇಳಿದೆ. ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಈಗ ಬರೆದಾದ್ಮೇಲೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಪ್ರತಿಯಾಗಿ ಉತ್ತರವನ್ನು ಹೇಳೋ ಕೆಲಸ ಅಷ್ಟೇ ಮಾಡಬೇಕು ನಾವು. ನಿನ್ನೆ ದಿವಸ ಪ್ರಸಂಗ ಇದರಿಂದ ಹೇಳಿದ್ದೇನೆ. ಇವತ್ತು ಕೇವಲ ಮುಂದಿನ ಶ್ಲೋಕಗಳು ಭಾವಾನುವಾದವನ್ನು ಮಾತ್ರ ಮಾಡ್ತಾ ಹೊರಡ್ತೇನೆ. ಅದರಲ್ಲಿ ಬಂದ ವಿಷಯ ಏನು, ಅದನ್ನು ಆಚಾರ್ಯರು ನಿರೂಪಣೆ ಮಾಡಿದ್ದು ಹೇಗೆ ಅಂತ. ಛಂದೋಭ್ಯ ಚ್ಯುತತರ ಸಂಗ್ರಹ ಪ್ರವೀಣಾನ್ ಷಷ್ಟೇನ್ನಿ ಪ್ರತಿವಿಹಿತಾನ್ ಪ್ರಜಾಧಿಪೇನ ನಾರಾಶಂಸಿ ಅಚರಮ ಚಾರು ಮಂತ್ರಭೇದಾನ್ ಊಚೇಸೌ ತಂ ಅಭಿದದದ್ ವಿಸಂಶಯಾಂಶಃ. ಆಚಾರ್ಯರಿಗೆ ಯಾವ ಸಂಶಯವೂ ಇರಲಿಲ್ಲ. ಈ ಮಂತ್ರಗಳ ಅರ್ಥವನ್ನು ನೀವು ಹೇಳ್ರಿ ಅಂತ ಕೇಳಿದಾಗ ನೋಡಬೇಕು, ವಿಚಾರ ಮಾಡಬೇಕು, ಆಲೋಚನೆ ಮಾಡಿ ನಾಳೆ ಹೇಳ್ತೀನಿ ಅಂತನ್ನೋದಲ್ಲ. ತತ್ಕ್ಷಣದಲ್ಲಿ ನಮ್ಮ ಆಚಾರ್ಯರ ಒಂದು ವ್ಯವಸ್ಥೆ ಏನು ಅಂದರೆ, ನೀವು ಯಾವಾಗಲೇ ಕೇಳಿದರೂ ಆ ಕ್ಷಣದಲ್ಲೇ ಎಲ್ಲ ಸಿದ್ಧ ಉತ್ತರ. ನಮ್ಮಂಥವರು ನಾವು ಆಲೋಚನೆ ಮಾಡಬೇಕು, ಏನು ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡಬೇಕು. ಅವರಿಗೆ ಅದು ಯಾವುದೂ ಇಲ್ಲ. ನೋಡಿದರೆ ಆಶ್ಚರ್ಯ ಆಗತ್ತೆ. ಅಶ್ರುತ ಪ್ರತಿಭಾಯಸ್ಯ ಶ್ರುತಿಸ್ಮೃತ್ಯ ವಿರೋಧಿನಿ. ಆಚಾರ್ಯರು ಒಂದು ಕಡೆಗೆ ಮಾತು ಹೇಳ್ತಾರೆ ಗೀತಾ ತಾತ್ಪರ್ಯದಲ್ಲಿ ಹೇಳುವಾಗ, ಯಾರು ಎಂದೂ ಯಾವುದನ್ನು ಕಲಿತಿಲ್ಲ, ಕೇಳಿಲ್ಲ, ಅದನ್ನೆಲ್ಲ ಆ ಕ್ಷಣದಲ್ಲಿ ಹೇಳಬಲ್ಲರು ಅಂದರೆ ತಂವಿದ್ಯಾ ದೇವಸತ್ತಮಂ, ಅವರು ದೇವೋತ್ತಮರು ಅಂತ ತಿಳಿದುಕೊಳ್ಳ್ರಿ ಅಂತ. ಇವೆಲ್ಲ ಯಾವ ಭಾಗ? ಅವರು ಬಂದು ಏನು ಕೇಳಿದರು? ಉಜಿರೆಯಲ್ಲಿ ಇದ್ದವರು ಸರ್ವಜ್ಞೋಪ್ಯಯಮಧಿಕಂ ನಯಜ್ಞಭಂಗೀಂ ಸಂವಿತ್ತೇ ಯತಿರಿತಿ ಬದ್ಧ ನಿಶ್ಚಯೋಸೌ. ಇವರು ಎಷ್ಟೇ ಶಾಸ್ತ್ರದ ಪಾಂಡಿತ್ಯವನ್ನು ಪಡೆದಿದ್ದರೂ ಯಜ್ಞ ಭಾಗದಲ್ಲಿ ಇವರು ಸ್ವಲ್ಪ ಸಣ್ಣವರೇ ಇರಬೇಕು, ತಿಳಿದಿರಲಿಕ್ಕಿಲ್ಲ ಇವರಿಗೆ ಆ ಭಾಗಗಳು ಅಂತ ಅಂದುಕೊಂಡು ಪ್ರಶ್ನೆ ಮಾಡಿದಾಗ ಅವರು ಕೇಳಿದ ಮಂತ್ರಗಳ ಭಾಗವನ್ನು, ಆ ಖಂಡದ ಭಾಗವನ್ನು ಅರ್ಥೈಸಿಕೊಟ್ಟಿದ್ದಾರೆ. ಆ ಮಂತ್ರಗಳು ಹೇಗಿದ್ದುವು ಅಂತ ಈ ಶ್ಲೋಕದ ವಿವರಣೆ ಮಾಡ್ತಾ ಇದ್ದಾರೆ. ಛಂದೋಭ್ಯ ಚ್ಯುತ ರಸ ಸಂಗ್ರಹ ಪ್ರವೀಣ. ಛಂದಸ್ಸುಗಳಿಂದ ಹೊರಬರುವಂತಹ ರಸಗಳನ್ನು ಸಂಗ್ರಹ ಮಾಡುವ ಮಂತ್ರಗಳು. ಅಂದರೆ ಯಾವ ಮಂತ್ರಗಳನ್ನು ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅವುಗಳು ಬೇರೆ ಬೇರೆ ಛಂದಸ್ಸಿನಲ್ಲಿ ಇದ್ದದ್ದು. ಆ ಬೇರೆ ಬೇರೆ ಛಂದಸ್ಸಿನಲ್ಲಿ ಇದ್ದ ಮಂತ್ರಗಳನ್ನೆಲ್ಲವನ್ನ ಒಂದು ಕಡೆಗೆ ಸಂಗ್ರಹಿಸುವಂತಹ ಮಂತ್ರ. ಬ್ರಹ್ಮದೇವರು ಹೇಳುವಾಗ ಷಷ್ಟೇನ್ಹಿ ಪ್ರತಿವಿಹಿತಾನ್ ಪ್ರಜಾಧಿಪೇನ, ಯಜ್ಞದಲ್ಲಿ ಈ ಮಂತ್ರಗಳನ್ನು 6ನೇ ದಿವಸ ಹೇಳಬೇಕು ಅಂತ ಹೇಳಿದ್ದಾರೆ. ಹೀಗೆ ಆಯಾ ದಿವಸಗಳಲ್ಲಿ ಹೇಳಲಿಕ್ಕೆ ಇರುವ ಕೆಲವು ಮಂತ್ರಗಳು ಅಂತ ಇರ್ತದೆ. ಭಾಗವತದ 9ನೇ ಸ್ಕಂದದಲ್ಲಿ ಕೇಳುವಾಗ ಅಂಬರೀಷನ ತಂದೆ ನಾಭಾಗ ಅಂತ, ಆ ನಾಭಾಗನಿಗೆ ಅವರ ತಂದೆ ವೈವಸ್ವತ ಮನು ಒಂದು ಮಾತನ್ನು ಹೇಳ್ತಾನೆ. ನೋಡು,
ನಿನಗೆ ಆಸ್ತಿಯಲ್ಲಿ ಪಾಲಿಲ್ಲ ಅನ್ನೋದಕ್ಕಾಗಿ ನಿನ್ನ ಹೆಸರು ನಾಭಾಗ ಅಂತ ಇದೆ. ನಿನಗೆ ಆಸ್ತಿ ಸಿಕ್ಕಿಲ್ಲ ಅಂತ ದುಃಖ ಪಡಬೇಡ. ಇಂಥ ಒಂದು ಸ್ಥಳದಲ್ಲಿ ಯಾಗ ಮಾಡ್ತಾ ಇರ್ತಾರೆ. ಅವರಿಗೆ 6ನೇ ದಿವಸದ ಯಾಗದಲ್ಲಿ 2 ಮಂತ್ರಗಳು, ಸೂಕ್ತಗಳು ಮರ್ತೋಗ್ತದೆ. ಆ ಮಂತ್ರಗಳನ್ನು ನೀನು ಹೇಳಿದ್ರೆ ನಿನಗೆ ಐಶ್ವರ್ಯ ಸಿಗುತ್ತದೆ ಅಂತ ಹೇಳ್ತಾರಂತೆ. ಹೀಗೆ ಪುರಾಣಗಳಲ್ಲಿ 1ನೇ ದಿವಸ, 2ನೇ ದಿವಸ, 3, 6 ಅಂತ ಆಯಾ ದಿವಸಗಳಲ್ಲಿ ಹೇಳುವ ಮಂತ್ರಗಳ ವ್ಯವಸ್ಥೆ ಇದೆ. ಅದಕ್ಕೆ ಇಲ್ಲಿ ಷಷ್ಟೇನ್ನಿ ಪ್ರತಿವಿಹಿತಾನ್ ಪ್ರಜಾಧಿಪೇನ, ಚತುರ್ಮುಖ ಬ್ರಹ್ಮದೇವರು ಈ ಮಂತ್ರಗಳನ್ನೆಲ್ಲ 6ನೇ ದಿವಸ ಹೇಳಬೇಕು ಅಂತ ವ್ಯವಸ್ಥೆ ಮಾಡಿದ್ದಾರೆ. ನಾರಾಶಂಸಿ ಅಚರಮ ಚಾರು ಮಂತ್ರಭೇದಾನ್, ಮೊದಲನೇ ಮಂತ್ರ ನಾರಾಶಂಸಿ ಎನ್ನುವಂತಹ ಮೊದಲನೇ ಮಂತ್ರ ಏನದು, ಆ ಸೂಕ್ತದ ಮೊದಲನೇ ಮಂತ್ರ ಏನಿದೆಯೋ ಅದನ್ನ ಆಚಾರ್ಯರು ಯಾವ ಸಂಶಯವೂ ಇಲ್ಲದೆ ಪರಮಾದ್ಭುತವಾಗಿ ಅರ್ಥವನ್ನೇ ಹೇಳಿಬಿಟ್ಟು, ಹೇಳಿದಾಗ ಸ್ವಲ್ಪ ಅವರಿಗೆ ಕೂಳ್ತವರಿಗೆ ತ್ರಾಸಾಯಿತು. ಯಾಕೆಂದ್ರೆ ಕೇಳಿದ್ದು ಹೇಳಿಬಿಟ್ರೆ ಸಮಸ್ಯೆ, ಬರೋದಿಲ್ಲ ಅಂತ ಅನಿಸ್ಬೇಕು ಅಂತ ಕೂತಿರ್ತಾರೆ ಯಾವಾಗಲೂ ಎದುರಿನಲ್ಲಿ ಇದ್ದವರು. ಬರಲಿಲ್ಲ ಅಂತ, ಹಾಗಾಗಲೇ ಇಲ್ಲ, ಹೇಳಿದ ಕೂಡಲೇ ಅವರಿಗೆ ತ್ರಾಸಾಯಿತು. ಪಾಂಡಿತ್ಯಂ ಪರಮವೇಕ್ಷ ತಸ್ಯ ತಾದೃಕ್ ಸಂಘರ್ಷ ಕ್ಷುಭಿತ ಮನ ವಿಪಕ್ಷ ಸಂಘ ನಾರ್ಥಸ್ಯ ರಯಮಿತಿ ವರ್ಣಯನ್ನ ತತ್ವಂ ತಂಬ್ರೂಹೀತ್ಯುರುಮತಿ ನೇರಿತೋತ್ರ ಭದ್ರಾಕ್. ತಸ್ಯ ಪಾಂಡಿತ್ಯಂ ಅವೇಕ್ಷ, ಆ ಆಚಾರ್ಯರ ಈ ಅದ್ಭುತವಾದ ಪಾಂಡಿತ್ಯವನ್ನ ಕಂಡು ಅವರಿಗೆ ಸಂಘರ್ಷ ಕ್ಷುಭಿತ ಮನಃ, ಈ ವಾದದಲ್ಲಿ ಅವರಿಗೆ ಮನಸ್ಸು ವಿಚಲಿತ ಆಗ್ಬಿಡ್ತು. ಹೌದು, ಆ ಅರ್ಥವನ್ನೇ ಹೇಳುವುದಿಲ್ಲ ಅಂತ ಇವರು ಅಂದುಕೊಂಡಿದ್ರೆ ಅವರ ಅರ್ಥವನ್ನೇ ಹೇಳಿದ ಕೂಡಲೇ ಇವರಿಗೆ ಎಷ್ಟು ನಿರಾಸೆ ಆಗಬೇಡ. ಆ ನಿರಾಸೆಯಿಂದ ಇವರ ಬಾಯಿಯಿಂದ ಹೊರಟ ಒಂದು ಮಾತೇನು ಅಂತಂದ್ರೆ, ನೀವು ಯಾವ ಅರ್ಥವನ್ನೇ ಹೇಳಿದ್ದೀರಿ ಈ ಮಂತ್ರಕ್ಕೆ ಅದು ಅರ್ಥ ಅಲ್ಲ ಅಂದ್ಬಿಟ್ಟು. ನಮ್ಮಲ್ಲಿ ಹೀಗೆ ಪಾಂಡಿತ್ಯದ ಪ್ರದರ್ಶನ ಇರ್ತದೆ ಯಾವಾಗಲೂ. ಹೇಳಿದಾಗ ಹೇಳಿದ್ದನ್ನ ಕೇಳುವ ತಾಳ್ಮೆಯೂ ಇಲ್ಲದೆ ಹೋಗಿ ನೀವು ಹೇಳಿದ್ದು ತಪ್ಪು ಅಂತ ಹೇಳುವ ತಯಾರಿಯಲ್ಲೇ ಬಂದ್ಬಿಟ್ಟಿರ್ತಾರೆ. ಮೊದಲೇ ಏನು ಬುದ್ಧಿಸ್ತ ಮಾಡಿಕೊಂಡಿರ್ತಾರೆ ಅಂದರೆ, ಇವರು ಯಾವುದು ಹೇಳಿದ್ದನ್ನು ನಾವು ಒಪ್ಪಬಾರದು ಅಂತ ವ್ಯವಸ್ಥೆ ಮಾಡಿಕೊಂಡೇ ಬಂದ್ಬಿಟ್ಟಿರ್ತಾರೆ. ಮಧ್ವಾಚಾರ್ಯ ಕಾಲದಲ್ಲಿ ಹೀಗಿತ್ತು, ಉಳಿದವರ ಆಚಾರ ಕಾಲದಲ್ಲಿ ಅಂತೂ ಕೇಳಲೇಬೇಡ್ರಿ. ಹಾಗಾಗಿ ಏನು ವ್ಯವಸ್ಥೆ ಮಾಡಿದರು ಅಂದರೆ, ಅಯಂ ಅರ್ಥ ನ ಸ್ಯಾತ್, ಇದು ಅರ್ಥ ಅಲ್ಲ, ನೀವು ಹೇಳಿದ ಮಂತ್ರಗಳ ಅರ್ಥ ಅಲ್ಲ ಅಂತ ಹೇಳಿದ್ದಕ್ಕೆ ಆಚಾರ್ಯ ಏನು ತಲೆಗೆಡಿಸ್ಕೊಳ್ಳಿಲ್ಲ, ಒಂದೇ ಮಾತು ಹೇಳಿದರು, ಹಾಗಾದರೆ ನೀವೇ ಅದರ ಅರ್ಥವನ್ನೇ ಹೇಳಿಬಿಡ್ರಿ ಎಂದರು. ಇದು ಒಳ್ಳೆ ಉತ್ತರ. ಇದು ಉತ್ತರ ಹೀಗೆ ಕೊಡಬೇಕು. ನಾ ಹೇಳಿದ ಅರ್ಥ ಅಲ್ಲ ಅಂದರೆ ಯಾಕೆ ಜಗಳ ಮಾಡ್ತಾ ಕೂಡಬಾರ್ದು. ಜಗಳ ಮಾಡ್ತಾ ಕೂತ್ಬಿಟ್ರಿ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಹೇಳಿಬಿಡ್ರಿ ಅಂದರೆ ಬಾಯಿ ಮುಚ್ಕೊಂಡು ಕೂತ್ಬಿಡ್ತಾರೆ. ಏನಿರ್ತದೆ ಅಂದರೆ, ಎದುರಿನಲ್ಲಿ ವ್ಯಕ್ತಿ ಏನಿದ್ದಾನೆ, ಅವನೇನು ತಯಾರಿ ಮಾಡಿಕೊಂಡು ಬಂದಿದ್ದಾನೆ, ಅವನೇನು ಓದಿದ್ದಾನೆ ಅಂತ ವಿಚಾರ ಇವ್ರಿಗೆ ಗೊತ್ತಿರೋದಿಲ್ಲ. ಒಟ್ಟಿಗೆ ಅಡ್ಡ ಕಾಲು ಹಾಕಬೇಕು ಅಂತ ತಿಳ್ಕೊಂಡಿರ್ತಾರೆ. ಆ ಅಡ್ಡ ಕಾಲು ಹಾಕಿದವರಿಗೆ ಒಳ್ಳೆ ಉತ್ತರ ಕೊಡಲಿಕ್ಕೆ ಆಚಾರ ತಿಳಿಸಿದ್ದೇನು ಅಂದರೆ, ನೀವು ಹೇಳ್ರಿ ಹಾಗಾದರೆ. ಅವ್ರು ಹೇಳಿದರು ಏನು, ಕಾಲಿಗೆ ಬುದ್ಧಿಯನ್ನೇ ಹೇಳಿದ್ರು ಅಷ್ಟೇ, ಬೇರೆ ಏನು ಹೇಳಲಿಲ್ಲ. ಓಡಿಯೇ ಹೋದರು. ಓಡಿ ಹೋದರೆ ಅವತ್ತು ಒಂದು ಪ್ರಸಂಗ ಮುಗಿಯಿತು. ಮುಗಿದ ಮೇಲೆ ಸುಮ್ಮನೆ ಕೂಡಬೇಕೋ ಇಲ್ವೋ, ಕೆಲವರಿಗೆ ಸಮಾಧಾನ ಆಗೋದಿಲ್ಲ. ಪೂರ್ಣ ಅಪಮಾನ ಮಾಡಿಸ್ಕೊಳ್ಳೋ ತನಕ ಸಮಾಧಾನ ಆಗೋದೇ ಇಲ್ಲ. ಮತ್ತೆ ಮಾರನೇ ದಿವಸ ಬಂದರು. ಮಾರನೇ ದಿವಸ ಬಂದು ಸೋಪೃಚ್ಛತ್ತಮತ ಮಹಾತ್ಮಯೋಪಸರ್ಗ ಯತ್ರೋಕ್ತ ಮನುಚರಣೋಪಸೃಜ್ಯ ರೂಪಾಗ ತಸ್ಯಾರ್ಥಂ ವಚನ ಜಯಸ್ಯ ತಂಬ್ರುವಾಣಃ ಸ್ಥೈರ್ಯಾರ್ಥಂ ಸಪದಿ ಸಲೇಖಯಾಂಬಭೂವ. ಸಹ ಅಪೃಚ್ಛತ, ಮತ್ತೆ ಆ ವಿಪಕ್ಷ ಸಂಘವು ಬಂದು ಕೇಳಿತು ಆಚಾರ್ಯರಿಗೆ, ಮಹಾಕ್ವಯೋಪಸರ್ಗ, ಮಹಾನಾಮ್ನಿ ಅಂತ ಕರೆಸಿಕೊಳ್ಳುವ ಮತ್ತೆ ಇಷ್ಟು ಮಂತ್ರಗಳ ಅರ್ಥವನ್ನ. ಇಲ್ಲಿ ಬರೇ ಮಂತ್ರಗಳ ಅರ್ಥ ಇರಲಿಲ್ಲ. ಇಲ್ಲೇನು ಸಮಸ್ಯೆ ಇತ್ತು ಅಂದರೆ, ಕೆಲವು ಬೇರೆ ಬೇರೆ ಮಂತ್ರಗಳ ಭಾಗದಲ್ಲಿ ಸೇರಿಕೊಂಡ ಉಪಸರ್ಗಗಳನ್ನು ಬೇರೆ ಬೇರೆ ಮಂತ್ರಗಳಿಗೆ ಜೋಡಿಸಿ ಅರ್ಥವನ್ನು ಮಾಡಬೇಕು. ಇದು ಬಹಳ, ಅದು ಸಂಪ್ರದಾಯದಿಂದ ತಿಳಿದುಕೊಂಡು ಬಂದಿದ್ರೆ ಮಾತ್ರ ಆಗುವಂಥದ್ದು. ಯಾವ ಮಂತ್ರದ ಭಾಗವನ್ನು ಯಾವ ಮಂತ್ರಕ್ಕೆ ಸೇರಿಸಬೇಕು, ಯಾವ ಉಪಸರ್ಗಗಳು ಸೇರಿದಾಗ ಬರುವ ಅರ್ಥ ಏನು, ಅದರಿಂದ ನಾವು ಅನುಸಂಧಾನ ಮಾಡಬೇಕಾದದ್ದೇನು, ಇದೆಲ್ಲವೂ ಒಳಗೆ ಸೇರಿರುವಂಥದ್ದು. ಅದನ್ನು ಕೇಳಿದಾಗ ಇದು ಪ್ರಾಯ ಅವರಿಗೆ ಕ್ಲಿಷ್ಟ. ಯಾಕಂದರೆ ಮಂತ್ರಾರ್ಥ ಹೇಳಿಬಿಡ್ಬಹುದು, ಇನ್ನೊಂದು ಕಡೆಗೆ ಇದ್ದ ಮಂತ್ರ ಭಾಗವನ್ನು ತೆಗೆದು ಇನ್ನೊಂದು ಕಡೆಗೆ ಜೋಡಿಸಿ ಹೇಳಬೇಕಲ್ಲ. ಮನುಚರಣ ಉಪಸೃಜ್ಯ ರೂಪಾಗ, ಅದನ್ನು ಜೋಡಿಸಿ ಜೋಡಿಸಿ ಹೇಳುವಂತಹ ಕೆಲಸ ಇವರಿಗೆ ಬರಲಿಕ್ಕಿಲ್ಲ ಅಂತಂದಾಗ ಅದನ್ನೂ ಆಚಾರ್ಯರು ಹೇಳಿ ಮುಗಿಸ್ಬಿಟ್ರು.
ಯಾವ ಯಾವ ವೇದ ಮಂತ್ರಗಳ ಭಾಗ ಎಲ್ಲೆಲ್ಲಿ ಬರ್ತದೆ ಅದನ್ನೆಲ್ಲವನ್ನ ಜೋಡಿಸಿ ಹೇಳಿದಾಗ ಬಹಳ ನಿರಾಸೆಯಾಗಿ ಕೊನೆಗೆ ತಪ್ಪಾಯಿತು ಅಂತ ಹೇಳಿ ಅಲ್ಲಿಂದ ಹೊರಟು ಹೋದರು. ಈ ಘಟನೆ ಆದಾಗ ಆಚಾರ್ಯರು ಇದನ್ನು ಇಲ್ಲಿಗೆ ಬಿಡಬಾರದು, ಇದು ಗ್ರಂಥವಾಗಿ ಉಳಿಲಿ ಅಂತ ಹೇಳಿ ಸ್ಥೈರ್ಯಾರ್ಥಂ ಸಪದಿ ಸಲೇಖ ಯಾಂಬಭೂವ, ಸ್ಥಿರವಾಗಿ ಉಳಿಲಿ ಅಂತ ತಿಳಿದುಕೊಂಡು ಹೇಳಿ ಇದನ್ನು ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟು ನಿನ್ನೆ ಹೇಳಬೇಕಾದದ್ದು ಅದ್ಯ ಕಥಾ ಪ್ರಸಕ್ತಿ. ಇವತ್ತಿಂದೀಗ ನಿನ್ನೆನೇ ಇಷ್ಟು ಉಳಿಸ್ಕೊಂಡಿದ್ದೀರಿ, ಇವತ್ತಿಂದ ಇನ್ನೆಷ್ಟು ಹೇಳ್ತೀರಿ ಅಂತ ಕೇಳ್ಬೇಡ್ರಿ. ಇವತ್ತು ಮುಗಿಸ್ಲೇಬೇಕೆಲ್ಲ. ನಾಳೆ ಕಥಾ ಪ್ರಸಕ್ತಿ ಅನ್ನೋ ಹಂಗಿಲ್ಲೇ ಇಲ್ಲ. ನಾಳೆ ಕೇವಲ ಭೋಜನ ಪ್ರಸಕ್ತಿ ಇಂತಿಷ್ಟೇ ಹೇಳಬೇಕು, ನಾಳೆ ಬೇರೆ ಏನು ಹೇಳೋ ಹಾಗಿಲ್ಲ. ಆದ್ದರಿಂದ ಇನ್ನು ಕೇವಲ ಆಚಾರ್ಯ ಸ್ತೋತ್ರ. ನಾರಾಯಣ ಪಂಡಿತಾಚಾರ್ಯರು ಈ 16 ಸರ್ಗದವರೆಗೆ ಘಟನೆಯನ್ನು ನಿರೂಪಣೆ ಮಾಡಿ 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 ಕೊನೆಯಲ್ಲಿ ಬಂದಾಗ ಆಚಾರ್ಯರ ಚರಿತ್ರೆಯನ್ನು ಹೇಳ್ತಾ ಹೇಳ್ತಾ ಇಷ್ಟು ಮಂತ್ರಮುಗ್ಧರಾಗಿದ್ದಾರೆ ಅಂದರೆ ಕೇವಲ ಸ್ತೋತ್ರ ಮಾಡುವುದು ಬಿಟ್ಟರೆ ಅವರಿಗೆ ಇನ್ನೇನು ಉಳಿಲಿಲ್ಲ. ಅವರಿಗೆ ಎರಡೂ ಕೈಗಳನ್ನು ಜೋಡಿಸಿ ಹೇಗೆ ದೇವತೆಗಳು ಆಚಾರ್ಯರಿಗೆ ನಿರಂತರವಾಗಿ ಸ್ತೋತ್ರ ಮಾಡ್ತಾ ನಮಗೆ ಅನುಗ್ರಹ ಮಾಡ್ರಿ ಅಂತ ಕೇಳಿಕೊಳ್ಳುತ್ತಾರೋ ಹಾಗೆ ಪಂಡಿತಾಚಾರ್ಯರು ಕೂಡ ಕೇವಲ ಸ್ತೋತ್ರ ಮಾಡಿ ಆಚಾರ್ಯರ ಅನುಗ್ರಹವನ್ನು ಪ್ರಾರ್ಥಿಸಿದ್ದು ಬಿಟ್ಟರೆ ಇನ್ನೇನು ಮಾಡಲೇ ಇಲ್ಲ. ಒಂದು ಘಟನೆ ಹೇಳ್ತಾರಷ್ಟೇ, ಕೊನೆಯಲ್ಲಾದ ಒಂದು ಘಟನೆಯನ್ನು ಹೇಳ್ತಾರೆ. ಅದಾದ ಮೇಲೆ ಕೇವಲ ಪ್ರಾರ್ಥನೆ. ಪಂಡಿತಾಚಾರ್ಯರ ಕಥನ ಶೈಲಿಯ ಕೊನೆ ಭಾಗ ಎಷ್ಟು ಮನಮೋಹಕ ಅಂದರೆ, ಕೊನೆ ಶ್ಲೋಕ ಇತಿ ನಿಗದಿತವಂತಹ ಅನ್ನೋ ಶ್ಲೋಕ ಮಾಲಿನಿ ಛಂದಸ್ಸಿನಲ್ಲಿ ಬರೀತಾರೆ. ಗುರುಗಳ ಗುಣಮಾಲಿಕೆಯನ್ನು ಹೆಣೆದು ಕೊನೆಯಲ್ಲಿ ಆಚಾರ್ಯರಿಗೆ ಈ ಮಾಲೆಯನ್ನು ಸಮರ್ಪಣೆ ಮಾಡಿತ್ತು. ಆ ಮಾಲೆಗಳಲ್ಲಿ ಪೋಣಿಸಬೇಕಾದ ಇನ್ಯಾವ ಮುತ್ತುಗಳು ರತ್ನಗಳು ಉಳ್ಕೊಂಡಿವೆಯೋ ಅವುಗಳನ್ನು ಇದರಲ್ಲಿ ಸೇರಿಸ್ತಾ ಹೋಗ್ತಾರೆ. ಹೇಗೆ ವ್ಯವಸ್ಥೆ ಇದೆ ಅಂದರೆ, ಎರಡು ಕಡೆಯಿಂದ ತರ್ತಾರೆ ಈ ನದಿಯನ್ನು. ಮೇಲೆ ದೇವಲೋಕದಲ್ಲೂ ಒಂದು ಘಟನೆ ನಡೀತಾ ಇತ್ತು, ಕೆಳಗಡೆಗೆ ಉಡುಪಿಯಲ್ಲಿ ಇಂತಹ ಒಂದು ಪ್ರಸಂಗ ನಡೀತಾ ಇತ್ತು ಅಂತ ಎರಡನ್ನು ತೆಗೆದುಕೊಂಡು ಬರ್ತಾರೆ. ದೇವಲೋಕ ಮನುಷ್ಯ ಲೋಕಗಳನ್ನು ಜೋಡಿಸಿ ಕೊನೆಯಲ್ಲಿ ಮಂಗಳ ಮಾಡುವಂತಹ ಒಂದು ವ್ಯವಸ್ಥೆ ನಾರಾಯಣ ಪಂಡಿತಾಚಾರ್ಯ. ಯಾಕೆ? ಆ ಲೋಕದಿಂದ ತಾನೇ ಇಳಿದು ಬಂದವರ ಆಚಾರ್ಯ. ಆ ಲೋಕದಿಂದ ಇಳಿದು ಬಂದ ಆಚಾರ್ಯರ ಚರಿತ್ರೆಯನ್ನು ಮುಕ್ತಾಯ ಮಾಡುವಾಗ ಆ ಲೋಕದ ಜನ ಎಲ್ಲ ಬಂದು ಆಚಾರ್ಯರಿಗೆ ನಮಿಸಿದರು ಅಂತ ಹೇಳಿ ಈ ಲೋಕಕ್ಕೂ ಆ ಲೋಕಕ್ಕೂ ಸಂಬಂಧ ಇದೆ ಅಂತ ಅನ್ನೋದನ್ನು ತಿಳಿಸಬೇಕಾಗ್ತದೆ. ನಾವು ಆಚಾರ್ಯ ಮಹಿಮೆ ಹೇಳುವ ಭರದಲ್ಲಿ ಯಾವಾಗಲೂ ಒಂದನ್ನು ಹೇಳ್ತೀವಿ, ದೇವತೆಗಳು ಮಾತಾಡಿದರು, ಪುಷ್ಪವೃಷ್ಟಿ ಎಲ್ಲ ಬರೋಬ್ಬರಿ. ಏನು ಮರ್ತು ಹೋಗುತ್ತೆ ನಮಗೆ ಅಂದರೆ, ಈ ಲೋಕ ಆ ಲೋಕಗಳ ಸಂಪರ್ಕ ನಿರಂತರವಾಗಿ ಇದ್ದದ್ದು, ಇದು ಎಂದೂ ಬಿಟ್ಟು ಹೋಗಲಾರದ ಸಂಪರ್ಕ. ನಾವೆಲ್ಲ ಇಲ್ಲಿ ಏನೇ ಸಾಧನೆಯನ್ನು ಮಾಡಿಕೊಂಡ್ರೂ ಕೂಡ ಕೇಳೋದೇನು ಅಂದರೆ, ಎಲ್ಲಿ ಹೋಗಬೇಕು? ಅಲ್ಲಿ ಅಂತೀವಿ. ಮತ್ತು ಅಲ್ಲಿದ್ದವರು ಇಲ್ಲಿ ಅಂತಾರೆ, ಮತ್ತು ಇಲ್ಲಿದ್ದವರು ಅಲ್ಲಿ, ಅಲ್ಲಿದ್ದವರು ಇಲ್ಲಿ ಅಂದರೆ ಪರಸ್ಪರ ನಾವು ಇಲ್ಲಿಗೆ ಅವರು ಇಲ್ಲಿಗೆ ಬರೋದೊಂದು ವ್ಯವಸ್ಥೆ ಇದ್ದೇ ಇದೆ. ಭಾಗವತದಲ್ಲಿ ಹೇಳುವಾಗ ದೇವತೆಗಳು ಪ್ರಾರ್ಥನೆ ಮಾಡಿಕೊಳ್ಳುವುದೇನು ಅಂದರೆ, ನಮ್ದೇನಾದರೂ ಪುಣ್ಯ ಇದ್ದರೆ ಭಾರತದಲ್ಲಿ ಹುಟ್ಟಿಸು ಅಂತ ಕೇಳ್ತಾರೆ. ಮೇಲಿನವರು ಇಲ್ಲಿ ಬರಬೇಕು ಅಂತಾರೆ. ಇಲ್ಲಿ ಸಾಧನೆ ಮಾಡಿಕೊಂಡವರೆಲ್ಲ ಹೋಗಬೇಕು ಅಂತಾರೆ, ಅಲ್ಲಿ ಹೋಗಬೇಕು ಅಂತಾರೆ. ಹಾಗಾದರೆ ಮೇಲಿನ ಲೋಕಕ್ಕೂ ಈ ಲೋಕಕ್ಕೂ ಪರಸ್ಪರ ಸಂಬಂಧ ನಿರಂತರವಾಗಿ ಇದ್ದದ್ದೇ. ಇಲ್ಲಿ ಆ ವ್ಯವಸ್ಥೆಯನ್ನು ಮಾಡ್ತಾರೆ, ಆ ಕಥೆಯನ್ನು ಹೇಳ್ತಾರೆ. ಕೆಲವರು ಆಚಾರ್ಯರಿಗೆ ಆಚಾರ್ಯ ಕಾಲದಲ್ಲೇ ಬೈದವರಿದ್ದರು, ಹೋದ ಮೇಲೆ ಬೈಯೋರಿದ್ದೇ ಇರ್ತಾರೆ. ಇದ್ದಾಗ ಬೈಯೋರಿದ್ರಂತೆ. ಆಚಾರ್ಯ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಸಂಪೂರ್ಣಂ ಶಶಿನಮಿಬೋದಿತಂ ಕೃಷಚ್ವ ಚುಕ್ಷೋಭಾ ಶುಭನಿಕರೋ ನಿರೀಕ್ಷ ಮಧ್ವಂ ಪ್ರತ್ಯರ್ಥಿ ಸ್ವಯಮಿತಿ ದೂರದೋಭಿಧಾವನ್ ಕಿಂತೇನ ಕ್ಷತಮೃತ ಕರಸ್ಯ ತಸ್ಯ. ಚಂದ್ರೋದಯವಾದಾಗ ಚಂದ್ರನನ್ನು ನೋಡಿ ನಾಯಿ ತಾನು ಬೊಗಳಿಕ್ ಪ್ರಾರಂಭ ಮಾಡಿತಂತೆ. ಯಾಕೆ ಅಂದರೆ, ಪ್ರತ್ಯರ್ಥಿ ನನಗೆ ಅವರು ಶತ್ರುಗಳು ಅಂತ ತಿಳಿದುಕೊಂಡು ನಾಯಿ ಬೊಗಳ್ತಾ ಇದೆ ಅಂತೆ. ಎಲ್ಲಿದೆ ಆಲೋಚನೆ ಮಾಡ್ರಿ. ಅದು ಏನು ಗಟ್ಟಿಮುಟ್ಟಾದ ನಾಯಿಯೂ ಅಲ್ಲ. ಪಂಡಿತಾಚಾರ್ಯರು ಕೃಶಃ ಶ್ವ, ಕೆಟ್ಟು ಸ್ವರ್ಗಿದ ನಾಯಿ ಅಂತ ಹೇಳ್ತಾರೆ. ಸ್ವರ್ಗಿದ ನಾಯಿ ಅಂದ್ರೆ ಹೆಂಗಿರ್ತಾವೆ ಪಾಪ, ಅವಕ್ಕೆ ಊಟಕ್ಕೆ ಹಾಕಿರಂಗಿಲ್ಲ, ಬಿಟ್ಟಿರಂಗಿಲ್ಲ. ಅಂಥ ಸ್ವರ್ಗ ಹೋದ ನಾಯಿ ಒಂದು ಸಂಪೂರ್ಣಂ ಶಶಿನಮಿವೋದಿತಂ ಪ್ರತ್ಯರ್ಥಿ ಸ್ವಯಮಿತಿ. ನನಗೆ ಅವರು ಪ್ರತ್ಯರ್ಥಿಗಳು, ಎದುರಾಳಿಗಳು ಬಂದರು, ಸ್ಪರ್ಧಿಗಳು ಬಂದರು ಅಂತ ತಿಳಿದುಕೊಂಡು ನಾಯಿ ಬೊಗಳಿದ್ರೆ ಏನಾಗಬೇಕು ಚಂದ್ರನಿಗೆ ಅಂತ ಕೇಳ್ತಾರೆ. ಚಂದ್ರನಿಗೆ ಗೊತ್ತಾದರೂ ಆಗತ್ತಾ ಈ ನಾಯಿ ಬೊಗಳಿದೆ ಅಂತ ಹೇಳಿ? ಅವನಿರೋ ಆ ಅಂತರದಲ್ಲಿ, ನಾಯಿಗಳಿರೋ ಈ ಅಂತರದಲ್ಲಿ. ಆಚಾರ್ಯರ ಕಾಲದಲ್ಲಿ ಆಚಾರ್ಯರು ಅಂತಂದರೆ ಚಂದ್ರ, ಅವರು ಪೂರ್ಣ ಚಂದ್ರ. ಅಂಥವರಿಗೆ ಈ ಉಳಿದವರು ಯಾರು ಏನೇ ಅಂದರೂ ಕೂಡ ಸ್ವರಗಿದ ನಾಯಿ ಬೊಗಳಿದಂತೆ ಏನೂ ಆಗೋದೇ ಇಲ್ಲ.
ಅವನ ಅಮೃತಾಕರ. ಚಂದ್ರ ಅಮೃತ ಕಿರಣಗಳನ್ನು ಸುರಿಸುವಂಥವನು. ಆಚಾರ್ಯರು ಅಮೃತವನ್ನೇ ನೀಡುವಂಥವ್ರು, ಮೋಕ್ಷವನ್ನೇ ನೀಡುವಂಥವ್ರು. ಇವರಿಗೆ ಯಾರು ಪ್ರತ್ಯರ್ಥಿಗಳಾಗಿ ಎದುರಾಳಿಗಳಾಗಿ ನಿಲ್ಲಕ್ಕೆ ಸಾಧ್ಯ ಇದೆ? ಇನ್ಯಾರೂ ಕೂಡ ಎದುರಾಳಿಗಳಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರೇ ಏನೇ ಅಂದ್ರೂ ಬೈದರೂ ಕೂಡ ಯಾವ ಕಾಲಕ್ಕೂ ಮನಸ್ಸಿಗೆ ಖೇದ ಇಲ್ಲ. ಸಂಪೂರ್ಣಂ ಶಶಿನ ವಿಮೋದಿತಂ ಕೃಶಶ್ವ ಚುಕ್ಷೋಭ ಅಶುಭ ನಿಕರ ನಿರೀಕ್ಷ ಮಧ್ವಂ. ಆಚಾರ್ಯನ ಕಂಡು ಕ್ಷೋಭೆಗೊಂಡು ಪ್ರತ್ಯರ್ಥಿ ಸ್ವಯಮಿತಿ ನಾವೆಲ್ಲ ಆಚಾರ್ಯರಿಗೆ ಪ್ರತಿಸ್ಪರ್ಧಿಗಳು ಅಂತ ತಿಳಿದುಕೊಂಡು ಬೊಗಳಿದ್ದೇ ಬೊಗಳಿದ್ದು. ದೂರವೋಭಿಧಾಮನ್, ದೂರದಿಂದ ಬೊಗಳ್ತಾ ಬೊಗಳ್ತಾ ಹೋಗ್ತಿರ್ತಾರೆ. ಕೆಲವಿಷ್ಟು ಆಶ್ಚರ್ಯ ಅಂದರೆ, ನಾವು ಗಾಡಿ ಮೇಲೆ ಬರ್ತಿರ್ತೀವಿ ನೋಡ್ರಿ, ಅದು ಲಘು ನೆನಪಾಗ್ತದೆ, ಅದ್ರ ಅರ್ಥ ಆಗ್ತಾ ಎಲ್ಲರಿಗೂ. ರಾತ್ರಿ ಸ್ವಲ್ಪ ಆಗಿರ್ಬೇಕು, ಗಾಡಿ ಮೇಲೆ ಬರ್ತಿರ್ಬೇಕು, ನಾಯಿ ಗುಂಪು ನಿಂತಿರ್ತಾವೆ. ನೀವು ಹೋಗೋದು ನೋಡಿ ಹಿಂಗೆ ಬೆನ್ನು ಹತ್ತಾವ ಹೇಳ್ತೀನಿ. ಅದು ಅವನಿಗೆ ಇವು ಕಚ್ತಾವಂತ ಗಾಬರಿ, ಅವಕ್ಕೆ ಇವ ಏನು ಮಾಡ್ತಾನಂತ ಗಾಬರಿ. ಹಿಂಗಾಗಿ ಅವ ವೇಗವಾಗಿ ಓಡಿಸ್ಬೇಕು ಅಂತವ, ಇವ ಬೆನ್ನು ಹತ್ಬೇಕು ಅಂತಿವ. ಅವ ನಿಲ್ಲಿಸ್ಬಿಟ್ರೆ ಇವು ನಿಂತ್ಬಿಡ್ತಾವ. ಪ್ರತಿಸ್ಪರ್ಧಿ ಯಾರಿಗಾರು ಇಲ್ಲವೇ ಇಲ್ಲ. ಸುಮ್ಮನೆ ಭಯ, ಏನೋ ಏನೋ ಅಂತ ತಿಳ್ಕೊಂಡು ಹೇಳಿ. ಹಾಗೆ ಈ ನಾಯಿಗಳೆಲ್ಲ ಬೊಗಳ್ತಾ ಇದ್ರೆ ಆಚಾರ್ಯರಿಗೆ ಏನಾಗಬೇಕಾಗಿದೆ? ಏನಿಲ್ಲ. ಪಂಡಿತಾಚಾರ್ಯರು ಸ್ವಲ್ಪ ಬಿರುಸಾಗಿ ಹೇಳಿದ್ದಾರೆ. ಯಾರಾದರೂ ಆಚಾರ್ಯರಿಗೆ ಅಂದರೆ ಅವರಿಗೆ ಸಹನ ಮಾಡ್ಲಿಕ್ಕೆ ಆಗ್ತಿಲ್ಲ. ಅವರಿಗೆ ನರಿ, ನಾಯಿ, ಗ್ರಾಮಸಿಂಹ ಹಿಂಗೆ ಕರೀತಾರೆ, ಬೇರೆ ಶಬ್ದಗಳನ್ನೇ ಕರೆದಿಲ್ಲ. ಅಷ್ಟು ಚೆನ್ನಾಗಿ ಬೈಯೋದು ಒಂದು ಸ್ಟೈಲ್ ಇರ್ತದೆ ಅದಕ್ಕೆ. ಇನ್ನು ಒಂದು ಘಟನೆ 47ನೇ ಶ್ಲೋಕದಲ್ಲಿ, ಯಾವ ಊರಿನಲ್ಲಿ ಅಂತ ಏನು ಹೇಳಿಲ್ಲ, ಒಂದು ಪ್ರಸಂಗ ಹೇಳುತ್ತಾರೆ. ಆಚಾರ್ಯರು ಬಡವರ ಜೊತೆಗೆ ಶ್ರೀಮಂತರ ಜೊತೆಗೆ ಹೇಗೆ ವ್ಯವಹಾರ ಮಾಡ್ತಾರೆ? ಬಡವರೂ ಇದ್ರು ಆಚಾರ್ಯ ಶಿಷ್ಯರಲ್ಲಿ, ಶ್ರೀಮಂತರೂ ಇದ್ರು. ಹೇಗೆ ವ್ಯವಹಾರ ಮಾಡಬೇಕು? ನಮ್ಮಲ್ಲೆಲ್ಲ ಸ್ವಲ್ಪ ಚೇಂಜ್ ಇರ್ತದೆ. ಶ್ರೀಮಂತರಿದ್ದರೆ ಅವರಿಗೆ VIP ಅಂತ ವ್ಯವಸ್ಥೆ ಮಾಡಿ ಅವರಿಗೆ ಕೂಡ್ಲಿಕ್ಕೆ, ಮಲಗಲಿಕ್ಕೆ, ತಿನ್ನಲಿಕ್ಕೆ, ಉಣ್ಲಿಕ್ಕೆಲ್ಲ ವ್ಯವಸ್ಥೆ ಬೇರೆ ಇರ್ತದೆ. ಬಡವರು ಅಂತಿದ್ರೆ ಚಾಪಿ, ತಾಂಬೂಲಂ, ಚಾಪಿ ದದ್ಯ. ನಮ್ಮ ಗುರುಗಳು ಬಂದಾರೆ, ಇಲ್ಲೇ ಇದ್ದಾರೆ. 4 ತಿಂಗಳು ಅವ್ರ ಹೆಸರು ಹೇಳೀನಿ. ಅವತ್ತು ಕೊನೆ ದಿವಸ ಇವತ್ತು ಸಮರ್ಪಣೆ ಮಾಡಿಬಿಡ್ತೀನಿ ಅವ್ರ ಮುಂದೆ. ಎಲ್ಲ ಏನೇನು ನಮ್ಮ ಜೋಗ್ಸವಲ್ಲ ಎಲ್ಲ ನಮ್ಮ ಗುರುಗಳು ಇಲ್ಲೇ ಇದ್ದಾರೆ. ಅವರು ತಾಂಬೂಲಂ ಚಾಪಿ ದದ್ಯ ಅಂತಂದ್ರೆ ಚಾಪಿ ಕೊಡಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಚಾಪಿ ಏನಿಲ್ಲ, ಅವ್ರು ನೋಡೋದೇ ಇಲ್ಲ ನಾವು. ಆದರೆ ಕೃಷ್ಣನಲ್ಲಿ ಇದ್ದ ಗುಣಗಳನ್ನು ಅಳವಡಿಸಿಕೊಂಡ ಆಚಾರ್ಯರು ಶ್ರೀಮಂತನಿಗೂ ಬಡವನಿಗೂ ಸಮಾನವಾದ ಟ್ರೀಟ್ಮೆಂಟ್. ಹಾಗೆಲ್ಲ ಮಾಡೋ ಹಾಗಿಲ್ಲ. ಇಬ್ಬರ ಮೇಲೂ ಸಮಾನವಾದ ಕಾರುಣ್ಯವನ್ನು ತೋರಿಸ್ಬೇಕು. ಈ ಶ್ಲೋಕದಲ್ಲಿ ಹೇಳುವಾಗ ಒಬ್ಬ ಶ್ರೀಮಂತ ಬಂದಾನೆ, ಒಬ್ಬ ಬಡವ ಬಂದಿದ್ದಾನೆ. ಇಬ್ಬರೂ ಆಚಾರ್ಯರಿಗೆ ಭಿಕ್ಷೆಯನ್ನು ಹಾಕ್ತಾ ಇದ್ದಾರೆ, ತಂದು ಊಟಕ್ಕೆ ಹಾಕಿದ್ದಾರೆ. ಸಮಸ್ಯೆ ಹೇಗಿತ್ತು? ನಿಸ್ವಾನಾಂ ಕತಿಪಯ ಭುಕ್ತಿಯುಕ್ತ ಭಕ್ತಂ ಭಕ್ತಾನಾಂ ವ್ಯಧಿತ ಚತುರ್ಗುಣಂ ದಯಾಲು ಭುಂಕ್ತೆ ಸ್ಮ ತ್ರಿದಶ ನರೋಪಭೋಗ್ಯವನ್ನಂ ಸಂಪ್ರೀತ್ಯೈ ಸಧನವತಾಂ ಬೃಹತ್ ಪ್ರಬೋಧ. ಬೃಹತ್ ಪ್ರಬೋಧ ಆಚಾರ್ಯ ಹೆಸರು, ಬೃಹತ್ ಪ್ರಬೋಧ ಅಂತ ಹೇಳಿ. ಒಬ್ಬ ಬಡವ ಆಚಾರ್ಯರ ಹತ್ರ ಬಂದ. ಒಂದು 4-5 ಜನರಿಗೆ ಆಗುವಷ್ಟು ಮಾತ್ರ ಭಿಕ್ಷೆಯನ್ನು ತಂದಿದ್ದಾನೆ. ಮಠದಲ್ಲಿ ಒಂದು 30-40 ಜನ. ಮಠ ಅಂದ್ರೆ ಏನ್ರಿ, 30-40 ಜನ ಇದ್ರೆ ಮಠ ರೀ ಅದು. ಒಬ್ಬರಿಬ್ಬರಿದ್ರೆ ಮಠ ಅನ್ಸಂಗೆ ಇಲ್ರಿ ಅದು. ಮಠದಾಗ ಯಾರು ಇದ್ದಾರೆ? ಇಬ್ಬರ ಇದ್ದ. ಮಠ ಅಲ್ಲ ಅಂತ ಅರ್ಥ, ಮನೆ ಅಂತ ಅರ್ಥ. ಮಠ ಅನ್ಬಾರ್ದು. ಯಾವಾಗ ಮಠ ಅಂದ್ರೆ ಚಂದ ಒಂದು ಅವು ದಿವಾನ್ರು, ಎಡಬಲ್ ಸೇವಕರು, ವಿದ್ಯಾರ್ಥಿ ಎಲ್ಲ ಇದ್ರೆ ಮಠ. ಹಾಗಾಗಿ ಮಠದಲ್ಲಿ ಅವನು ತಂದವನೊಂದು 5 ಜನರಿಗೆ ಊಟಕ್ಕೆ ಆಗೋಷ್ಟು ತಂದಿದ್ದ. ಊಟಕ್ಕೆ ಒಪ್ಪಿಸಿದರೆ ಆಚಾರ್ಯರು ನೋಡ್ರಿ ಕಾರುಣ್ಯ ಹೇಗಿರ್ತದೆ. ನಿಸ್ವಾನ, ಅವನು ಬಡವ ಬಂದಿದ್ದಾನಲ್ಲ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡಿ ಕತಿಪಯ ಭುಕ್ತಿಯುಕ್ತ ಭಕ್ತಂ, ಕೆಲವರಿಗೆ ಮಾತ್ರ ಆಗುವ ಅನ್ನವನ್ನ ಚತುರ್ಗುಣಂ ವ್ಯಧಿತ 4 ಪಟ್ಟು ಮಾಡಿದರಂತೆ. 4 ಪಟ್ಟು ಅಂದ್ರೆ ಇದ್ದ ಮಠದಲ್ಲಿ ಇದ್ದವರಿಗೆಲ್ಲ ಸಾಲ್ಬೇಕು ಅಷ್ಟು ವ್ಯವಸ್ಥೆ. ಅವನಿಗೆ ಯಜಮಾನಿಗೆ ಎಂಥ ತೃಪ್ತಿ ಆಯಿತು ಅಂದ್ರೆ, ಅಯ್ಯೋ ನಾನು ಆಚಾರ್ಯ ಒಬ್ಬರಿಗೆ ಸಾಲ್ತದೇನೋ ಅನ್ಕೊಂಡು ಬಂದಿದ್ದೆ, ಮಠದವರಿಗೆಲ್ಲ ಊಟಕ್ಕೆ ಮಾಡಿಸ್ಬಿಟ್ರಲ್ಲ ಅಂತ ಬಡವನಿಗೆ ಪರಮಾನಂದ ಆಯಿತು. ಕೃಷ್ಣ ಒಂದು ರಾಜ್ಯಕ್ಕೆ ಹೋಗಿದ್ದಂತೆ. ಅಲ್ಲಿ ಹೋದಾಗ ಆ ಊರಿನ ರಾಜ ಒಬ್ಬ ಬಂದಿದ್ದ, ಆ ಊರಿನ ಒಬ್ಬ ಬಡ ಬ್ರಾಹ್ಮಣ ಬಂದಿದ್ದಂತೆ. ಇಬ್ಬರೂ ಕೃಷ್ಣನನ್ನು ಕರಿಬೇಕು ಅಂತ ಬಂದವರೇ. ಕರಿಲಿಕ್ಕೆ ಬಂದಾಗ ಕೃಷ್ಣನ ಹತ್ರ ಎಡಕ್ಕೊಬ್ರು ಬಲಕ್ಕೊಬ್ರು ನಿಂತಿದ್ದಾರೆ. ಎಡಗಡೆಗೆ ಈ ತಾಮ್ರದ ತಮ್ಗೆ ಹಿಡ್ಕೊಂಡು ನಿಂತ್ಕೊಂಡು ಬ್ರಾಹ್ಮಣ. ಅವು ನೆಗ್ಗಿರ್ತಾವ ನೋಡ್ರಿ, ನೆಗ್ಗಿದ್ದು ನುಗ್ಗಿದ್ದು ಅವು ಹಿಂಗಿಟ್ರು ಹಿಂಗೆ ವಾಲಿ ಬಿಡ್ತಾವು. ಆಚಾರ ಪುರಾಣ ಕೇಳ್ಕೋತ ಹಿಂಗೆ ವಾಲಿರ್ತಾರಲ್ಲ, ಹಿಂಗೆ ವಾಲಿ ಬಿಡ್ತಿರ್ತಾವ ಅವು. ಅಂಥ ಒಂದು ತಂಬಿಗೆ ಅವನ್ನ ಹಿಡ್ಕೊಂಡು ಬಂದಿದ್ದ. ಕೃಷ್ಣ ನಮ್ಮನಿಗೆ ಬರಬೇಕು ಅಂತ ರಾಜ ಬಂಗಾರದ ತಮ್ಗೆ ಹಿಡ್ಕೊಂಡು ಬಂದಿದ್ದ.
ಬ್ರಾಹ್ಮಣ ಅನ್ಕೊಂಡ, ಕರೆದು ಹೂ ಅಂದ ಕೃಷ್ಣ. ಪ್ರಾಯ ಹೂ ಅಂದಾನ, ಬರ್ಲಿಕ್ಕಿಲ್ಲ ಬಿಡು ಅನ್ಕೊಂಡ. ಯಾಕಂದ್ರೆ ಬಂಗಾರ ತಂಬಿಗೆ ಮುಂದೆ ತಾಮ್ರ ತಂಬಿಗೆ ಎಲ್ಲಿ ನಡಿಬೇಕು ಅಂತ ಹಿಂಗೆ ಅನ್ಕೊಂಡ. ಆಶ್ಚರ್ಯ ಏನು ಅಂದರೆ ದೇವರು ಹೇಗಿರ್ತಾನೆ ಅಂದರೆ ಅವನ ಕಾರುಣ್ಯವೇ ಅದು. ಇಬ್ಬರ ಮನೆಗೂ ಹೋಗಿದ್ದಂತೆ. ಜನ ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ರಂತೆ. ಆಚಾರ ಮನೆಗೆ ಏನು ಬಂದಿರ್ಲಿಕ್ಕಿಲ್ಲ, ತಾಮ್ರ ತಂಬಿಗೆ ಆಚಾರ ಮನೆಗೆ. ಆದರೂ ನೋಡಿಬಿಡೋಣ ಅಂತ ಹೇಳಿದ್ರೆ ಅದೇ ಗುಡಿಸಲಿನಲ್ಲಿ ಆಚಾರ್ಯರು ಚಾಪೆ ಹಾಸಿ ಕೊಟ್ಟರೆ ಅದರ ಮೇಲೆ ಕೂತ್ಕೊಂಡು ಕೃಷ್ಣ ಆ ಬ್ರಾಹ್ಮಣನ ಕಡೆಗೆ ಕಾಲು ಒತ್ತಿಸಿಕೊಳ್ತಾ ಮಾತಾಡ್ತಾ ಇದ್ದದ್ದು ಕಂಡ್ರಂತೆ. ಹಾಗಾದ್ರೆ ನೋಡೋಣ ನಡಿ ಅಂತ ಶ್ರೀರಾಜನ ಮನೆಗೆ ಹೋದ್ರೆ ರಾಜನ ಮನೆಯಲ್ಲಿ ಸಿಂಹಾಸನ ಮೇಲೆ ಕೂತಿದ್ದಂತೆ ದೇವರು. ನಮ್ಮ ದೇವರಿಗೆ ಬಡವ ಬಲ್ಲಿದ ಅಂತ ಯಾವುದೂ ಇಲ್ಲ ರೀ. ನಾವು ಹಾಗೆ ಇಳ್ಕೊಂಡಿದ್ದೀವಿ ಅಷ್ಟೇ. ದೇವರ ಕಾರುಣ್ಯ ಎಂಥದ್ದು ಅಂದರೆ ಎಲ್ಲರ ಮನೆಗಳಲ್ಲೂ ಕೂಡ ಅವನು ಬಂದೇ ಬರ್ತಾನೆ. ಈ ಆಚಾರ್ಯರು ಕೂಡ ಹಾಗೆ ವ್ಯವಸ್ಥೆ ಮಾಡಿದರು. ಏನು ವ್ಯವಸ್ಥೆ ಮಾಡಿದ್ದು ಅಂದರೆ ಬಡವನ ಕಡೆಯಿಂದ ಬಂದ ಅನ್ನವನ್ನೂ ಸ್ವೀಕಾರ ಮಾಡಿ ಆ ಅನ್ನವನ್ನ ವ್ಯಧಿತ ಚತುರ್ಗುಣಂ ದಯಾಲು 4 ಜನರಿಗೆ 4 ಪಟ್ಟು ಮಾಡಿ ಇನ್ನೂ ಜನರಿಗೆಲ್ಲ ಮುಟ್ಟುವಂತೆ ವ್ಯವಸ್ಥೆ ಮಾಡಿದರು. ಆಮೇಲೆ ಇನ್ನೊಬ್ಬ ಶ್ರೀಮಂತ ಬಂದಿದ್ದ, ಧನವತಾಂ ಸಂಪ್ರೀತ್ಯೈ, ಭಾರಿ ಶ್ರೀಮಂತ. ಅವನೊಂದು 30 ಜನರಿಗಾಗುವ ಅಡಿಗೆ ತಂದಿದ್ದ. ಸ್ವಲ್ಪ ಮನಸ್ಸಲ್ಲಿತ್ತು, 30 ಜನರಿಗಾಗತ್ತೆ ಅಡಿಗೆ ಅಂತ ಹೇಳಿ ತಂದಿಟ್ಟಿದ್ರೆ ಒಬ್ಬರೇ ಉಂಡು ಮುಗಿಸ್ಬಿಟ್ಟು ಹರಾಸ್. 30 ಜನರ ಊಟವನ್ನು ಒಬ್ಬರೇ ಮಾಡಿ ಶ್ರೀಮಂತನಿಗೂ ಸಂತೋಷಗೊಳಿಸಿ 4 ಜನರಿಗೆ ಬೇಕಾದದ್ದನ್ನು 30 ಜನರಿಗೆ ವ್ಯವಸ್ಥೆ ಮಾಡಿ ಕೊಟ್ಟದ್ದು ಆಚಾರ್ಯ. ಒಂದು ಕಾರುಣ್ಯ ಅಂತಿರ್ತದೆ. ಯಾವಾಗಲೂ ಎಲ್ಲ ಕಡೆಗಳಲ್ಲೂ ಒಂದೇ ರೀತಿಯ ವ್ಯವಹಾರವನ್ನು ಮಾಡೋದಲ್ಲ, ಕಾರುಣ್ಯವನ್ನು ತೋರಿಸ್ಬೇಕಾಗ್ತಿರ್ತದೆ. ಹಾಗೆ ಕಾರುಣ್ಯದಿಂದ ಆಚಾರ ನಡ್ಕೊಂಡ್ರು. ಇಷ್ಟು ಹೇಳಿ ಮುಗಿಸಿಬಿಟ್ರು. ಇನ್ನು ಕೇವಲ ಸ್ತೋತ್ರ ಏನಂತಾರೆ 48ನೇ ಶ್ಲೋಕದ ಹೇಳುವಾಗ ಎಲ್ಲ ಒಂದು ಸರ್ತಿ ಸ್ಮರಣೆ ಮಾಡುತ್ತಾರೆ. ಅದರಲ್ಲಿ ಮೊದಲು ಮಳೆ ಬರೆಸೋ ವಿಚಾರವನ್ನು ಹೇಳುತ್ತಾರೆ. ವೃಷ್ಟ್ಯಾದೇ ಸನಿಯಮನಾದಿ ಚಕ್ರಗೇತಚ ಚಿತ್ರಂ ಕಿಂ ಭುವನ ನಿಯಾಮಕೆ ಸಮೀರೇ ಅಪ್ಯೇವಂ ಭುವನ ಗುರೋ ಕೃತಾನುವಾದಃ ಕೃತ್ಯೇಷು ಪ್ರವರ ಇತೀಗ ಪರಿಣಯಾಮಃ. ಏನಂತ ಹೇಳೋಣ? ಇದೆಲ್ಲ ದೊಡ್ಡ ಮಹಿಮೆ ಅಂತ ತಿಳಿದಿದ್ದೀರಾ ನೀವು? ಯಾವುದನ್ನು ದೊಡ್ಡ ಮಹಿಮೆ ಅಂತ ತಿಳಿದಿದ್ದೀರಿ? ವೃಷ್ಟ್ಯಾದೇಹೇ, ಮಳೆ ಬರೆಸುವುದು ಮೊದಲಾದರಿಂದ ಹಿಡಿದುಕೊಂಡು ಎಲ್ಲವನ್ನ ನೀವು ದೊಡ್ಡ ಮಹಿಮೆ ಅಂತ ತಿಳಿಬೇಡ್ರಿ. ಯಾಕೆ? ಭುವನ ನಿಯಾಮಕೆ ಸಮೀರೇ, 14 ಲೋಕಗಳ ನಿಯಮನವನ್ನ ಮಾಡುವ ಆಚಾರ್ಯರಿಗೆ, ವಾಯುದೇವರಿಗೆ ಇವು ಮಳೆ ಬರೆಸಿದ್ರು, ದೀಪ ಹಚ್ಚಿದ್ರು, ಗಾಳಿ ಬೀಸಿದ್ರು, ಇವೆಲ್ಲ ದೊಡ್ಡ ವಿಚಾರ ಅಲ್ವೇ ಅಲ್ಲ. ಯಾಕೆ? 14 ಲೋಕದಲ್ಲಿ ನಡೆಯುವಂತಹ ಪ್ರತಿಯೊಂದು ಕೆಲಸವೂ ಕೂಡ ವಾಯುದೇವರಿಂದಲೇ ಆಗುವಂಥದ್ದು. ವಾಯುನಾಹಿ ಸರ್ವೇ ಲೋಕಾನೇ ನೀಯಂತೆ, ವೇದ ಹೇಳ್ತದೆ. ವಾಯುದೇವರಿಂದಲೇ ಸರ್ವಲೋಕಗಳ ನಡವಳಿಕೆ ನಡಾವಳಿ. ಆಚಾರ್ಯರ ಒಂದು ಮಾತು ಭಾಷ್ಯದಲ್ಲಿ ಹೇಳುವಾಗ, ಭಗವಂತ ತಾನು ಇಡೀ ಜಗತ್ತಿನ ವ್ಯವಹಾರವನ್ನು ಮಾಡುವಾಗ ಹೇಗೆ ಮಾಡ್ತಾನೆ ಅಂದರೆ ಮುಖ್ಯ ಪ್ರಾಣದೇವರನ್ನ ಇಟ್ಟುಕೊಂಡು ಅವರಿಂದ ಪ್ರವೃತ್ತಿ ಮಾಡ್ತಾನಂತ. ತನಗೆ ಯಾವುದೇ ತನಗೆ ಕೆಲಸ ಮಾಡಬೇಕು ಅನಿಸಿದರೂ ಕೂಡ ಅವರು ಮಾಡ್ತಾ ಇದ್ದದ್ದೇನು ಅಂದರೆ ಹೋಗ್ತಾ ಅವನು ಏನು ಮಾಡ್ತಾನೆ ಅಂತಂದರೆ ಪರಮಾತ್ಮನಿಗೆ ತನಗೊಬ್ಬ ಬೇಕು. ಎಂಥ ವ್ಯಕ್ತಿ ಬೇಕು ಅಂದರೆ ಏನೇ ಮಾಡುವುದಕ್ಕಾಗಿ ಒಬ್ಬನನ್ನು ಮುಂದಿಟ್ಕೊಂಡು ಮಾಡಬೇಕು. ಜಗತ ಸಕಾಶಾತ್ ಪ್ರವೃತ್ತಿಂ ಕಾಮಯ ತ್ಯಜಃ, ವಾಯುದೇವರ ದೆಸೆಯಿಂದ ಅವರನ್ನು ಇಟ್ಟುಕೊಂಡು ಮುಂದೆ ಕಾರ್ಯಗಳನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ದಾನೆ. ಎಷ್ಟು ಆಶ್ಚರ್ಯ ಅಂದರೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಸ್ವಪ್ನ ಬೀಳುವುದು ಕೂಡ ವಾಯುದೇವರಿಂದ. ಸ್ವಪ್ನ ಬೀಳಿಸುವಾಗ ನನಗೆ ಸ್ವಪ್ನ ಆಗ್ತದೆ ಅಂತ ಇದ್ರೆ ನೆನಪಿಟ್ಕೊಳ್ರಿ, ಪ್ರತಿಯೊಬ್ಬರು ನಾವು ಸ್ವಪ್ನವನ್ನು ಕಾಣುವರೇ. ಈ ಸ್ವಪ್ನವನ್ನು ತೋರಿಸುವುದು ಪ್ರಾಣದೇವರ ಮೂಲಕ. ಪ್ರಾಣಾದಿಸ್ತಃ ತನೋತ್ಯಸೌ, ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಈ ಮಾತನ್ನು ಹೇಳ್ತಾರೆ. ಮುಖ್ಯ ಪ್ರಾಣದೇವರಲ್ಲಿದ್ದುಕೊಂಡು ಸ್ವಪ್ನವನ್ನು ತೋರಿಸ್ತಾರೆ. ಅಂದರೆ ಸ್ವಪ್ನ, ಜಾಗೃತ ಕಾಲ, ಎಲ್ಲ ಕಾಲಗಳೂ ಕೂಡ ವಾಯುದೇವರ ಅಧೀನವಾಗಿದೆ. ಎಷ್ಟು ಸ್ವಾರಸ್ಯ ಅಂದರೆ ಆಚಾರ್ಯರು ಐತ್ರೇಯದಲ್ಲಿ ಹೇಳುವಾಗ ಒಂದು ಮಾತಂತಾರೆ, ಹೇಗೆ ಶಾಸ್ತ್ರಗಳು ವಿಧಿ ನಿಷೇಧವನ್ನು ಮಾಡ್ತವೆಯೋ ಭಗವಂತನ ಆಜ್ಞೆ ಅಂತ ತಿಳ್ಕೊಂಡಿದ್ದೀರಿ, ಹಾಗೆ ವಾಯುದೇವರ ಆಜ್ಞೆ ಅಂತ ತಿಳ್ಕೊಳ್ರಿ ಅಂತ ಹೇಳ್ತಾರೆ ಆಚಾರ್ಯ. ವೇದ ಹೇಳಿದೆ ಮಾಡ್ತೀರಲ್ಲ, ಅದು ಭಗವಂತನ ಆಜ್ಞೆ ಅಷ್ಟೇ ಅಲ್ಲ, ವಾಯುದೇವರ ಆಜ್ಞೆಯೂ ಹೌದು. ವಾಯುದೇವರು ವೇದಗಳ ಮೂಲಕ ನಮಗೆ ಹೇಳುವಂಥವರು. ವಾಯುದೇವರು ಜಗತ್ತಿಗೆ ವಿಧಿ ನಿಷೇಧವನ್ನು ಮಾಡುವಷ್ಟು ಸಮರ್ಥರಾದವರು.
ಮರಿಬೇಡ್ರಿ ಅಂತ ಹೇಳಿಕೊಡ್ತಾರೆ. ಆದ್ದರಿಂದ ನಾರಾಯಣ ಪಂಡಿತಾಚಾರ್ಯ ವೃಷ್ಟ್ಯಾದೇಹೆ ಸನಿಯಮನಾದಿ ಚಕ್ರೆ ಏತತ್ ಚಿತ್ರಂ ಕಿಂ ಭುವನ ನಿಯಾಮಕೆ ಸಮೀರೆ. ಇದೊಂದು ದೊಡ್ಡ ವಿಚಾರ ಅಂತ ಅನ್ಕೊಳ್ಬೇಡ್ರಿ. ಮತ್ತೆ ಹಾಗಾದರೆ ಇದನ್ನೆಲ್ಲ ಯಾಕೆ ಹೇಳಿದ್ರಿ? ಕೃತ್ತೇಶು ಪ್ರವರ ಇತೀಹ ವರ್ಣಯಾಮ. ಹೇಳಬೇಕಾದ ಸುದ್ದಿಯಲ್ಲಿ ಇದು ಮೊಟ್ಟ ಮೊದಲು ಹೇಳಬೇಕಾದ ಸುದ್ದಿ. ಬೇಕಾದಷ್ಟು ವಾರ್ತೆಗಳಿವೆ, ಆದರೆ ಎಲ್ಲ ವಾರ್ತೆಗಳಲ್ಲಿ ಹೇಳಬೇಕಾದ ವಾರ್ತೆ ಯಾವುದು ಅಂದರೆ ವಾಯುದೇವರ ಮಹಿಮೆಯನ್ನು ಹೇಳಬೇಕಲ್ಲ, ಅದೇ ನಿಜವಾದ ಮಹಿಮಾ, ಅದನ್ನೇ ಹೇಳಬೇಕು ನಾವು, ಬೇರೆ ಇನ್ಯಾವುದು ಹೇಳೋದಲ್ಲ. ಕೃತ್ತೇಶು ಪ್ರವರ ಇತೀಗ ವರ್ಣಯಾಮಃ. ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ರಾಮಾಯಣವನ್ನು ಮುಗಿಸಿ ಒಂದು ಮಾತನ್ನು ಹೇಳ್ತಾರೆ. ರಾಮಾಯಣದ ಚರಿತ್ರೆ, ರಾಮನ ಚರಿತ್ರೆಯನ್ನೆಲ್ಲ ಹೇಳಿ ಮುಗಿಸಿದ ಮೇಲೆ ಇಷ್ಟೇ ರಾಮನ ಚರಿತ್ರೆ ಅಂತ ತಿಳಿಬೇಡ್ರಿ. ಬೇಕಾದಷ್ಟಿದೆ ರಾಮನ ಚರಿತ್ರೆ, ಮತ್ತೆ ಹೇಳಬೇಕು. ನಿಮಗೆಲ್ಲ ಕೇಳಲಿಕ್ಕಾಗೋದಿಲ್ಲ, ಮತ್ತೆ ನೀವು ಯಾಕೆ ಹೇಳಿದ್ರಿ ಅಂದರೆ ಸ್ವಕೀಯ ಕರ್ತವ್ಯ ತಯಾನು ವರ್ಣ್ಯತೆ ಅಂತ ಹೇಳ್ತಾರೆ. ನಮ್ಮ ಕರ್ತವ್ಯ ಭಗವಂತನ ಮಹಿಮೆಯನ್ನು ವರ್ಣಿಸಬೇಕು ಅಂತನ್ನುವುದು ನಮ್ಮ ಕರ್ತವ್ಯವಾದದ್ದರಿಂದ ನಾನು ವರ್ಣಿಸ್ತಾ ಇದ್ದೇನೆ. ಹಾಗೆ ನಾರಾಯಣ ಪಂಡಿತಾಚಾರ್ಯರು ಕೂಡ ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತು ಉತ್ತಮ ಶ್ಲೋಕ ಶಿಖಾಮಣೀನ ಮನೋ ವಿಶುದ್ಧಿ ಚರಿತಾನುವಾದ. ಪ್ರಥಮ ಸರ್ಗದಲ್ಲೇ ಪ್ರತಿಜ್ಞೆ ಮಾಡಿದ್ದಾರೆ, ನಾನು ಹೇಳುವುದು ಯಾತಕ್ಕಾಗಿ ಅಂದರೆ ನನ್ನ ಮನಸ್ಸಿನ ಶುದ್ಧಿಗಾಗಿ. ವಾಯುದೇವರು ಅನುಗ್ರಹ ಮಾಡಿದರೆ ಮನಸ್ಸು ಶುದ್ಧವಾಗ್ತದೆ. ವಾಯುದೇವರ ಚರಿತ್ರೆಯನ್ನು ಹೇಳಿದರೆ ಮನಸ್ಸು ಶುದ್ಧವಾಗ್ತದೆ. ಎಲ್ಲಿವರೆಗೆ ಮನಸ್ಸು ಶುದ್ಧವಾಗುವುದಿಲ್ಲ ಅಲ್ಲಿಯವರೆಗೆ ತತ್ವಜ್ಞಾನವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ತತ್ವಜ್ಞಾನ ಮಾಡಿಕೊಳ್ಳಿಕ್ಕೆ ಸಾಮರ್ಥ್ಯ ಬರಬೇಕು ಈ ಮನಸ್ಸಿಗೆ ಅಂದರೆ ವಾಯುದೇವರ ಚರಿತ್ರೆಯನ್ನು ಕೇಳಬೇಕು, ಇಲ್ಲದೆ ಇದ್ರೆ ಇಲ್ಲ, ಮುಗಿಯೋದಿಲ್ಲ. ಅದಕ್ಕಾಗಿ ನಾವು ಹೇಳಿದ್ದು ಕೃತ್ತೇಶು ಪ್ರವರ ಇತೀಗ ವರ್ಣಯಾಮಃ. ಇತ್ಯೂಚೆ ಧರಣಿ ಸುರೇಣ ಕೇವಲಂ ನೋ ಮಾಧ್ವೀಯಂ ವಿವಿಧ ಕಥಾ ಕಥಾಸು ಮಾನ್ಯ ಸಾಕ್ಷಾದಪ್ಯಮರ ವರೈರುದೀರ್ಯಮಾಣ ಗಂಧರ್ವೈರ್ದ್ಯುಸರಸಿ ತನ್ಮುದೇ ಜಗೇಸೌ. ಧರಣಿ ಸುರೇಣ, ಇಲ್ಲಿದ್ದ ಈ ಬ್ರಾಹ್ಮಣ ಒಬ್ಬ ಹೇಳಿದ ಅಂತ ತಿಳಿಬೇಡ್ರಿ. ಆಚಾರ್ಯ ಮಹಿಮೆಯನ್ನ ಹೇಳಿದ್ನಲ್ಲ, ಮೇಲಿನ ಲೋಕಕ್ಕೂ ಈ ಲೋಕಕ್ಕೂ ಸಂಪರ್ಕವನ್ನು ಕಲ್ಪಿಸಬೇಕಲ್ಲ, ಆ ವ್ಯವಸ್ಥೆ ಮಾಡ್ತಾರೆ. ಧರಣಿ ಸುರೇಣ, ಇದು ಕೇವಲ ಇಲ್ಲಿ ಒಬ್ಬ ಬ್ರಾಹ್ಮಣ ನಿಂತು ಹೇಳಿದ ಅಂತ ಅನ್ಕೊಳ್ಬೇಡ್ರಿ. ಯಾವ ಬ್ರಾಹ್ಮಣ ಹೇಳಿದ್ದು? ಸಾಧುಭ್ಯೋ ಮಧುಮಥನಾಂಗ್ರಿ ಭಕ್ತಿ ಭಾಗ್ಯ ಶ್ರೌತೇಭ್ಯೋ ವಿತದ ಮತೇರ್ ಮಹಾನುಭಾವಂ. ಅಲ್ಲಿ ಕೊಟ್ಟು ವಿತದ ಮತೇರ್ ಮಹಾನುಭಾವಂ ವೇದಾಂತಂ ಸ್ವಯಮಿವ ಬಂಧ ಮೋಕ್ಷ ಮೂಲಂ. 15ನೇ ಸರ್ಗದ ಕೊನೆಯಲ್ಲಿ ಹೇಳುವಾಗ ತಾಂತ್ಯ ಮಠದಲ್ಲಿ ಆಚಾರ್ಯರು ಚಾತುರ್ಮಾಸ್ಯಕ್ಕೆ ಕುಳಿತಾಗ ಒಬ್ಬ ಶಿಷ್ಯ ಎದ್ದು ನಿಂತುಕೊಂಡು ಆಚಾರ್ಯರ ಮಹಿಮೆಯನ್ನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರು. ಅದಕ್ಕೆ ಇತ್ಯೂಚೆ ಧರಣಿ ಸುರೇಣ ಕೇವಲಂನೋ, ಇಲ್ಲೊಬ್ಬ ಯಾರೋ ಆಚಾರ್ಯ ಶಿಷ್ಯ ಇದ್ದಾನೆ, ಅವನು ಹೇಳ್ತಾ ಇದ್ದಾನೆ ಅಂತನ್ನುವುದನ್ನು ತಿಳಿಯೋದಲ್ಲ. ಅವನ ಬಿಟ್ಟು ಮೇಲ್ಗಡೆಗೆ ದೇವತೆಗಳು ಕೂಡ ದೇವತೆಗಳು ಕೂಡ ಹೇಳ್ತಾ ಇದ್ದಾರೆ ಇದನ್ನು. ಇದು ಏಕಕಾಲದಲ್ಲಿ ನಡೆಯುವಂತಹ ಘಟನೆ. ಮಾಧ್ವೀಯಂ ವಿವಿಧ ಕಥಾ ಕಥಾಸು ಮಾನ್ಯ. ಇನ್ನೆಲ್ಲ ಕಥೆಗಳಲ್ಲಿ ಅತ್ಯಂತ ಮಾನ್ಯವಾದ ಕಥೆಗಳು ಯಾವುದು? ಮಾಧ್ವೀಯಂ, ಆಚಾರ್ಯ ಚರಿತ್ರೆ ಇದೆ, ಎಲ್ಲ ಆಚಾರ್ಯ ಘಟನೆಗಳಿವೆಯಲ್ಲ, ಇದು ಅತ್ಯಂತ ಮಾನ್ಯವಾದದ್ದು. ಸಾಕ್ಷಾದಪ್ಯಮರ ವರೈರು ಉದೀರ್ಯಮಾಣ, ಎಲ್ಲ ದೇವಶ್ರೇಷ್ಠರು ಹೇಳುವಂತಹ, ಎಲ್ಲ ದೇವತೆಗಳು ಹೇಳುವಂತಹ ಮಹಿಮೆಗಳು. ನಾನು ಮೊದಲೇ ಹೇಳಿದ್ದೇನೆ, ಅನೇಕ ಬಾರಿ ಹೇಳಿದ್ದೇನೆ. ಏನು ಅಂದರೆ ರುದ್ರದೇವರು, ಗರುಡದೇವರು, ಶೇಷದೇವರು ಆಚಾರ್ಯರ ಮಹಿಮೆಯನ್ನು ಕೇಳ್ತಾನೆ ಇರ್ತಾರೆ, ಹೇಳ್ತಾನೆ ಇರ್ತಾರೆ. ಹೇಳಲೇಬೇಕು, ಅವರಿಗೆ ಆ ಅನಿವಾರ್ಯತೆಗಳಿವೆ. ಯಾಕೆ? ತಮ್ಮ ಸಾಧನೆ ಆಗಬೇಕಾಗಿದ್ದರೆ ಅವರು ಕೇಳಲೇಬೇಕು, ಆಚಾರ್ಯ ಮಹಿಮೆಯನ್ನು ಹೇಳಲೇಬೇಕು. ಪದ್ಮೇಶ ಪದಪದ್ಮಶ್ಚಿತ್ ಕೃತ್ಯಾಂಗಂ ಪದ್ಮಜನ್ಮನಃ ಲಾಲಿತಾ ಶಿರಶೇಷೇನ ಗಂಗೆ ವಾಶೇಷ ಪಾವನಿ ಎಂಬ ಶ್ಲೋಕದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳುವಾಗ ವಾಯುದೇವರ ಮಹಿಮೆಯನ್ನು, ವಾಯುದೇವರ ಗ್ರಂಥಗಳನ್ನು, ಚರಿತ್ರೆಗಳನ್ನು ಋಜುಗಣಸ್ಥರೂ ಕೂಡ ಹೇಳ್ತಾರೆ ನಿತ್ಯದಲ್ಲಿ ಅಂತಿದ್ದಾಗ, ಗರುಡದೇವರು ಹೇಳ್ತಾರೆ, ಶೇಷದೇವರು ಹೇಳ್ತಾರೆ, ಉಳಿದವರು ಹೇಳ್ತಾರೆ ಅಂತೇನು ಹೇಳಬೇಕು? ಪ್ರತಿಯೊಬ್ಬರು ಯಾರ್ಯಾರು ಇನ್ನು ಮುಂದೆ ಬ್ರಹ್ಮ ಪದವಿಗೆ ಬಂದು, ವಾಯು ಪದವಿಗೆ ಬಂದು ಬ್ರಹ್ಮದೇವರಾಗಿ ತಮ್ಮ ಸಾಧನೆಯನ್ನು ಮುಗಿಸಬೇಕಾಗಿದೆ, ಅವರಿಂದ ಹಿಡಿದುಕೊಂಡು ಎಲ್ಲರೂ ಹೇಳಬೇಕು. ಭಾತಿ ಗಂಧರ್ವ ಗೀತಂ ಪ್ರತ್ಯೇಕಂ ದೇವ ಸಂಸತ್ ಸ್ವಪಿತವ ಭಗವನ್ ನರ್ತಿತದ್ಯೋ ವಧೂಷು. ಎಲ್ಲರೂ ಹೇಳ್ತಾ ಇದ್ದಾರೆ.
ಅದನ್ನು ಹೇಳಿದ್ರು ಗಂಧರ್ವೈಹಿ ದ್ಯುಸದಸಿ ತನ್ಮುದೆ ಜಗೇಸೌ. ಅದೆಲ್ಲ ಹೇಗೆ ಹೇಳ್ತಾ ಇದ್ರು, ಒಳ್ಳೆ ರಾಗಬದ್ಧವಾಗಿ ಹೇಳ್ತಾ ಇದ್ರಂತೆ. ರಾಗಬದ್ಧವಾಗಿ ಹೇಳಬೇಕು ಅಂದರೆ ಅದಕ್ಕೆ ಸಂಗೀತದ ಪರಿಕರಗಳೆಲ್ಲ ಸೇರಬೇಕು. ಸಂಗೀತದ ಪರಿಕರಗಳು ಸೇರಬೇಕು ಅಂದರೆ ಪಂಡಿತಾಚಾರ್ಯರಿಗೆ ಕೊನೆಯಲ್ಲಿ ಹೇಳುವಾಗ ಎಷ್ಟು ಸಂತೋಷ ಅಂತಂದರೆ ಆ ಎಲ್ಲ ಸಂಗೀತದ ಭಾಗಗಳನ್ನು ಸೇರಿಸಿ ಸ್ತೋತ್ರ ಮಾಡ್ತಾರೆ. ಅಲ್ಲಿ ಏನು ಸ್ವರಗಳಿದ್ದವು, ಅಲ್ಲೇನು ಗ್ರಾಮಗಳಿದ್ದವು, ಅಲ್ಲೇನು ಮೂರ್ಛನಾಗಳಿದ್ದವು, ಅಲ್ಲಿ ಏನೇನು ಸಂಗೀತದಲ್ಲಿ ಸೇರಬೇಕೋ ಅದು ಎಲ್ಲವನ್ನ ಸೇರಿಸಿ ದೇವತೆಗಳು ರಾಗಬದ್ಧವಾಗಿ ಆಚಾರ್ಯರ ಮಹಿಮೆಯನ್ನು ಹೇಳ್ತಾ ಇದ್ರಂತೆ. ತಾಂ ಪದ್ಯ ಪ್ರಣಿಗದಿತಾಂ ತು ಮೂರ್ಛಯಿತ್ವಾ ತಾನಾನಾಮುಚಿತತಯಾತ್ತ ಪಂಚಮಾದ್ಯಾಃ ಗಾಂಧಾರಂ ದ್ವಿವಿಷಯಮುಜ್ವಲಂ ಸೃಜಂತೋ ಗ್ರಾಮಂ ತೇ ಪ್ರಜಗುರಕಾಕಿ ಕಂಬ್ರಕಂಠಾಃ. ಪ್ರಜಗುಹು ಅಕಾಕಿ ಕಂಬ್ರಕಂಠಾಃ ಬಹಳ ಚೆನ್ನಾಗಿದೆ. ಕಂಠದ ದೋಷಗಳಿವೆ ಅಂತ ಎರಡು ಹೇಳುವಾಗ ಕಂಠದ ದೋಷಗಳಿವೆ ಅಂತ. ಏನು ಕಂಠದ ದೋಷಗಳು ಅಂತ ಕೇಳಿದ್ರೆ ಕಾಕಿ ಅಂತ ಅನ್ನೋದು ಕಂಠದ ದೋಷ ಅಂತ. ನೋಡ್ರಿ, ನಮಗೆ ಕಾಗಿ ಕಾಗಿ ಅಂತ ಕೇಳಿ ರೂಢಿ ಇರ್ತದೆ. ಪಂಡಿತಾಚಾರ್ಯರ ಮಾತು ಹೇಳ್ತಾರೆ, ಕಂಠದೋಷಕ್ಕೆ ಕಾಕಿ ಅಂತ ಕರೀತಾರಂತೆ. ಬರೀ ಕಾಕಿ ಒಂದೇ ಅಲ್ಲ, ತುಂಬುರು ಅಂತ ಹೆಸರಿದೆ ಅಂತೆ. ತುಂಬುರು ಅಂತನ್ನುವುದು ಒಬ್ಬ ಗಂಧರ್ವನ ಹೆಸರು ಅಂತ ಕೇಳಿದ್ರು ಪಂಡಿತಾಚಾರ್ಯ ಭಾವಪ್ರಕಾಶಿಕಾದಲ್ಲಿ ಹೇಳುವಾಗ ಕಾಕಿಶ್ಚ ತುಂಬುರುಶ್ಚೈವ ಕಂಠದೋಷವು ಪ್ರಕೀರ್ತಿತವು. ಯಾರ ಕಂಠ ಅಂದರೆ ಹೇಳುವಾಗ ಸಂಗೀತವನ್ನು ಹಾಡುವಾಗ ಧ್ವನಿಯಲ್ಲಿ ವ್ಯತ್ಯಾಸ ಆಗ್ತಿರ್ತದೆ. ಕೆಲವೊಬ್ಬರದು ಸೀರ್ ಧ್ವನಿ ಚೀರ್ ಧ್ವನಿ ಬರ್ತಿರ್ತದೆ, ಕೆಲವೊಬ್ಬರದು ಭಾರೀ ಗಡ್ಡು ಧ್ವನಿ ಇದ್ದಂಗೆ ಇರ್ತದೆ, ಕೆಲವೊಂದು ಗಂಭೀರ, ಏನೋ ಅದು ದೋಷಗಳು ಕಂಠದ್ದು ಇದ್ದೇ ಇರ್ತದೆ. ದೇವತೆಗಳು ಗಾಯನವನ್ನು ಮಾಡುವಾಗ ಕಂಠದ ದೋಷಗಳೇನಾದರೂ ಇದ್ದವ ಅಂತ ಕೇಳಿದ್ರೆ ಯಾವ ಕಂಠದೋಷವಿಲ್ಲದೆ ಗಾನವನ್ನು ಮಾಡಿದ್ರಂತೆ. ಗ್ರಾಮಂತೆ ಪ್ರಜಗುಹು ಅಕಾಕಿ ಕಂಬ್ರ ಕಂಠಾಗ, ಯಾವ ಕಂಠದೋಷ ಇಲ್ಲದೆ ಫಸ್ಟ್ ಕ್ಲಾಸ್ ಆಗಿ ಹಾಡಿದ್ರಂತೆ. ಹೇಗಿತ್ತು ಅಂದರೆ ಪದ್ಯ ಪ್ರಣಿಗದಿತಾಂ, ಪದ್ಯ ರೂಪದಲ್ಲಿ ಬರೆದಿರುವಂತಹದ್ದು. ಏನೋ ವಾಕ್ಯ ರೂಪದಲ್ಲಿ ಹೇಳಿದ್ದಲ್ಲ, ಪದ್ಯ ರೂಪದಲ್ಲಿ ಬರೆದಿರುವಂಥ ಆಚಾರ್ಯ ಮಹಿಮೆಯನ್ನು ಗಂಧರ್ವರೆಲ್ಲ ಹೇಳ್ತಾ ಇದ್ದಾರೆ. ದೇವತೆಗಳ ಸಭೆಯಲ್ಲಿ, ಇಂದ್ರಾದಿ ದೇವತೆಗಳ ಸಭೆಯಲ್ಲಿ ಕುಳಿತುಕೊಂಡಿದ್ರೆ ಇವರು ಗಾನ ಮಾಡ್ತಾನೇ ಇದ್ದಾರೆ. ಮತ್ತೇನಿತ್ತು ಅಂತ ಕೇಳಿದ್ರೆ ತಾನಾನಾಂ ಉಚಿತತಯಾತ್ತ ಪಂಚಮಾದ್ಯಾಹ. ಒಂದು ಗಾನದಿಂದ ಇನ್ನೊಂದು ಗಾನಕ್ಕೆ, ಒಂದರಿಂದ ಇನ್ನೊಂದಕ್ಕೆ ಹೋಗುವಾಗ ಅವು ಸಾಂಕರ್ಯ ಬರದೇ ಇದ್ದಂತೆ ಹಾಡಬೇಕಂತೆ. ಅಂದರೆ ಬೇರೆ ಸ್ವರಕ್ಕೆ ಏರಿಸಿದ್ರು ಅಂತ ಗೊತ್ತಾಗಬೇಕು ಹಾಡಾಡ್ತಾ ಇರುವಾಗ. ಈ ಕೆಲವೊಮ್ಮೆ ಎಲ್ಲ ಒಂದೇ ಧಾಟಿಗೆ ಹಾಡ್ತಿರ್ತಾರೆ, ಅವು ಯಾವುದು ಎಲ್ಲಿ ಸೇರ್ತೋ ಬಿಡುತ್ತೋ ಏನೂ ಅರ್ಥ ಆಗಲ್ಲ. ಕೆಲವ್ರದ್ದು ಒಂದೇ ತಾಳ ಒಂದೇ ರಾಗ ಅಂತೆ. ಅದು ಹೆಂಗೆ ಅಂದರೆ ಬೇತಾಳ ಎದ್ದೋಡಿ ರಾಗ ಅಂತ ಹೇಳ್ತಿರ್ತಾರೆ. ಎದ್ದೋಡಿ ರಾಗ ಬೇತಾಳದಲ್ಲಿ ಹಾಡ್ತಿರ್ತಾರೆ ಅಂತ. ಇವ್ರು ಹಾಡು ಕೇಳಿದಾಗ ಎದ್ದು ಓದ್ತಿರ್ತಾರೆ, ಬೆನ್ನು ಹತ್ತಿರ್ತದೆ ಬೇತಾಳ ಅನ್ನೋ, ಏನಿರೋದಿಲ್ಲ ಹಾಗೆ ಹಾಡ್ತಿರ್ತಾರೆ. ಹಾಗಿರಬಾರ್ದಂತೆ. ಅದಕ್ಕೆ ತಾನ ಅಂತನ್ನೋ ಶಬ್ದಕ್ಕೆ ಒಂದು ಮಾತು ಹೇಳ್ತಾರೆ, ತಾನಾನಿ ಏಕೋನ ಪಂಚಾಶದೇತದ್ ಗಾನಸ್ಯ ಲಕ್ಷಣಂ. ಅದು 49 ರೀತಿಗಳಿವೆ ಅಂತ ತಾನದಲ್ಲಿ. ಹೇಗೆ ಯಾವುದನ್ನು ಹೇಳಬೇಕು, ಯಾವುದಾದ್ಮೇಲೆ ಯಾವುದು ಬರಬೇಕು ಅಂತ ತಿಳ್ಕೊಂಡು ಹೇಳಿ. ಉಚಿತ ಆತ್ತ ಪಂಚಮಾದ್ಯಾಹ, ಆ ಪಂಚಮಶ್ಚ ಸಪ್ತ ಸ್ವರಗಳೇನಿವೆಯಲ್ಲ ಆ ಸ್ವರಗಳನ್ನು ಚೆನ್ನಾಗಿ ಹೇಳ್ತಾ ಇದ್ರಂತೆ. ನಿಷಧ ಋಷಭ ಗಾಂಧಾರ ಷಡ್ಜ ಮಧ್ಯಮ ದೈವತಾಹ ಪಂಚಮಶ್ಚ, ಎಲ್ಲವನ್ನ ಸೇರಿಸಿಕೊಂಡು ಅವರು ಹಾಡು ಹಾಡ್ತಾ ಇದ್ದಾರೆ. ಅದನ್ನು ಪಂಡಿತಾಚಾರ್ಯ ಬರೆದಿದ್ದಾರೆ, ಬಿಟ್ಟೇ ಇಲ್ಲ. ಯಾವ್ದು ಸೇರಿಸಿಕೊಂಡು ಗಾಯನವನ್ನು ಮಾಡಬೇಕು ಅಂತಿದೆಯೋ ಅದನ್ನೆಲ್ಲ ಸೇರಿಸಿಕೊಂಡೇ ಗಾಯನವನ್ನು ಮಾಡ್ತಾ ಇದ್ದಾರಂತೆ. ಹೀಗೆ ತಾಂ ಪದ್ಯ ಪ್ರಣಿಗದಿತಾಂತು ಮೂರ್ಛಯಿತ್ವ ತಾನಾನಾಮುಚಿತತಯಾತ್ತ ಪಂಚಮಾದ್ಯಾಹ ಗಾಂಧಾರಂ ದ್ವಿಷಯ ಮುಜ್ವಲಂ ಸೃಜಂತೋ ಗ್ರಾಮಂ ತೇ ಪ್ರಜಗುರಕಾಕಿ ಕಂಬ್ರಕಂಠಾಹ ಗಾಯನ ನಡೀತಾ ಇದೆ ಅಂತ ಹೇಳಿದರು. ಇದೆಲ್ಲ ಯಾರಿಗೆ ಸಂಗೀತ ಶಾಸ್ತ್ರದ ಪರಿಚಯ ಇರ್ತದೋ ಅವರು ಹೆಚ್ಚು ಈ ವಿಷಯವನ್ನು ಹೇಳಬಲ್ಲರು. ನಾವೆಲ್ಲ ಕೇವಲ ಪ್ರವಚನಕಾರರಾದ್ರಿಂದ ಅಲ್ಲಿ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಹೇಳ್ತೀವಿ ವಿನಃ ಬೇರೆದನ್ನು ಹೇಳಲಿಕ್ಕೆ ಬರೋದಿಲ್ಲ. ಈ ಘಟನೆಯನ್ನು ಇದನ್ನು ಉಲ್ಲೇಖ ಮಾಡ್ತಾ ಇದ್ದಾಗ ಪಂಡಿತಾಚಾರ್ಯರಂತಾರೆ, ಎದುರಿಗೆ ಕೂತಿದ್ರಲ್ಲ ದೇವತೆಗಳಿದ್ದು ಗಂಧರ್ವರೆಲ್ಲ ಹಾಡ್ತಾ ಇದ್ರು. ಗಂಧರ್ವರು ಹಾಡ್ತಾ ಇದ್ರೆ ಎದುರಿನಲ್ಲಿ ಕುಳಿತಿರುವ ದೇವತೆಗಳು ಯಾಕೆ ಕೇಳ್ತಾ ಇದ್ರು? ಕೇಳುವಾಗ ಅಸಡ್ಡೆಯಿಂದೋ ಏನೋ ಹೇಳ್ತಿದ್ದಾರಂತೋ ಭಕ್ತಿಯಿಂದ ಹೇಗೆ ಕೇಳ್ತಾ ಇದ್ರು ಅಂತ ಕೇಳಿದ್ರೆ ಚಿತ್ರ ನಮ್ಮ ಕಣ್ಣಿಗೆ ಮೂಡುವಂತೆ ಹೇಳ್ತಾ ಇದ್ದಾರೆ.
ಆನಮ್ರೈ ಸುಮುಕುಟ ಮೌಲಿ ವಿಹ್ಕರಾಗ್ರೈ ಆತಾಮ್ರೈ ಪ್ರತಿಕಲಿತೈ ಸ್ಮಿತೈರ್ಮುಖಾಬ್ಜೈ ಆಶ್ರಾಮಿ ಸ್ಥಿರತರ ಭಕ್ತಿಭಿಃ ಸುರೇಂದ್ರೈ ತದ್ಗೀತಾ ದಶದಿಷಣಾರ್ಯವರ್ಯಚರ್ಯ. ಅತ್ಯಂತ ನಮ್ರರಾಗಿ ಆನಮ್ರೈ ಸುಮುಕುಟ ಮೌಲಿ ವಿಹ್ಕರಾಗ್ರೈ, ಎರಡೂ ಕೈಗಳನ್ನು ಜೋಡಿಸಿಕೊಂಡು ತಲೆ ಮೇಲೆ ಎತ್ತಿ ಕಿರೀಟವನ್ನು ಹಾಕ್ಕೊಂಡಿದ್ರು, ತಲೆ ಬಾಗಿಸಿಕೊಂಡು ಶ್ರದ್ಧೆಯಿಂದ ಆಚಾರ್ಯ ಚರಿತ್ರೆ ಕೇಳ್ತಾ ಇದ್ದಾರಂತೆ. ಕೇಳೋ ಕಾಲಕ್ಕೆ ಅಷ್ಟು ಶ್ರದ್ಧೆಯಿಂದ ಕೇಳಿರ್ಬೇಕ್ರಿ. ಪುರಾಣ ಪುಣ್ಯಕಥೆ ಎಲ್ಲ ಕೇಳೋ ಕಾಲಕ್ಕೆ ಹೆಂಗೆ ಕೂಡ್ಬೇಕು ಅಂತ ಹೇಳ್ಯಾರ. ಪದ್ಮಪುರಾಣದಲ್ಲಿ ಹೇಳುವಾಗ, ಪುರಾಣ ಕೇಳುವಾಗ, ದೊಡ್ಡವರ ಚರಿತ್ರೆ ಕೇಳುವಾಗ ಕೂಡೋ ಕ್ರಮ ಏನು, ಹೆಂಗೆ ಕೂತ್ರೆ ಏನು ಫಲ ಬರ್ತದೆ, ತಲೆ ಮೇಲೆ ಟೊಪಿಗೆ ಹಾಕ್ಕೊಂಡು ಕೇಳಿದೆ, ಕಾಲ ಚಪ್ಪಲಿ ಹಾಕ್ಕೊಂಡು ಕೇಳಿದೆ, ಹಿಂಗೆ ಭಾಳ ಮಂದಿ ಕೇಳ್ತಿರ್ತಾರೆ. ಅಂಥವೆಲ್ಲ ಮಾಡಬೇಡ್ರಿ ಅಂತ ಹೇಳ್ಯಾರ. ಕೆಲವರು ಹರಟಿ ಹೊಡ್ತಿರ್ತಾರೆ ಪುರಾಣದಾಗ. ಅಲ್ಲ, ಇಲ್ಲಿ ಯಾರು ಹೊಡೆದಿಲ್ಲ ಗೊತ್ತದ ನನಗೆ, ಬೇರೆ ಊರಿನಾಗ ಆಗಿರ್ತದೆ, ಅದಕ್ಕೆ ಹೇಳಿರ್ತೀನಿ ಅಷ್ಟೇ. ಹಾಗಾಗಿ ಅವೆಲ್ಲ ಮಾತಾಡಬಾರ್ದು. ಹರಟೆ ಹೊಡೆಯೋದು, ನಿದ್ದೆ ಮಾಡೋದು, ಇವೆಲ್ಲ ಯಾವ ಕಾರಣಕ್ಕೂ ಈ ತರಹದ ಘಟನೆಗಳಾಗಬಾರ್ದು. ಇಲ್ಲಿ ಹೇಳುವಾಗ ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂದರೆ, ಸ್ಥಿರತರ ಭಕ್ತಿಭಿಃ ಸುರೇಂದ್ರೈ, ಅತ್ಯಂತ ದೃಢವಾದ ಭಕ್ತಿಯಿಂದ ಎರಡೂ ಕೈಗಳನ್ನು ಜೋಡಿಸಿಕೊಂಡು ಆತಾಮ್ರೈ ಪ್ರತಿಕಲಿತೈ ಸ್ಮಿತೈರ್ ಮುಖಾಬ್ಜೈ, ಕೇಳುವಾಗ ಮುಗುಳ್ನಗೆಯಿಂದ ಕೂಡಿದ ಮುಖದಿಂದ ಆ ಕೇಳುವಾಗ ಸಂತೋಷ ಆಗ್ತಾ ಇದೆ ಅಂತನ್ನೋದು ಮುಖದಲ್ಲಿ ಅಭಿವ್ಯಕ್ತ ಆಗಬೇಕು. ನೀವು ಹೇಳಿದ್ದು ಕೇಳಿದ್ರೆ ನಮಗೆ ಸಂತೋಷ ಆಗ್ತದೆ ಅಂತ ತೋರಿಸುವುದೇ ಮುಖದಲ್ಲಿದ್ದ ಮುಗುಳ್ನಗೆ. ಈ ಕೆಲವರು ಕೂತಿರ್ತಾರೆ ಪುರಾಣಕ್ಕೆ, ಏನು ಹೇಳಿದ್ರು, ಜೋಕ್ ಹೇಳ್ರಿ, ಮತ್ತೊಂದು ಹೇಳ್ರಿ, ಮುಗ್ದೊಂದು ಹೇಳ್ರಿ, ಒಂದೇ ರೀತಿ ಇರ್ತಾರೆ. ಶ್ರೀಮದ್ ಗಾಂಭೀರ್ಯ, ಜಗತ್ತಿನಲ್ಲಿದ್ದ ಎಲ್ಲ ಗಾಂಭೀರ್ಯವನ್ನ ಅರೆದು ಇವರು ಮುಖದಲ್ಲೇ ಲೇಪನ ಮಾಡಿದ್ದಾರೆ ಅನ್ನೋ ಹಾಕಿ ಕೂತಿರ್ತಾರೆ ಕೆಲವರೆಲ್ಲ. ಏನ್ ಗಂಭೀರ, ಏನ್ ಗಂಭೀರ. ಒಬ್ಬರು ಆಚಾರ್ಯ ಪುರಾಣ ಹೇಳ್ಬೇಕಾದ್ರೆ ಕೇಳಿದ್ರಿ, ಪುರಾಣ ಹೇಳ್ತಿದ್ರಂತ, ಪುರಾಣದಾಗ ಒಟ್ಟು 3 ಮಂದಿ ಒಟ್ಟು ನಗ್ತಿರ್ಲಿಲ್ಲ ಅಂತ. ಅವ್ರು 3 ಮಂದಿ ಬೇಕಾದ್ ಮಾಡಿದ್ರೆ ನಗೋ ಹಂಗಿಲ್ಲ ಅಂತ ಸಂಕಲ್ಪ ಮಾಡ್ಕೊಂಡಿದ್ರಂತ. ಮಂಗಳ ಬಂತ್ರಿ ಆಚಾರ್ಯರು ದಿವಸ ಆ ಜೋಕು ಈ ಜೋಕ್ ಎಲ್ಲ ಹೇಳಿದ್ರು, ಇದ್ದು ಬಿದ್ದೆಲ್ಲ ಜೋಕ್ ಹೇಳ್ರಿ, ಮುಗಿದೋತು, ಕೊನೆಗೆ ಅವ್ರೇನು ನಗಲಿಲ್ಲ. ಮಂಗಳದ ದಿವಸ ಆಚಾರ ಪರೀಕ್ಷಾ ಅಂತ ಕೂಡ ಅವ್ರ ಮುಂದೆ 3 ಮಂದಿನ ತಂದು ಕೂಡಿಸ್ಬಿಟ್ರು. ಈ ಮುಂದೆ ಕೂತವ್ರು ಸ್ವಲ್ಪ ನಗಲಿಲ್ಲ ಅಂದ್ರೆ ಎಷ್ಟು ಇರಿಟೇಟ್ ಆಗ್ತದೆ. ಕೂತವ್ ಪ್ರವಚನ ಹೇಳೋಂಗೆ ಹೇಳ್ತೀನಿ, ಸ್ವಲ್ಪ ಪ್ರತಿಸ್ಪಂದನೆ ಮಾಡ್ತಿರ್ಬೇಕ್ರಿ. ಹೇಳಿದಾಗ ಏನೋ ಒಂದು ಮಾತಿ ಅಲ್ಲಿ ಹೇಳೋ ಉತ್ಸಾಹ ಬರ್ತಿರ್ತದೆ. ಗೊತ್ತಾಯ್ತು ಆಚಾರ್ಯ, ಇವತ್ತು ಮಂಗಳ, ಇವತ್ತು ನಮ್ದು ಕೊನಿ, ಅವ್ರದ್ದು ಕೊನಿ, ಹೆಂಗಾರ ಮಾಡಿ ಮುಗಿಸೇ ಬಿಡೋಣ ಅಂತ ಒಂದು ಲೆಕ್ಕ ಹಾಕ್ಕೊಂಡ್ರು. ಪ್ರವಚನ ಮುಗೀತು. ಕೊನೆ ಸೆಂಟೆನ್ಸ್ ಆ ಪ್ರವಚನಕ್ಕೆ ಬಂದ ಆಚಾರ್ಯ ಹೇಳಿದ್ದೇನಿಲ್ಲ, ನಾನು ಇಷ್ಟು ದಿವಸದಿಂದ ಹುಡುಕ್ತಾ ಇದ್ದೆ. ಏನು ಹುಡುಕ್ತಾ ಇದ್ದೆ ಅಂದರೆ, ಗಾಂಧೀಜಿಯವರ ಬಳಿ 3 ಮಂಗಗಳಿದ್ದವು. ಗಾಂಧೀಜಿಯವರು ತೀರ್ಕೊಂಡ ಮೇಲೆ ಎಲ್ಲಿ ಹೋದವು ಅಂತ ವಿಚಾರ ಮಾಡ್ತಾ ಇದ್ದೆ. ಅವು ಎಲ್ಲೂ ಹೋಗಿಲ್ಲ, ಇಲ್ಲೇ ಎದುರಿನಲ್ಲಿ ಕುಳಿತುಕೊಂಡಿವೆ ಅಂದ್ರು. ಆ ಕೂತವ್ರು ನಗ್ಲಿಕ್ಕೆ ಶುರು ಮಾಡಿದ್ರು ಅವತ್ತು. ಅದೇ ಅಂದರೆ ಎಷ್ಟು ಸಮಸ್ಯೆ ಇದೆ. ಹೇಳುವಾಗ ಕೇಳುವಾಗ ಸ್ವಲ್ಪ ನಮ್ಮ ಒಳಗೆ ಸಂತೋಷ ಆಗ್ತಾ ಇದೆ. ಸ್ಮಿತೈರ್ ಮುಖಾಬ್ಜೈಹಿ, ನಮ್ಮ ಮುಖದಲ್ಲಿ ಮುಗುಳ್ನಗೆಯನ್ನು ತೋರಿಸಿ ನೀವು ಹೇಳಿದ್ರೆ ನಮಗೆ ಸಂತೋಷ ಆಗ್ತಾ ಇದೆ ಅಂತ ತೋರಿಸ್ಬೇಕು. ಕೇಳವರಿಗೆ ಅದೇ ಆನಂದ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿರೋದು, ಸಂತೋಷಂ ಜನೇತ್ ಪ್ರಾಜ್ಞ ತದೇವೇಶ್ವರ ಪೂಜನಂ ಅನ್ಬೇಕು. ಎದುರಿಗಿದ್ದವನು ಒಂಚೂರು ನಗತಿದ್ದಾನೆ, ನಮ್ಮಿಂದ ಮಾತುಗಳನ್ನು ಕೇಳಿದ್ರೆ ದೊಡ್ಡ ದೇವರ ಪೂಜೆ ಅಂತೆ. ಅದು ನಾವು ದೇವರ ಪೂಜೆ, ಅದೊಂದು ದೇವರ ಪೂಜೆ ಅಂತ ಅನುಸಂಧಾನ ಮಾಡಬೇಕಂತ. ಅದಕ್ಕೆ ಆನಮ್ರೈ ಸುಮುಕುಟ ಮೌಲಿ ವಿಹ್ಕರಾಗ್ರೈ ಆತಾಮ್ರೈ ಪ್ರತಿಕಲಿತೈ ಸ್ಮಿತೈರ್ಮುಖಾಬ್ಜೈ ಆಶ್ರಾಮಿ ಸ್ಥಿರತರ ಭಕ್ತಿಭಿಃ ಸುರೇಂದ್ರೈ ತದ್ಗೀತಾ ದಶದಿಷಣಾರ್ಯವರ್ಯಚರ್ಯ ಗೀರ್ವಾಣೈರ್ವಿಜಯ ಮಹೋತ್ಸವಸ್ಯ ಪೂಜಾಂ ಕುರ್ವಾಣೈರವಿರಲ ಸಂವಿದಸ್ತದಾನೀಂ ವಿಸ್ಮೇರೈರ್ಮುನಿನಿಕರೋಪದೇವಯುಕ್ತೈಃ ಸುಸ್ಮೇರೈರಥತಮವೇಕ್ಷಿತುಂ ಪ್ರಜಗ್ಮೇ. ಅಲ್ಲಿಂದ ಹೊರಟರು. ದೇವತೆಗಳು ತಮ್ಮ ಲೋಕದಿಂದ ಹೊರಟಿದ್ದಾರೆ. ಯಾತಕ್ಕಾಗಿ ಅಂದರೆ, ಆಚಾರ್ಯರ ಪ್ರವಚನವನ್ನು ಕೇಳಿ ನಮ್ಮ ಸಂತೋಷವನ್ನು ಅಭಿವ್ಯಕ್ತ ಮಾಡೋಣ ಅಂತ ಹೊರಟ್ರಂತೆ. ಗೀರ್ವಾಣೈಹಿ ವಿಜಯ ಮಹೋತ್ಸವಸ್ಯ ಪೂಜಾಂ ಕುರ್ವಾಣೈಹಿ, ಆಚಾರ್ಯರ ವಿಜಯ ಸಂಪಾದನೆ ಮಾಡಿ, ದುರ್ವಾದಿಗಳ ನಿಗ್ರಹವನ್ನು ಮಾಡಿ, ಸತ್ಶಾಸ್ತ್ರಗಳ ರಚನೆಯನ್ನು ಮಾಡಿ, ಎಲ್ಲ ಸಾತ್ವಿಕರ ಉದ್ಧಾರವನ್ನು ಮಾಡಿದ್ದಾರಲ್ಲ, ಅದಕ್ಕೆ ನಾವು ತೋರಿಸುವ ಕೃತಜ್ಞತೆಗಳು ಎನ್ನುವಂತೆ ಬಂದಿದ್ದಾರೆ. ವಿಸ್ಮೇರೈಹಿ ಮುನಿನಿಕರೋಪ ದೇವಯುಕ್ತೈಹಿ, ಋಷಿಗಳು, ಉಪದೇವತೆಗಳು, ಸಣ್ಣ ಪುಟ್ಟ ದೇವತೆಗಳು ಯಾರ್ಯಾರಿದ್ದಾರೋ ಎಲ್ಲರೂ ಸೇರಿಕೊಂಡು ಬಂದ್ರಂತೆ. ಎಲ್ಲಿ ನಿಂತ್ಕೊಂಡ್ರು ಬಂದು ಅಂದರೆ, ಆಚಾರ್ಯರು ಆ ಕಾಲದಲ್ಲಿ ಅನಂತಾಸನ ದೇವಾಲಯದಲ್ಲಿ, ಮುಂದಿನ ಶ್ಲೋಕದಲ್ಲಿ ಇದೆ,
ಆ ಅನಂತಾಸನ ದೇವಾಲಯದಲ್ಲಿ ಐತರೇಯ ಉಪನಿಷತ್ತಿನ ಪ್ರವಚನ ಮಾಡ್ತಾ ಇದ್ದಾಗ ಮೇಲೆ ಆಕಾಶದಲ್ಲಿ ಸರಿಯಾಗಿ ಬಂದು ನಿಂತ್ಕೊಂಡ್ರಂತೆ. ಪಂಡಿತಾಚಾರ್ಯ ಕ್ಲೈಮ್ಯಾಕ್ಸ್ ಹಾಕಿ ತರ್ತಾ ಇದ್ದಾರೆ ನೋಡ್ಕೊಳ್ಳಿ. ಅದು ಇಷ್ಟು ದಿವಸ ನೀವು ಕೇಳ್ಕೊಂಡು ಬಂದದ್ದು ಇವತ್ತು ಕೊನೆಯಲ್ಲಿ ಕ್ಲೈಮ್ಯಾಕ್ಸಿಗೆ ತಂದು ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿದು ಬಿಡಬೇಕು. ನಾವು ಆಚಾರ್ಯರ ಮಹಿಮೆಯನ್ನು ಏನು ತಿಳಿದಿದ್ದೇವೆ ನಮ್ಮ ಕೊನೆಯಲ್ಲಿ ತೆಗೆದುಕೊಂಡು ಹೋಗುವ ಮೆಸೇಜ್ ಏನು ಅಂತ ಅರ್ಥ ಆಗಬೇಕಾದ್ರೆ ಅದು ಕೊನೆಯಲ್ಲಿ ಅಚ್ಚಳಿಯದೇ ಉಳಿಯಬೇಕಾಗಿರುವ ಒಂದು ಚಿತ್ರವನ್ನು ಚಿತ್ರಿಸಿಕೊಡ್ತಾರೆ. ಅವ್ರ ಮೇಲೆ ಮಾತಾಡ್ಕೊಳ್ತಾ ಇದ್ರಂತೆ. ಏನು ಮಾತಾಡಿಕೊಂಡ್ರು ದೇವತೆಗಳೆಲ್ಲ? ಪಂಡಿತಾಚಾರ್ಯ ಅಲ್ಲೂ ಕಿವಿ ಇಟ್ಟಿದ್ದಾರೆ, ಅಲ್ಲೊಂದು ಕಿವಿ ಇಟ್ಟು ಕೇಳ್ತಾ ಇದ್ದಾರೆ. ಆದರ್ಶಂ ಗುಣಗಣ ದರ್ಶನೇ ಮುರಾರೇಗೆ ಸತ್ಯಾಸ್ತ್ರಂ ರಚಿತ ಮನೇನ ವರ್ಣಯಂತಗ ಪ್ರದ್ಯೋತೈರುಡು ಪದವೀಂ ಪ್ರಸಾದ ಪ್ರಕಾಶಯಂತಗ ಪ್ರೈಕ್ಷಂತ ಪ್ರಚುರ ಮನೋವಿಲಾಸಮೇತೆ. ಅವರು ಒಂದು ಮಾತಾಡಿಕೊಂಡ್ರಂತೆ. ಏನು? ಏನಿಲ್ಲ, ಮಧ್ವಾಚಾರ್ಯರು ಒಂದು ಕನ್ನಡಿ ಕೊಟ್ಟಿದ್ದಾರೆ. ಮಧ್ವಾಚಾರ್ಯ ಏನು ಕೊಟ್ಟಿದ್ದಾರೆ ಅಂದರೆ ಕನ್ನಡಿ ಕೊಟ್ಟಿದ್ದಾರೆ ಅಂತ ಮಾತಾಡ್ಕೊಂಡ್ರಂತೆ. ಈ ದೇವತೆಗಳು ಬಂದು ಈಗ ಮಧ್ವಾಚಾರ್ಯರು ಮಾಡಿದ ಕೆಲಸಗಳನ್ನು ಹೇಳೋದು ಬಿಟ್ಟು ಇದನ್ನು ಕನ್ನಡಿ ಕೊಟ್ಟ ಕೆಲಸ ಯಾಕೆ ಹೇಳ್ತಾರೆ? ಎಂಥ ಕನ್ನಡಿ! ಎಷ್ಟು ಚೆನ್ನಾಗಿದೆ ನೋಡ್ರಿ. ನಮಗೆ ಕನ್ನಡಿ ಯಾಕೆ ಬೇಕಾಗ್ತದೆ ಹೇಳ್ರಿ ನೋಡಂತ. ನಮ್ಮದು ಬಣ್ಣ, ನಮ್ಮದು ರೂಪ, ನಮ್ಮದು ಎಲ್ಲ ಏನೇನವ ಅವನ್ನ ನೋಡ್ಕೋಬೇಕು ಅಂತ ಕನ್ನಡಿ. ದೇವರು ಕನ್ನಡಿ ಸೃಷ್ಟಿ ಮಾಡಿ ನಮ್ಮನ್ನೆಲ್ಲ ಬದುಕ್ಸ್ಯಾನ್ರಿ. ನಾ ಯಾವಾಗಲೂ ಅನ್ಕೋತಿರ್ತೀನಿ, ಅಕಸ್ಮಾತ್ ದೇವರು ಕನ್ನಡಿ ಸೃಷ್ಟಿ ಮಾಡಿದ್ದಿಲ್ಲ ಅಂದ್ರೆ ನಾವೆಲ್ಲ ಭಾಳ ದಿವಸ ಬದುಕುಳಿತಿರ್ಲಿಲ್ಲ. ಯಾಕಂದ್ರೆ ನಮಗಿಷ್ಟು ದುಃಖ ಆಗ್ತಿತ್ತು, ನಾವು ಹೆಂಗಿದ್ದೀವಿ ಅಂತ ನಮಗೆ ಗೊತ್ತಿರ್ತಿರ್ಲಿಲ್ಲ. ಇನ್ನೊಬ್ಬರಿಗೆ ನಾವು ಎಂದೂ ಚಂದ ಅನಸಂಗೇ ಇಲ್ಲ. ನೆನಪಿಟ್ಕೊಳ್ರಿ, ನಮಗೆ ನಾವು ಚಂದ ಅನಿಸ್ಬೇಕಾದ್ರೆ ಏಕೈಕ ಉಪಾಯ ಅಂದರೆ ಕನ್ನಡಿ ಮಾತ್ರ. ನೀವು ಎದುರಿಗೆ ಭೇಟಿ ಆದವ್ರು ಯಾರು ನೋಡ್ರಿ, ಒಂದೇನು ಮೂಗು ಸೊಟ್ಟದ ಬಿಡು ಅಂತ ಮಾತಾಡ್ತಿರ್ತಾರೆ. ಕಣ್ಣು ಹಿಂಗೆ ಸ್ವಲ್ಪ ಅದು ಎಡಕ್ಕೆ ಹೊಳ್ಳೇದು ನೋಡು ಅಂತ. ಯಾರಿಗೂ ಯಾರು ಇನ್ನೊಬ್ರು ಸೇರೋದೇ ಇಲ್ಲ ನಮಗೆ. ಆದರೆ ನಮಗೆ ನಾವು ಸೇರಿದ್ದು ಯಾವಾಗಂದರೆ ಕನ್ನಡಿ ಮುಂದೆ ನಿಂತ್ಕೊಂಡಾಗ. ನಾವೊಂದು ಕಥೆ ಓದಿದ್ದರಿ, ಕನ್ನಡಿ ಇಲ್ಲದ ಊರಿನಲ್ಲಿ ಅಂತ ಒಂದು ಕಥೆ ಬರೆದಿದ್ದರು. ಒಬ್ಬರು ಭಾಳ ಚೆನ್ನಾಗಿ ಬರೆದಿದ್ರು. ಆ ಊರಿನಲ್ಲಿ ಇದ್ದವರೆಲ್ಲ ದುಃಖಿಗಳೇ ಅಂತೆ. ಯಾವಾಗ ಯಾಕೆ ದುಃಖಿಗಳು ಅಂದರೆ ಯಾರು ಯಾರನ್ನು ಹೊಗಳೋದಿಲ್ಲ, ಬಿಡೋದಿಲ್ಲ. ಪ್ರತಿಯೊಬ್ಬರಿಗೂ ಅದೇನೋ ಅಂತಿರ್ತಾರಲ್ಲ, ನಾನು ಸಣ್ಣವನು ಅನ್ನುವಂತಹ ಒಂದು ಭಾವನೆ ಬಂದು ಎಲ್ಲರೂ ದುಃಖಿಗಳಂತೆ. ಕೊನೆಗೆ ದೇವರು ವಿಚಾರ ಮಾಡಿದಂತೆ ಇವರು ದುಃಖ ದೂರ ಹೇಗೆ ಮಾಡಬೇಕು ಅಂತ ಆಗ ಸೃಷ್ಟಿ ಮಾಡಿದಂತೆ ಕನ್ನಡಿಯನ್ನು. ಆಗ ಕನ್ನಡಿ ಬಂತಂತೆ, ಎಲ್ಲರ ಮುಖದಲ್ಲಿ ನಗು ಬಂತಂತೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ತಾವು ಚಂದ ಅಂತ ಅನಿಸ್ಲಿಕ್ಕೆ ಶುರುವಾಯ್ತಂತೆ. ಹಾಗೆ ಒಂದು ಕನ್ನಡಿ ಇಲ್ಲದೆ ಹೋದರೆ ನಮ್ದೇನು ನಮಗೆ ಅರ್ಥ ಆಗೋದಿಲ್ಲ. ಮಧ್ವಾಚಾರ್ಯ ಒಂದು ಕನ್ನಡಿಯನ್ನು ಮಾಡಿಕೊಟ್ರಂತೆ. ಯಾವ ಕನ್ನಡಿ? ಅದರಿಂದ ನಾವು ಏನು ನೋಡಬೇಕು? ಅದರಲ್ಲಿ ನಾವು ನೋಡಬೇಕಾದದ್ದೇನು? ಆದರ್ಶಂ ಗುಣಗಣ ದರ್ಶನೇ ಮುರಾರೇಗೆ. ಭಗವಂತನ ಗುಣಗಳನ್ನು ನೋಡುವಂತಹ ಅದ್ಭುತವಾದ ಕನ್ನಡಿ ಅಂದರೆ ಆಚಾರ್ಯರ ಸರ್ವಮೂಲ ಗ್ರಂಥಗಳು. ಆಚಾರ್ಯರ ಸರ್ವಮೂಲ ಗ್ರಂಥಗಳು ಎಂಥದ್ದು ಅಂತ ಕೇಳಿದ್ರೆ ಭಗವಂತನ ಗುಣಗಳು ಸ್ಪಷ್ಟವಾಗಿ, ತಿಳಿಯಾಗಿ, ಬಿಡಿಯಾಗಿ, ಎಳೆಯಾಗಿ ಕಾಣುವಂತಹ ಗ್ರಂಥಗಳು. ಒಂದಲ್ಲ ಎರಡಲ್ಲ, ಯಾವುದೇ ಗ್ರಂಥವನ್ನು ಆಚಾರ್ಯ ತೆಗೆದುಕೊಂಡರೂ ಕೂಡ ಅಷ್ಟು ಸ್ಪಷ್ಟವಾಗಿ ಈ ಗ್ರಂಥದಲ್ಲಿ ಆಚಾರ್ಯರು ದೇವರ ಮಹಿಮೆಯನ್ನು ಹೇಳದೇ ಮುಗಿಸಿದ್ದಾರೆ ಅಂತ ಇಲ್ಲವೇ ಇಲ್ಲ. ಈ ಪ್ರಾರಂಭದಿಂದ ಕೊನೆಯವರೆಗೂ ಅರ್ಥ ಆಗೋರಿಗೆ ಎಲ್ಲ ಕಡೆಗೂ ದೇವರ ಮಹಿಮೆ ಅರ್ಥ ಆಗುತ್ತೆ. ಸ್ಪಷ್ಟವಾಗಿ ಹೇಳಿದಾಗಲೂ ಅರ್ಥವಾಗದೇ ಇದ್ದವ್ರಿಗೆ ಅರ್ಥ ಆಗೋದೇ ಇಲ್ಲ. ಅದಕ್ಕೆ ಆಚಾರ್ಯರ ಶಾಸ್ತ್ರಗಳು ಅಂದರೆ ಆದರ್ಶಂ ಗುಣಗಣ ದರ್ಶನೇ ಮುರಾರೇಗೆ. ಧರ್ಮಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ. ಏನು ಬರ್ತದೆ ಅಂದರೆ, ಬೆಳಿಗ್ಗೆ ಎದ್ದು ಕೂಡಲೇ ಕಪಿಲಾಂ ಧೇನುಂ, ಬೆಳಿಗ್ಗೆ ಎದ್ದು ಕೂಡಲೇ ಏನು ಮಾಡಬೇಕು? ಆಕಳ ದರ್ಶನ ಮಾಡ್ಕೋಬೇಕಂತ, ತುಳಸಿ ದರ್ಶನ ಮಾಡ್ಕೋಬೇಕಂತ, ದೇವರನ್ನ ನೋಡ್ಬೇಕಂತ, ತುಪ್ಪದಲ್ಲಿ ಮುಖ ನೋಡ್ಬೇಕಂತ ಇದೆಲ್ಲ ಹೇಳ್ತಾರೆ. ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ರಿ ಅಂತ ಹೇಳ್ತಾರೆ. ಕನ್ನಡಿಯಲ್ಲಿ ಮುಖ ನೋಡ್ಕೊಂಡು ದಿವಸ ನೋಡ್ಕೊಂಡಿರ್ತೀವಿ ನಾವು. ಕನ್ನಡಿ ಒಳಗೆ ರಾತ್ರಿ ಮಲ್ಕೊಳ್ಳೋ ತನಕ ಬಾಚ್ಕೊಂಡ ಮಲ್ಕೊಂಡಿರ್ತೀವಿ ನಾವೇನು. ಅವು ಇರೋ 4 ಕೂದಲ ಎಕಡೆ ಹೊಲಿಸಿದ್ರೂ ತಿರುಗಂಗಿಲ್ಲ. ಅವು ಹೆಂಗೆ ಮಾಡಿದ್ರು ತಲೆ ಮೇಲೆ ಆಗೋದೇ ಇಲ್ರಿ. ಒಂದು ಧರ್ಮಶಾಸ್ತ್ರದ ಎಲ್ಲ ಒಂದು ಸರ್ಕಾರದ ನಿಯಮವನ್ನು ಒಬ್ಬ ಖಲ್ವಾಟ ಅಂದರೆ ಒಬ್ಬ ಬಾರಡಿ ತಲೆ ಇದ್ದವನು ಪಾಪ ಪೂರ್ಣ ಪರಿಪಾಲನೆ ಮಾಡಿದ್ದಂತೆ. ಏನು ಅಂದರೆ ಬಾಲ್ ವಿವಾಹ ಆಗಬಾರ್ದು ಅಂತ ಹೇಳಿದ್ರಂತೆ. ಇವನ ತಲೆಯಲ್ಲಿ ಈ ತುದಿಗೊಂದು ಕೂದಲಿದ್ರಿಂದ ಎಂದೂ ಕೂಡಲೇ ಇಲ್ಲ, ಅದರಿಂದ ಬಾಲ್ ವಿವಾಹ ಆಗಲೇ ಇಲ್ಲವಂತೆ. ಬಾಲ್ಯ ವಿವಾಹ ಹೆಂಗೆ ಆಗ್ಬೇಕು? ಅವೆಲ್ಲ ಎಷ್ಟು ತಲೆಯ ಮೇಲೆ ನಮಗೆ ಅಭಿಮಾನ. ಮಲಗೋವರೆಗೂ ಕೂಡ ಕೆಲವರು ಪ್ಯಾಂಟಿನ ಕಿಷ್ಟ ಇಟ್ಕೊಂಡ್ಬಿಟ್ಟಿರ್ತಾರೆ, ತೆಗೆಯೋದು ಪಚ ಯಾರಾದರೂ ಒಬ್ಬರು ಭೇಟಿಯಾಗಿ ಹೋದ ಕೂಡಲೇ ಮತ್ತೆ ಹಿಂಗೆ ಕಟ್ಕೊಳ್ಳೋದು.
ನೀವು ಎಷ್ಟು ಅನ್ಕೊಂಡ್ರು ಅಷ್ಟೇ, ಅವೇನು ಚೇಂಜ್ ಆಗಂಗಿಲ್ಲ, ಉದ್ದಾಗಂಗಿಲ್ಲ, ಬಿಡೋದಿಲ್ಲ ನಮಗೆ. ಬೆಳಿಗ್ಗೆದ್ದು ಏನು ಕನ್ನಡಿ ನೋಡ್ಕೋಬೇಕು, ಆಗ ಆ ಕನ್ನಡಿಯನ್ನೆಲ್ಲ ನೋಡೋದು, ಈ ಕನ್ನಡಿಯನ್ನು ನೋಡಬೇಕು. ಆದರ್ಶಂ ಗುಣಗಣ ದರ್ಶನೇ ಮುರಾರೇ ಹೇ ಶ್ರೀಮದಾಚಾರ್ಯ ಶಾಸ್ತ್ರವೆಂಬ ದರ್ಪಣವನ್ನು ಕಾಣಬೇಕು ನಾವು. ಯಾಕೆ ಅಂದರೆ ಬೆಳಗಾಗಿ ಎದ್ದು ಓದಬೇಕಾದ್ದು ಆಚಾರ್ಯ ಶಾಸ್ತ್ರ. ಆಚಾರ್ಯರು ಒಂದು ಪ್ರತಿಜ್ಞೆ ಮಾಡಿದ್ದು, ತಾವು ನಡೆಸಿ ತೋರಿಸಿದ್ದು ಏನನ್ನ? ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್ ಅತ್ಯಶಕ್ಯೇತು ನಿದ್ರಾದೌ ಪುನರೇವ ಸಮಾಚರೇತ್. ಶ್ರವಣಾದಿಗಳಿಲ್ಲದೆ ಒಂದು ಕ್ಷಣ ಕಳಿಬೇಡ್ರಿ, ನಿದ್ದೆ ಬಂದರೆ ಹಾಗೇ ಮಲಗ್ರಿ, ಎಚ್ಚರ ಆದರೆ ಹಾಗೇ ಎದ್ದು ಮತ್ತೆ ಕೈಯಲ್ಲಿ ಗ್ರಂಥವನ್ನು ಹಿಡಿದುಕೊಳ್ಳ್ರಿ ಅಂತ ಹೇಳಿದಂತೆ ನಡೆದು ತೋರಿಸಿದ ಆಚಾರ್ಯರು. ಆದರ್ಶಂ ಗುಣಗಣ ದರ್ಶನೇ ಮುರಾರೇ, ಬೆಳಗ್ಗೆ ಎದ್ದು ನೀವು ಕನ್ನಡಿಯನ್ನು ನೋಡ್ರಿ ಅಂದರೆ ಆಚಾರ್ಯ ಗ್ರಂಥವನ್ನು ನೋಡ್ರಿ ಅಂತ ಹೇಳ್ತಾರೆ. ಬಂದು ಆಕಾಶದಲ್ಲಿ ನಿಂತಿದ್ದಾರೆ, ಪ್ರಕಾಶಮಾನವಾಗಿದೆ, ಪೂರ್ಣ ಬೆಳಕು ತುಂಬಿದೆ. ನಾಕೀಂದ್ರಾಹ ತಮ್ ಅವನಿಭಾಗಂ ಆವಸಂತಂ ಶ್ಲೋಕೈರಪಿ ಭುವನಾನಿ ಭೂಷಯಂತಂ ನೇಮುಖಾತ್ ಉಪನಿಷದಂ ತದೈತರೇಯಿಂ ವ್ಯಾಖ್ಯಂತಂ ವಿವಿಧ ವಿಶಿಷ್ಟ ಶಿಷ್ಯ ಮಧ್ಯೆ. ಆಚಾರ್ಯರ ಬಗ್ಗೆ ಒಂದು ಮಾತು ಹೇಳ್ತಾರೆ. ತಮ್ಮ ಅವನಿಭಾಗಂ ಆವಸಂತಂ, ಕೂತತ್ರೆ ಅವರಲ್ಲೇ ಇದ್ದಾರೆ, ಆದರೆ ಜಗತ್ತಿನ ತುಂಬ ವ್ಯಾಪಿಸಿದ್ದಾರಂತೆ. ಹೇಗೆ? ಸುಶ್ಲೋಕೈರಪಿ ಭುವನಾನಿ ಭೂಷಯಂತಂ, ತಾವು ಒಂದೇ ಕಡೆಗೆ ಕೂತಿದ್ರೂ ಕೂಡ ಜಗತ್ತಿನ ತುಂಬ ವ್ಯಾಪಿಸಿ ಇದ್ದದ್ದು ಹೇಗೆ ಅಂದರೆ ತಮ್ಮ ಕೀರ್ತಿಯಿಂದ ವ್ಯಾಪಿಸಿಕೊಂಡಿದ್ದಾರಂತೆ. ಆಚಾರ್ಯರು ಛಾಂದೋಗ್ಯೋಪನಿಷತ್ತಿನ ಭಾಷೆಯಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಕೀರ್ತಿ ಯಶಸ್ಸು ಅಂತ ಬಹಳ ಕೇಳ್ತಿರ್ತೇವೆ ನಾವೆಲ್ಲ. ಆ ಶಬ್ದಗಳ ಅರ್ಥ ಏನು ಅಂತ ಸರಿಯಾಗಿ ತಿಳಿದೇ ಬಳಸ್ತೀವಿ ಅಂತ ಆಚಾರದೊಂದು. ಕೀರ್ತಿ ಅಂದರೆ ಏನು, ಯಶಸ್ಸು ಅಂದರೆ ಏನು? ಕೀರ್ತಿ ಅಂದರೆ ಅವ್ರ ಕೀರ್ತಿ ಅಂತಾರೆ, ಯಶಸ್ಸು ಅಂದರೆ ಅವರ ಯಶಸ್ಸು ಅಂತಾರೆ. ಅಲ್ಲ, ಕೀರ್ತಿ ಪ್ರತ್ಯಕ್ಷ ಸ್ತುತಿ ದಿಕ್ಷುಯಾನಾತ್ ಯಾಶೋ ವ್ಯಾಪ್ತಂ. ಯಶಸ್ಸು ಅಂದರೆ ನಾವಿಲ್ಲದ ಸ್ಥಳದಲ್ಲೂ ಇದ್ರೆ ಅದಕ್ಕೆ ಯಶಸ್ಸು ಅಂತ ಕರಿಬೇಕು. ನಾವಿದ್ದ ಸ್ಥಳದಲ್ಲಿ ನಮ್ಮ ಎದುರಿನಲ್ಲಿ ಸ್ತೋತ್ರ ಮಾಡ್ತಾ ಇದ್ದದಕ್ಕೆ ಕೀರ್ತಿ ಅಂತ ಕರಿಬೇಕು. ಆಚಾರ್ಯರು ಛಾಂದೋಗ್ಯದ ಭಾಷೆಯಲ್ಲಿ ಹೇಳುವಾಗ ಈ ಮಾತನ್ನಂತಾರೆ. ಕೀರ್ತಿ ಪ್ರತ್ಯಕ್ಷತ ಸ್ತುತಿ. ಯಾರೋ ನಮ್ಮ ಬಗ್ಗೆ ಹೇಳಿದ್ರೆ ಎರಡು ಮಾತು, ಅದು ಕೀರ್ತಿ. ನಾವಿಲ್ಲ, ಆ ಊರಿನಲ್ಲಿ ಇಲ್ಲ, ಅಲ್ಲಿ ನಮ್ಮ ಮಹಿಮೆ ಹೋಗಿದ್ರೆ ಅದು, ಅಥವಾ ಅವರ ಕೀರ್ತಿ ಹೋಗಿದ್ರೆ ಅದು ನಿಜವಾದ ಯಶಸ್ಸು. ಆಚಾರ್ಯರು ನಾಕೀಂದ್ರಾಹ ತಮ್ಮ ಅವನಿಭಾಗಂ ಆವಸಂತಂ, ಆ ಉಡುಪಿಯ ಅನಂತಾಸನ ದೇವಾಲಯದಲ್ಲಿ ಕುಳಿತಿದ್ರು. ಸುಶ್ಲೋಕೈರಪಿ ಭುವನಾನಿ ಭೂಷಯಂತಂ, ತಮ್ಮ ಕೀರ್ತಿಯಿಂದ ಇಡೀ ಜಗತ್ತನ್ನ ಬೆಳಗಿರುವಂಥ ಅವರನ್ನ ನೇಮು ಖಾತ್, ಆಕಾಶದಲ್ಲಿಯೇ ನಮಸ್ಕಾರ, ಅಲ್ಲಿಂದಲೇ ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಅವರೇನ್ ಮಾಡ್ತಾ ಕೂತಿದ್ರು ಆಚಾರ್ಯರು? ಉಪನಿಷದಂ ತದೈತರೇಯಿಂ ವ್ಯಾಖ್ಯಾಂತಂ ವಿವಿಧ ವಿಶಿಷ್ಟ ಶಿಷ್ಯ ಮಧ್ಯೆ. ಯಾರ್ಯಾರು ಕೂತಿದ್ರು ಗೊತ್ತಿಲ್ಲ, ಪಂಡಿತಾಚಾರ್ಯರು ವಿವಿಧ ವಿಶಿಷ್ಟ ಶಿಷ್ಯ ಮಧ್ಯೆ ಅಂದ್ಬಿಟ್ರು. ವಿವಿಧ ಭಕ್ತರು, ವಿವಿಧ ಶಿಷ್ಯರು, ವಿಶಿಷ್ಟ ಶಿಷ್ಯರು. ಆಚಾರ್ಯರ ಕೊನೆ ಪ್ರವಚನ ಅಂದರೆ ನಾವು ಕೇಳುವುದು ಸುಮಧ್ವ ವಿಜಯದಲ್ಲಿ ಕೊನೆ ಪ್ರವಚನ ಪಾಠ. ಆದ್ದರಿಂದ ಇನ್ನು ಹೆಚ್ಚಿನ ಮಾತುಗಳಿಲ್ಲ. ಆದ್ದರಿಂದ ಎದುರಿನಲ್ಲಿ ಉಡುಪಿಯ ಅಷ್ಟಮಠಾಧೀಶರು ಕುಳಿತಿರ್ಲಿಕ್ಕಿರಬೇಕು. ಪದ್ಮನಾಭ ತೀರ್ಥರು ಮೊದಲಾದ ನರಹರಿ ತೀರ್ಥರು, ಇವರು ಮಾಧವ ತೀರ್ಥರು, ಅಕ್ಷರ ತೀರ್ಥರೂ ಇರಬೇಕು. ತ್ರಿವಿಕ್ರಮ ಪಂಡಿತಾಚಾರ್ಯ ಮೊದಲಾದ ಮಹಾನುಭಾವರು ಇರಬೇಕು. ಇನ್ನುಳಿದ ಶಿಷ್ಯರು, ಯಾಕೆಂದ್ರೆ ನಾರಾಯಣ ಪಂಡಿತಾಚಾರ್ಯ ಹೇಳ್ಬಿಟ್ಟಾರೆ, ಅನಯೋ ಪ್ರಥಮೇ ಶಿಷ್ಯ ಚರಮೇ ಚಾಭವನ್ನಿವ ಅಂತ. ಎಷ್ಟು ಮಂದಿ ಇದ್ರು ಅಂತ ಗೊತ್ತೇ ಇಲ್ಲ. ಅವರೆಲ್ಲ ತುಂಬಿ ಅನಂತಾಸನ ದೇವಾಲಯದಲ್ಲಿ ಕುಳಿತಿದ್ರೆ, ಆ ಅನಂತಾಸನ ದೇವಾಲಯದಲ್ಲಿ ಆಚಾರ್ಯರು ಉಪನಿಷತ್ತನ್ನು ಹೇಳ್ತಾ ಇದ್ರೆ ಐತರೇಯ ಉಪನಿಷತ್ತು. ವಿಶೇಷ ಪ್ರೀತಿ ಆಚಾರ್ಯ ಐತರೇಯ ಉಪನಿಷತ್ತಿನ ಬಗ್ಗೆ. ಯಾಕೆ? ಅದನ್ನು ನಾವು 3ನೇ ಸರ್ಗದಿಂದ ಕೇಳ್ತಾ ಬರ್ತಾ ಇದ್ದೇವೆ, ಮೊನ್ನೆಯೂ ಕೇಳಿದ್ದೇವೆ, ಕೊನೆಯಲ್ಲೂ ಕೇಳ್ತಾ ಇದ್ದೇವೆ. ಐತರೇಯ ಮಹಿದಾಸ ಐತರೇಯಿ ಎಂಬ ಭಗವಂತನ ರೂಪ, ಮಹಾಲಕ್ಷ್ಮೀ ದೇವಿಯನ್ನು ಎದುರಿಗೆ ಕೂಡಿಸಿಕೊಂಡು ಪಾಠ ಹೇಳಿದ ಭಗವದ್ ರೂಪ ಅದು. ಲಕ್ಷ್ಮೀದೇವಿ ಬಂದು ಗಂಡನಿಗೆ ಕೇಳ್ತಾಳೆ, ಕಥಮಸ್ಸ ಆತ್ಮ, ಯಾರವನು ಹೇಳು, ಅವನ ಬಗ್ಗೆ ಪರಿಚಯ ಮಾಡಿಸು ಅಂತ ಕೇಳಿದಾಗ ಮಹಾಲಕ್ಷ್ಮಿಗಾಗಿ ಉಪನ್ಯಾಸ ಮಾಡಿದ ಉಪನಿಷತ್ ಐತರೇಯ ಉಪನಿಷತ್ತು. ಅದರಲ್ಲಿ 2 ಸುಂದರವಾದ ಶಬ್ದಗಳು, ವಾಯುದೇವರನ್ನು ಹೇಳುವಂತಹ ಶಬ್ದಗಳು. ಏನು ನಾವು ಹೇಳ್ತಿರ್ತೇವಲ್ಲ, ಏನು ಅಂದರೆ ಮಠದ ಮುಂದೆ ಬೋರ್ಡ್ ಹಾಕಿರ್ತಾರೆ ನೋಡ್ರಿ. ಏನು ಅಂದರೆ ಪ್ರಾತರ್ ದರ್ಶನ ಸಾಯಂ ದರ್ಶನ ಅಂತ ಹಾಕಿರ್ತಾರೆ. ಪ್ರಾತಃ ಸಾಯಂ, ಬೆಳಿಗ್ಗೆ, ಈಗೆಲ್ಲ ಚೇಂಜ್ ಆಗಿದೆ, ಮಾರ್ನಿಂಗ್ ಈವ್ನಿಂಗ್ ಅಂತ ಆಗ್ಬಿಟ್ಟಿದೆ ಇವಾಗ. ಅದರಲ್ಲಿ ಪ್ರಾತಃ ಸಾಯಂ ಇತ್ತು ಮೊದಲು. ದರ್ಶನ ಎಷ್ಟೊತ್ತಿಗೆ ಅಂತ ಹಾಕುವಾಗ ಪ್ರಾತಃ ಸಾಯಂ ಅಂತ ಹಾಕಿರ್ತಾರಲ್ಲ. ಈ 2 ಶಬ್ದಗಳು ಆಚಾರ್ಯ ಹೇಳ್ತಾರೆ, ಪ್ರಾತಃ ಮತ್ತು ಸಾಯಂ ಎಂಬ ಶಬ್ದಗಳು ವಾಯುದೇವರನ್ನ ಹೇಳುವ ಶಬ್ದಗಳು. ಐತರೇಯ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಪ್ರಾತಃ ಪ್ರಾತಃ ಅಂದರೆ ವಾಯುದೇವರು, ಸಾಯಂ ಅಂದರೆ ವಾಯುದೇವರು. ಯಾಕೆ? ಜೀವ ಸಂಗತೆ ಜೀವಚಿತ ಸಂಗತತ್ವಾತ್ ಸಾಯಂ,
ಜೀವನ ಸ್ವರೂಪದಲ್ಲಿ ಇದ್ದದ್ದರಿಂದ, ಅಂದ್ರೆ ಜೀವನ ಸ್ವರೂಪ ದೇಹದಲ್ಲಿ ಪ್ರವೇಶ ಮಾಡಿ ವಾಯುದೇವರು ಇದ್ದದ್ದರಿಂದ ವಾಯುದೇವರಿಗೆ ಸಾಯಂ ಅಂತ ಹೆಸರು. ಗುರುಗಳು ಪಾಠ ಹೇಳುವ ಮೂಲಕವಾಗಿ ಶಿಷ್ಯರಲ್ಲಿ ಗುಣಗಳ ಮೂಲಕ ಪ್ರವೇಶ ಮಾಡ್ತಾರಾದ್ರಿಂದ ಪ್ರಾತಃ ಅಂತ ಹೆಸರಂತೆ ವಾಯುದೇವರಿಗೆ. ಪ್ರತತತ್ವಾತ್ ಪ್ರಾತಃ, ಜೀವಚಿತ ಸಂಗತತ್ವಾತ್ ಸಾಯಂ. ಆಚಾರ್ಯರು ಈ ಎರಡೂ ಶಬ್ದಗಳನ್ನು ಹೇಳ್ತಾರೆ, ಪ್ರಾತಃ ಸಾಯಂ ಅಂತ. ಈಗ ಅರ್ಥ ಮಾಡಿಕೊಳ್ಳ್ರಿ, ನಾವು ಮಾಡುವಂತಹ ಕರ್ಮಗಳು ಪ್ರಾತಃ ಕಾಲ ಸಾಯಂಕಾಲ ಅಂತಿರ್ತೇವೆ. ಸಾರಿ, ಪ್ರಾತಃ ಕಾಲ ಸಾಯಂಕಾಲ ಅಲ್ಲ, ಕಾಲ ನಿಯಾಮಕರಾದ ವಾಯುದೇವರ ಸಾಕ್ಷಿಯಲ್ಲಿ ನಾವು ಕರ್ಮವನ್ನು ಮಾಡ್ತಾ ಇದ್ದೇವೆ. ನೆನಪಿಟ್ಟುಕೊಳ್ಬೇಕಾಗಲ್ಲ. ನಮಗನಿಸ್ತದೆ ಪ್ರಾತಃ ಕಾಲದಲ್ಲಿ ಮಾಡಿದ್ದೇವೆ, ಏನ್ ಮಾಡ್ಬೇಕು ಪ್ರಾತಃ ಕಾಲ? ನಾವು ಹೆಂಗೂ ಕಾಲಕ್ಕೆ ಬಿಟ್ಟಿವಿ. ನಮ್ದು ಕಾಲ ಅಂದ್ರೆ ರಾತ್ರಿ 12ಕ್ಕೂ ಅರ್ಘ್ಯ ಕೊಡ್ತೀವಿ. ಸೂರ್ಯ ಮಲ್ಕೊಂಡವ ಎದ್ದು ಬಂದು ತಗೊಂಡು ಹೋಗಿರ್ತಾನೆ ಅರ್ಘ್ಯನ, ಹಿಂಗಾಗಿ ಏನು ಸಮಸ್ಯೆ ಇಲ್ಲ. ಆದರೆ ಕಾಲ ಪ್ರಾತಃ ಕಾಲ, ಅದಕ್ಕೆ ಮಂತ್ರಾಲಯ ಪ್ರಭುಗಳು ಪ್ರಾತಃ ಸಂಕಲ್ಪ ಗದ್ಯ ಅಂದ್ರೆ ಅವರು ಹೇಳಿದ ವಾಯುದೇವರ ಮಹಿಮಾ ಬೇರೆ ಇನ್ನೇನು ಹೇಳೇ ಇಲ್ಲ ಅಲ್ಲಿ. ಸುಮ್ಮನೆ ಹೆಸರು ಪ್ರಾತಃ ಸಂಕಲ್ಪ, ಬೆಳಗ್ಗೆದ್ದು ಹೇಳಬೇಕಾಗಿಲ್ಲ, ವಾಯುದೇವರಲ್ಲಿ ಹೇಳಬೇಕಾದ್ದು, ವಾಯುದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕಾದದ್ದು. ಹಾಗಾಗಿ ಪ್ರಾತಃ ಸಾಯಂ ಎಂಬ ಅದ್ಭುತವಾದ ಶಬ್ದಗಳು ವಾಯುದೇವರ ಮಹಿಮೆಯನ್ನು ಹೇಳ್ತದೆ ಅಂತ ತಿಳಿಸ್ತಾರೆ. ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಅಕಾರಕ್ಕೆ ಪ್ರತಿಪಾದ್ಯನಾದವನು ಪರಮಾತ್ಮ. ಎಂಬ ಅಕ್ಷರ ಇನ್ಯಾರನ್ನು ಹೇಳೋದಿಲ್ಲ, ದೇವರನ್ನು ಮಾತ್ರ ಹೇಳ್ತದೆ. ಆದರೆ ಅದಕ್ಕೆ ಅಭಿಮಾನಿಗಳು ಯಾರು ಅಂತ ಕೇಳಿದ್ರೆ ವಾಯುದೇವರು ಅಂತ ಹೇಳ್ತಾರೆ. ಅಷ್ಟು ವಿಶಿಷ್ಟವಾದ ಶಬ್ದ ಅದಕ್ಕೆ ಪ್ರತಿಪಾದ್ಯನಾದವನು ಭಗವಂತ, ಅಭಿಮಾನಿಗಳು ವಾಯುದೇವರೇ. ಮತ್ತೆ ಬಹಳ ಅದ್ಭುತ ಇವೆಲ್ಲ, ಶಾಸ್ತ್ರ ಪ್ರಪಂಚದಲ್ಲಿ ಇಳಿದಾಗದೆಲ್ಲ ಅರ್ಥ ಆಗತ್ತೆ. ಹಾಗಾಗಿ ಅಂತಹ ಐತರೇಯ ಉಪನಿಷತ್ತನ್ನು ಆಚಾರ್ಯರು ಮೇಲಿಂದ ಮೇಲೆ ಹೇಳಿದ್ದಾರೆ. ಸತ್ಯ ತೀರ್ಥರು ಅಚ್ಯುತ ಪ್ರೇಕ್ಷ ತೀರ್ಥರಲ್ಲಿ ಆಶ್ರಮ ಸ್ವೀಕಾರ ಮಾಡಿದ್ದರು, ಅವರ ಪರಂಪರೆಯನ್ನು ಮುಂದೆ ವರೆಸಿಕೊಂಡು ಬಂದಿದ್ದರು, ಆಚಾರ್ಯರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಎಲ್ಲ ಪಾಠವನ್ನು ಕೇಳಿದ್ದು. ಅಂತಹ ಸತ್ಯತೀರ್ಥರು ಆಚಾರ್ಯರ ಬಾಯಿಯಿಂದ ಸಾಕ್ಷಾತ್ತಾಗಿ 3 ಬಾರಿ ಐತರೇಯವನ್ನು ಪಾಠ ಕೇಳಿದ್ದಾರಂತೆ. ಯಸ್ತ್ರಿವಾರ ಮಿತರ ಸುತಶಾಖ ಸ್ವರ್ಥಮಗ್ರಮಶುಣೋತ್ ಪುರು ಸಂಖ್ಯಾತ್. ಆ ಸತ್ಯತೀರ್ಥರಿಗೆ ಈ ಉಪನಿಷತ್ತಿನ ಪ್ರವಚನ ಕೇಳಿದ್ದಕ್ಕೆ ಸಿಕ್ಕ ಭಾಗ್ಯ ಏನು ಅಂದರೆ, ಭಾಷ್ಯವನ್ನ ಲಿಪಿ ಬರೆದಿಡುವಂತಹ ವ್ಯವಸ್ಥೆ ಸಿಕ್ತವರಿಗೆ. ಆ ಪುಣ್ಯ ಸಿಕ್ಕದ್ದು ಈ ಭಾಗ್ಯದಿಂದ. ಗುರುಗಳಿಗೆ ಗುರುದಕ್ಷಿಣೆಯಾಗಿ ಕೊಟ್ಟದ್ದು ಐತರೇಯ ಉಪನಿಷತ್ತಿನ ಪ್ರವಚನದಿಂದ. ಗುರುದಕ್ಷಿಣೆ ಅದೇ, ಎಲ್ಲವೂ ಅದು. ಅಂಥ ಉಪನಿಷತ್ತನ್ನ ಪ್ರವಚನ ಮಾಡ್ತಾ ಕೂತಿರುವಾಗ ಶ್ರೀಮಂತಂ ಶಶಿವದನಂ ಕುಶೇಷಯಾಕ್ಷಂ ಗಂಭೀರ ಸ್ವರಮತಿ ದಿವ್ಯ ಲಕ್ಷಣಾಢ್ಯಂ ಪಶ್ಯಂತ ಸ್ವಗುರುಮತಾರ್ಚಯನ್ ಕೃತಾರ್ಥ ವಾಣ್ಯಾತಂ ಹರಿರತಿ ಪೂರ್ಣ ಕಾಮಮೇತೆ. ಶ್ರೀಮಂತಂ ಆಚಾರ್ಯರಿಗೆ ಕರೆಯುವಂತಹ ಶಬ್ದ ಶ್ರೀಮಂತ ಅಂತ ಅಲ್ಲಿ ಹೇಳಿದ್ದಾರೆ. ಮೊದಲನೆಯದ್ದು ಏಕೆ ಗುಣ ನಾಮ ಜಗತ್ ಪ್ರಸಿದ್ಧ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಗಂ ಶ್ರೀಮಂತಮೇನಂ ಹನುಮಂತ ಮಾಹುಹೋ. ಅಲ್ಲಿ ಹೇಳಿದ್ದನ್ನು ಇಲ್ಲಿ ಕೊನೆಯಲ್ಲಿ ಮತ್ತೆ ಶ್ರೀಮಂತಂ. ಮಧ್ವಾಚಾರ್ಯಗೆ ಏನು ಹೆಸರು? ಶ್ರೀಮಂತ. ಹನುಮಂತನಿಗೆ ಶ್ರೀಮಂತ. ಇಬ್ರು ಕೌಪೀನ ಮಾತ್ರ ಹಾಕ್ಕೊಂಡವರು, ಕೌಪೀನ ಹಾಕ್ಕೊಂಡವರೇ ಶ್ರೀಮಂತರು ಅಂತ ಆಯ್ತು. ಹಾಗಿದ್ರೆ ಈಗ ಬೇರೆ ಇನ್ಯಾರು ಶ್ರೀಮಂತರಲ್ಲ. ದಾಸರದಕ್ಕೆ ಲಂಗೋಟಿ ಬಲು ಒಳ್ಳೆಯದನ್ನ ಅಂತ ಹಾಡೇ ಬಿಟ್ರವ್ರು. ಪುರಂದರದಾಸರ ಹಾಡ್ರಿ, ಮತ್ತೆ ಬೇರೆಯವ್ರದಲ್ಲದು. ಲಂಗೋಟಿ ಬಲು ಒಳ್ಳೆಯದಣ್ಣ, ಯಾರು ಲಂಗೋಟಿ ಕೇಳಬೇಡ್ರಿ, ಲಂಗೋಟಿ ಬಲು ಒಳ್ಳೆಯದಣ್ಣ ಅಂತ. ಮಧ್ವಾಚಾರ್ಯರು ಕೌಪೀನಧಾರಿಗಳು, ಪ್ರಾಣದೇವರು ಮುಖ್ಯ ಪ್ರಾಣದೇವರು ಕೌಪೀನಧಾರಿಗಳಾದ್ರಿಂದ ಶ್ರೀಮಂತ ಅಂದ್ರೆ ಅದರದೇ ಶ್ರೀಮಂತಿಕೆ. ಇಂದ್ರಿಯ ನಿಗ್ರಹ ಅಂತ ಏನಿದೆಯಲ್ಲ, ಅದು ದೊಡ್ಡ ಶ್ರೀಮಂತಿಕೆ. ಅದು ಜಗತ್ತಿನಲ್ಲಿ ಇನ್ಯಾವ ಶ್ರೀಮಂತಿಕೆ ಅಂತಹದ್ದಿಲ್ಲ. ತ್ರಿವಿಕ್ರಮ ಪಂಡಿತಾಚಾರ್ಯ ಮಾತು ಹೇಳ್ತಾರೆ ತತ್ವಪ್ರದೀಪದಲ್ಲಿ ಹೇಳುವಾಗ, ಆಚಾರ್ಯರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ದಕ್ಕೆ ಆಚಾರ್ಯರಿಗೆ ಕೀರ್ತಿ ಬರಲಿಲ್ಲ, ಸನ್ಯಾಸಾಶ್ರಮ ಪವಿತ್ರ ಆಯಿತಂತೆ. ಯಾಕೆ ಅಂದರೆ ಇಷ್ಟು ದಿವಸ ಯಾರ್ಯಾರೋ ಸನ್ಯಾಸವನ್ನು ತೆಗೆದುಕೊಂಡು ಸನ್ಯಾಸಕ್ಕೆ ಮೈಲಿಗೆ ಮಾಡಿಬಿಟ್ಟಿದ್ರಂತೆ. ಆಚಾರ್ಯರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಕ್ಕೆ ಯತ್ಶೀಲ ಗಂಗಾಜಲ ಸ್ನಾತಃ, ಆಚಾರ್ಯ ಶೀಲವೆಂಬ ಗಂಗಾಜಲದಲ್ಲಿ ಸ್ನಾನ ಮಾಡಿ ದೋಷಾತ್ ಪುನರ್ಮೋಕ್ಷಿತ, ಅದು ಮತ್ತೆ ಮಡಿಯಾಯಿತಂತ ಸನ್ಯಾಸಾಶ್ರಮ. ಅದು ನಿಜವಾದ ಶ್ರೀಮಂತಿಗೆ, ಇನ್ಯಾವುದಲ್ಲ. ಸನ್ಯಾಸಿಗಳಲ್ಲಿ ಇರಬೇಕಾದದ್ದು ಇಂದ್ರಿಯ ನಿಗ್ರಹ, ವೈರಾಗ್ಯ. ಇದು ಬಿಟ್ಟರೆ ಬೇರೆ ಇನ್ಯಾವುದಲ್ಲ. ಶ್ರೀಮಂತಂ ಶಶಿವದನಂ ಕುಶೇಷಯಾಕ್ಷಂ, ಚಂದ್ರನಂಥ ಮುಖ ಇದ್ದವರು, ಕಮಲದ ಕಣ್ಣುಗಳಿದ್ದವರು, ಗಂಭೀರ ಸ್ವರಂ ಅತಿದಿವ್ಯ ಲಕ್ಷಣಾಢ್ಯಂ ಸ್ವಗುರುಂ ಪಶ್ಯಂತಹ, ನೋಡ್ತಾ ಕೃತಾರ್ಥಾಹ ವಾಣ್ಯ ಅವರು ಗುರುಗಳಿಗೆ ಸ್ತೋತ್ರ ಮಾಡಿದ್ರಂತೆ ದೇವತೆಗಳೆಲ್ಲ.
ಇವರಿಗೆ ಸ್ತೋತ್ರ ಮಾಡುವಾಗ ಅವ್ರು ಹ್ಯಾಕೆ ಕೂತಿದ್ರು ಮಧ್ವಾಚಾರ್ಯರು? ನಮಗೆ ಯಾರಾದರೂ ಹೊಗಳ್ತಾರೆ ಅಂದರೆ ಸಾಕು, 2 ಕಿವಿ ಇದ್ದದ್ದು 4 ಆಗಿಬಿಟ್ಟಿರ್ತಾವೆ. ಹೊಗಳದೇ ಇದ್ರೆ ಹೊಗಳಿಕ್ಕೆ ಅಂತ ಕೆಲವ್ರು ಕರ್ಕೊಂಬಂದು ಕೂಡಿಸಿರ್ತೀವಿ, ಕೆಲವು ಕಡೆ ಅಳ್ಳಿಕ್ಕೆ ಅಂತ ಕರ್ಕೊಂಬಂದು ಕೂಡಿಸಿರ್ತಾರಲ್ಲ, ಹಂಗೆ ಹೊಗಳಿಕ್ಕೆ ಅಂತ ಕರ್ಕೊಂಬಂದು ಹೊಗಳ್ರಿ. ನಾನು ಒಂದು ಕಡೆಗೆ ಹೋಗಿದ್ದೆ, ಯಾರು ಏನು ಅಂತ ಹೇಳೋದಿಲ್ಲ. ಅಲ್ಲಿ ಒಬ್ಬ ಪಂಡಿತರನ್ನ ಉಪನ್ಯಾಸ ಕರೆಸಿದ್ಯಾಕೆ ಅಂದರೆ, ಉಪನ್ಯಾಸ ಮಾಡ್ರಿ, ವಿಷಯ ಹೇಳ್ರಿ ಅಂತಲ್ಲ, ನಮ್ಮನ್ನು ಹೊಗಳಬೇಕು ಅಂತ ಕರೆಸಿದ್ದು. ಸಂಭಾವನೆಯು ಅದಕ್ಕೆ ಕೊಟ್ಟರು. ಪಾಪ ಅವ್ರ ಸಂಭಾವನೆಯು ಅದಕ್ಕೆ ತಗೊಂಡ್ರು. ಅವ್ರ ಕೆಲಸವನ್ನ ನ್ಯಾಯಪೂರ್ಣವಾಗಿ ಒದಗಿಸಿದ್ರು, ಬಿಡಲಿಲ್ಲ. ಆಪಾದ ಮೌಳಿ ನಕಶಕಾಂತ ಎಲ್ಲ ವರ್ಣೆಯನ್ನು ಮಾಡಿ ಸಂಭಾವನೆ ತಗೊಂಡು ಬಂದರು. ವಿಷಯ ಏನು ಅಂತ ಕೇಳಲೇಬೇಡ್ರಿ. ಆಚಾರ್ಯರು ಏನು ಇವ್ರು ಹೊಗಳ್ತಾ ಇದ್ರೆ ಏನು ಮಾಡ್ತಿದ್ರು ಅಂತ ಕೇಳಿದ್ರೆ, ಹರಿರತಿ ಪೂರ್ಣ ಕಾಮಮೇತೆ, ದೇವರಲ್ಲಿ ಆಸಕ್ತರಾಗಿ ಇದ್ದವರಿಗೆ ಯಾಕೆ ಬೇರೆದು ಬೇಕಾಗ್ತದೆ? ಎಷ್ಟು ಆತ್ಮರತಿರೇವ ಸ್ಯಾದ್ ಆತ್ಮತೃಪ್ತಶ್ಚ ಮಾನವ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾರಿಗೆ ಒಮ್ಮೆ ಭಗವದ್ ದರ್ಶನ ಆಗಿದೆಯೋ, ಒಮ್ಮೆ ಭಗವಂತನ ಪ್ರಸಾದದಿಂದ ಸುಖ ಸಿಗ್ಲಿಕ್ಕೆ ಪ್ರಾರಂಭ ಆಗಿದೆಯೋ, ಅವನಿಗೆ ಉಳಿದು ತಗೊಂಡು ಏನು ಮಾಡಬೇಕಾಗಿದೆ? ಸಾಮಾನ್ಯ ಅಪರೋಕ್ಷಗಳಿಗೆ ಹೀಗೆ ಹೇಳ್ತಾ ಇದ್ರೆ ಆಚಾರ್ಯರಂಥವ್ರಿಗೆ ಏನು ಹೇಳಬೇಕು, ಅಂಥವ್ರಿಗೆ ಏನು ಹೇಳಲಿ? ಇವರಿಗೇನು ಸುಮ್ಮನೆ ನಿರ್ಲಿಪ್ತರಾಗಿ ಇದ್ರು. ಇವರು ಸ್ತೋತ್ರ ಮಾಡಿದ್ದು 2 ಶ್ಲೋಕ. 2 ಶ್ಲೋಕ ಆದಮೇಲೆ 3ನೇ ಶ್ಲೋಕದಲ್ಲಿ ಪುಷ್ಪವೃಷ್ಟಿ ಆಗ್ತದೆ. ಮುಗಿದೋಯ್ತು, ಕೆಲಸವೇ ಮುಗಿದೋಯ್ತು. 1 ತಾಸಿನ ಪ್ರವಚನ ನಿತ್ಯದಲ್ಲಿ ಬರೋಬ್ಬರಿ 1 ಗಂಟೆ ಆಗಿದೆ. ಇನ್ನು 5 ನಿಮಿಷಕ್ಕೆ ನಮ್ಮ ಪ್ರವಚನ ಮುಗಿಬೇಕು. ಮಂಗಳಂತ ತಿಳ್ಕೊಂಡು ಹೇಳಿ ಜಾಸ್ತಿ ಹೇಳಿದ್ರೆ ಆಚಾರ ಅಂತ ಆಗಬಾರ್ದು. ಆಚಾರ ಮಂಗಳದ ದಿವಸ ಬರೋಬ್ಬರಿನ ಮುಗಿಸ್ಯಾರ ಅಂತ ಆಗ್ಬೇಕು. ಅಂದ್ರೆ ಮೊದಲನೇ ದಿವಸದಿಂದ ಕೊನೆ ದಿವಸ ತನಕ ಆಚಾರ ಬ್ಯಾಲೆನ್ಸ್ಡ್ ಇದ್ರು ಅಂತ ಆಗ್ತದೆ. ಸೊ ಬ್ಯಾಲೆನ್ಸ್ ತಪ್ಪಿದ್ರು ಅಂತ ಹಿಂಗೆ ಆಗಬಾರ್ದಲ್ಲ, ಅದಕ್ಕೆ ಆಚಾರ ಅಷ್ಟೇ ಇರಲಿ, ಜಾಸ್ತಿ ಹೇಳಬಾರ್ದು. ಇನ್ನು 3 ಶ್ಲೋಕವ ಬರೋಬ್ಬರಿ 5 ನಿಮಿಷ ಮುಗಿಸೋಣಂತೆ. ಕೊನೆ ಶ್ಲೋಕ ಹೇಳುವಾಗ ವಿದ್ವಾಂಸರೆಲ್ಲ ಆಚಾರ್ಯರ ಭಾವಚಿತ್ರಕ್ಕೆ ಪುಷ್ಪವೃಷ್ಟಿ ಮಾಡ್ತಾರೆ. ನೀವು ಯಾರು ಅವಸರ ಮಾಡ್ಕೋಬೇಡ್ರಿ. ಆಮೇಲೆ ಆಚಾರ್ಯರು, ನಮ್ಮ ಗುರುಗಳು ಒಂದು 5-10 ನಿಮಿಷ ಮಾತಾಡ್ತಾರೆ. ಮಂಗಳಾರತಿ ಆಗ್ತದೆ. ಎಲ್ಲರೂ ಸಾಲಾಗಿ ಪುಷ್ಪವೃಷ್ಟಿ ಮಾಡಿಕೊಂಡು ಮಂತ್ರಾಕ್ಷಿ ತೆಗೆದುಕೊಂಡು ಹೊರಟ್ಬಿಟ್ರೆ ಅಷ್ಟೆ. ಏನಂತ ಸ್ತೋತ್ರ ಮಾಡಿದರು? ಅಹರೋ ದುರಾಗಮ ತಮಸ್ವಗೋ ಗಣೈ ಅಕರೋರ್ ಮುಕುಂದ ಗುಣ ವೃಂದ ದರ್ಶನಂ ಅಜಯಶ್ಚತುರ್ದಶ ಜಗಂತಿ ಸದ್ಗುಣೈ ಶರಣಂ ಗುರೋ ಕರುಣಯಾಪಿ ನೋ ಭವೇ. ಆಚಾರ್ಯರು ಜಗತ್ತನ್ನು ಹೇಗೆ ಗೆದ್ರು? ರೂಪದಿಂದ ಗೆದ್ರ, ಶಕ್ತಿಯಿಂದ ಗೆದ್ರ, ಬುದ್ಧಿಯಿಂದ ಗೆದ್ರ. ಹೇಗೆ ಗೆದ್ರು? ಜಗತ್ತನ್ನು ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಲ್ಲ, ಹಾಗೆ ಗೆದ್ರು. ಅಜಯ ಚತುರ್ದಶ ಜಗಂತಿ ಸದ್ಗುಣೈ, ತಮ್ಮ ಗುಣಗಳಿಂದ ಜಗತ್ತನ್ನು ವಶಪಡಿಸಿಕೊಂಡ್ರೆ. ನೆನಪಿಟ್ಕೊಳ್ರಿ, ಮನುಷ್ಯ ಗುಣಿಯಾಗಿರ್ಬೇಕು. ಆಚಾರ್ಯರ ಈ ಮಾತುಗಳು, ಅವರ ಈ ಚರಿತ್ರೆ ನಡತೆ ನಮಗೆ ದಾರಿದೀಪ ಆಗಬೇಕು. ನಾವು ದುಡ್ಡಿದೆ ಅಂತ ಜನರನ್ನು ವಶ ಮಾಡಿಕೊಳ್ಳೋದಲ್ಲ, ನಾವೇನೋ ಭಾರಿ ಕಾಣ್ತೇವೆ ಅಂತ ಜನರನ್ನು ವಶ ಮಾಡಿಕೊಳ್ಳೋದಲ್ಲ. ಆಚಾರ್ಯರು ಸದ್ಗುಣೈ, ತಮ್ಮಲ್ಲಿರುವಂತಹ ಗುಣಗಳಿಂದ. ಆಶ್ಚರ್ಯ ಏನು ಗೊತ್ತಾ? ನಮ್ಮಲ್ಲಿ ಗುಣಗಳಿವೆ ಅಂತ ನಾವು ಹೇಳ್ಕೊತಿರ್ತೇವೆ. ಒಂದು ಮಾತು, ನಮ್ಮಲ್ಲಿ ಗುಣಗಳಿವೆ ಅಂತ ಬೇಕಾಷ್ಟು ಮಂದಿ ನಾವೆಲ್ಲ ಅಹಂಕಾರಕ್ಕೆ ಬಲಿಯಾದವರಾದ್ರಿಂದ ಇಲ್ಲಿ ಹೇಳ್ಕೊತಿರ್ತೇವೆ. ಭಾಗವತದ 11ನೇ ಸ್ಕಂದದ ತಾತ್ಪರ್ಯದಲ್ಲಿ ಆಚಾರ್ಯನ ಮಾತು ಹೇಳ್ತಾರೆ, ನಿಮ್ಮಲ್ಲಿ ಯಾವುದೇ ಒಂದು ಗುಣ ಇರಬೇಕಾದರೆ ಇಂಥದ್ದೊಂದು ಗುಣ ಇದೆ, ಆದ್ದರಿಂದ ನಾವು ಅವರನ್ನು ಮಾತಾಡಿಸ್ತೇವೆ ಅಂತ ಹೇಳುವುದಾದರೆ ಆ ಗುಣ ಇರಲಿಕ್ಕೆ ಕಾರಣ ವಾಯುದೇವರು ಅಂತ ಹೇಳ್ತಾರೆ. ಔತ್ಪತ್ತಿಕ ಗುಣೋನಾಮ. ನಿಮ್ಮಲ್ಲಿ ಇದ್ದ ಒಂದು ಗುಣ, ಆ ಗುಣದಿಂದ ಜನ ನಿಮ್ಮ ಕಡೆಗೆ ಆಕರ್ಷಿತರಾಗಿ ಬರ್ತಾ ಇದ್ದಾರೆ ಅಂತಂದ್ರೆ ಆ ಗುಣ ವಾಯುದೇವರ ಅನುಗ್ರಹದಿಂದ ಬಂದದ್ದು. ಇಂಥದ್ದು ವಾಯುದೇವರು ಜಗತ್ತನ್ನು ತಮ್ಮ ಕಡೆಗೆ ಸೆಳೆದುಕೊಂಡದ್ದು ಹೇಗೆ ಅಂತ ಕೇಳಿದ್ರೆ, ಅಜಯ ಚತುರ್ದಶ ಜಗಂತಿ ಸದ್ಗುಣೈ. ಮತ್ತೇನು ಮಾಡಿದ್ದೀರಿ? ಅಕರೋರ್ ಮುಕುಂದ ಗುಣವೃಂದ ದರ್ಶನಂ, ಭಗವಂತನ ಗುಣಗಳನ್ನು ತೋರಿಸುವಂತಹ ಅದ್ಭುತವಾದ ಗ್ರಂಥಗಳ ರಚನೆಯನ್ನು ಮಾಡಿಕೊಟ್ಟಿದ್ದೀರಿ. ಆ ಗ್ರಂಥಗಳ ರಚನೆಯಿಂದ ಆದದ್ದೇನು? ದುರಾಗಮ ತಮಃ ಆಹಾರಃ, ದುಷ್ಟ ಆಗಮಗಳ ಕತ್ತಲೆಗಳನ್ನು ಕಳೆದು ಹಾಕಿದ್ದೀರಿ. ಪಂಡಿತಾಚಾರ್ಯರಿಗೆ ಹಿಂದೆ ಹೇಳಿದ್ದೆಲ್ಲ ನೆನಪಿರ್ತದೆ. ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ದುರ್ಭಾಷ್ಯ ಸಂತಮ ಸಸಂತತಿತೋ ಜನೇಂದೇ. 2ನೇ ಸರ್ಗದ ಪ್ರಾರಂಭದಲ್ಲಿ ಹೇಳಿದರು, ಸಜ್ಜನರೆಲ್ಲ ಮಾರ್ಗ, ಅವರೆಲ್ಲ ದಾರಿ ಬಿಟ್ಟಿದ್ರಂತೆ ಸಜ್ಜನರೆಲ್ಲ. ಪಾಪ ಅವರನ್ನ ತೋರಿಸ್ಬೇಕು ಮತ್ತೆ ದಾರಿ ಎನ್ನುವುದಕ್ಕಾಗಿ ಇದೇ ಗ್ರಂಥಗಳ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಅಹರಹ ದುರಾಗಮ ತಮಃ ಸ್ವಗೋಗಣೈ ಅಕರೋರ್ ಮುಕುಂದ ಗುಣ ವೃಂದ ದರ್ಶನಂ ಅಜಯ ಚತುರ್ದಶ ಜಗಂತಿ ಸದ್ಗಣೈ ಶರಣಂ ಗುರೋ ಕರುಣಯಾಪಿ ನೋ ಭವೇಹೇ. ನಮಗೂ ಕೂಡ ನೀವು ಕರುಣೆಯನ್ನು ತೋರಿಸ್ರಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮೇಲೆ ನೀವು ಕರುಣೆಯನ್ನು ತೋರಿಸ್ರಿ. ವಾಯುದೇವರಲ್ಲಿ ಕೇಳಬೇಕಾದದ್ದು ಕಾರುಣ್ಯವನ್ನು, ನಿಮ್ಮ ಕಾರುಣ್ಯ ನಮ್ಮ ಮೇಲಿರಲಿ ಅಂತ. ಕೊನೆ ಶ್ಲೋಕ, ಸುಪ್ರಸಿದ್ಧವಾದ ಶ್ಲೋಕ, ಎಲ್ಲರೂ ಹೇಳುವಂತಹ ಶ್ಲೋಕ, ಹೇಳಲೇಬೇಕಾದ ಶ್ಲೋಕ, ಹೇಳಿದ್ದಕ್ಕೆ ಪ್ರಸಿದ್ಧವಾಗಿರುವಂತಹ ಶ್ಲೋಕ.
ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸದೃಶಂ ನೋ ಜಯ ಜಯ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸದೃಶಂ ನೋ ಜಯ ಜಯ. 3 ಅವತಾರಗಳನ್ನು ಹೇಳುವ ಆ ಶ್ಲೋಕವನ್ನ 3 ಬಾರಿ ಆದರೂ ಹೇಳಬೇಕು. 3 ಬಾರಿ ಹೇಳಿ 3 ಅವತಾರಗಳ ಚಿಂತನೆಯನ್ನ ಮಾಡುವಂತಹ ಪ್ರಸಂಗ. ನಮಸ್ತೆ ಪ್ರಾಣೇಶ. ಹೇ ಪ್ರಾಣೇಶರೇ, ನೀವು ಯಾಕೆ ಅವತಾರ ಮಾಡಿ ಬಂದದ್ದು ಭೂಮಿಯಲ್ಲಿ? ಪ್ರಣತ ವಿಭವಾಯ ಅವನಿ ಮಗಾಹ. ಯಾರು ನಿಮಗೆ ಶರಣ ಬರ್ತಾರೆ, ಯಾರು ನಿಮಗೆ ನಮಸ್ಕಾರ ಹಾಕ್ತಾರೆ, ನಾವು ನಿನ್ನವರು ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ, ಅವರಿಗೆಲ್ಲ ವಿಧವಾದ ಸಂಪತ್ತನ್ನು ಕೊಡುವುದಕ್ಕಾಗಿ ಬಂದಿದ್ದೀರಿ. ಮಾತರ್ಮೇ ಮಾತರಿಶ್ವನ್ ಪಿತಃ ಅತುಲ ಗುರು ಭ್ರಾತಃ ಇಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯ ಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸತ್ ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ತಂದೆ ನೀವೇ, ತಾಯಿ ನೀವೇ, ಎಲ್ಲವೂ ನೀವೇ. ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಇಂಥವ್ರು ಸಿಗೋದೇ ಕಷ್ಟ ಅಂತ. ನಮ್ಮ ಪಾಲಿಗೆ ಎಲ್ಲವೂ ವಾಯುದೇವರೇ ಅಂತ ಹೇಳಿರುವಂತಹ ಜನ ಸಿಗುವುದೇ ಕಷ್ಟ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಈ ಶ್ಲೋಕ ಹೇಳುವಾಗ ನಮಗೆ ಯಾವತ್ತು ಬುದ್ಧಿ ಬರ್ತದೆ? ವಾಯುದೇವರೇ ಸಕಲ ಅಂತನ್ನುವಂತಹ ಬುದ್ಧಿ ಯಾವಾಗ ಬರ್ತದೆ? ಅವರೇ ತಂದೆ, ಅವರೇ ತಾಯಿ, ಅವರೇ ಅಪ್ಪ, ಎಲ್ಲ ಅವರೇ ಬಂಧು ಬಳಗ ಗೆಳೆಯ ಎಲ್ಲರೂ ಅವರೇ ಆಗಿದ್ದಾರೆ ಎನ್ನುವ ಬುದ್ಧಿ ಯಾವಾಗ ಬರೋದು? ಬಹೂನಾಂ ಜನ್ಮನಾಮಂತೆ. ಇವತ್ತು ನಿಮಗೆ ಮಾಧ್ವ ಜನ್ಮ ಬಂದಿದೆ ಅಂತನ್ನೋದಕ್ಕಾಗಿ ನೀವು ಅಯ್ಯೋ ಹುಟ್ಟಿಬಿಟ್ಟಿದ್ದೇವೆ ಇನ್ನೇನು ಹಂಗಲ್ಲ. ಎಷ್ಟು ಜನ್ಮಗಳನ್ನು ಇನ್ವೆಸ್ಟ್ ಮಾಡಿ ಇಲ್ಲಿ ಬಂದಿದ್ದೀರಿ ಅಂತ ನೆನಪಿಟ್ಕೊಳ್ರಿ. ಕೃಷ್ಣ ಹೇಳ್ತಾನೆ ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಭವತಿ. ಏನಂತ? ವಾಸುದೇವ ಸರ್ವಮಿತಿ. ಅಲ್ರಿ ಇಲ್ಲಿ ವಾಸುದೇವ ಅಂತಿದೆ, ಎಲ್ಲಿಂದ ಹೇಳ್ತೀರಿ ಅಂದರೆ ವಾ ಅಸುದೇವ ಸರ್ವಮಿತಿ ಅಂತ ಬಿಡಿಸ್ಬೇಕು. ವಾ ಅಂದರೆ ಬೇರೆ ವಿಷಯ, ಏವ ಅಂತ ಅರ್ಥ. ಅಸುದೇವ ಅಂದರೆ ಮುಖ್ಯ ಪ್ರಾಣದೇವರೇ. ಸರ್ವಂ ಎಲ್ಲವೂ ನಮಗೆ ಎಲ್ಲವೂ ವಾಯುದೇವರೇ. ನಮಗೆ ವಾಯುದೇವರೇ ತಂದೆ, ನಮಗೆ ವಾಯುದೇವರೇ ತಾಯಿ, ನಮಗೆ ಬಂಧು ಬಳಗ ಎಲ್ಲವೂ ವಾಯುದೇವರೇ ಅಂತ ತಿಳಿದುಕೊಳ್ಳುವ ಒಂದು ಬುದ್ಧಿ ಬರಬೇಕಾದರೆ ಬಹೂನಾಂ ಜನ್ಮನಾಂ ಅಂತೆ. ಯಾಕೆ ಎಲ್ರಿಗೂ ಬರೋದಿಲ್ಲ? ಕೇಳ್ತಿರ್ತಾರಲ್ಲ, ನಮ್ಮಲ್ಲಿ ಕೆಲವರು ಕೇಳಿದ್ರು, ಏನು ರಾಚಾರ ನೀವು ಇಷ್ಟು ಗಂಟೆ ಹರ್ಕೋತೀರಿ, ಯಾರು ಬರ್ತಾರೆ ನೋಡ್ರಿ, ಇರೋರೇ ಒಂದು 4 ಗಂಟೆ ಮಂದಿ ಏಂಕಾರಣ ಸೀನಾ ಅಂತ ಹೇಳ್ತಾರೆ. ಕೆಲವರಂತರೂ ದ್ವಾಯುಮೋ ಪುರುಷೋಲೋಕೆ ಅಂತ ಹೇಳ್ತಿರ್ತಾರೆ, ನಮ್ಮ ಪಾಠಕ್ಕೆ ಇಬ್ಬರೇ ಇರ್ತಾರೆ ಅಂತ ತಿಳ್ಕೊಂಡು ಹೇಳಿ. ಹೌದು, ಏನು ಮಾಡ್ಲಿಕ್ಕೆ ಬರ್ತದೆ? ಎಲ್ರಿಗೂ ಬುದ್ಧಿ ಕೊಟ್ಟಿಲ್ಲ ದೇವರು. ಕೊಡಬೇಕಾದದ್ದು ಕೊಡಬೇಕು. ವಾಯುದೇವರಲ್ಲಿ ಭಕ್ತಿ ಮಾಡಿದಾಗ ಮಾತ್ರ ಬರ್ತದೆ. ಅದಕ್ಕೆ ಹೇಳಿದರು ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ. ನಿಮಗೆ ಯಾರು ನಮಸ್ಕಾರ ಮಾಡ್ತಾರೆ, ನೀವೇ ಎಲ್ಲ ಅಂತ ತಿಳ್ಕೊಳ್ತಾರೋ ಅವರಿಗೆ ಸಂಪತ್ತನ್ನು ಕೊಡುವುದಕ್ಕಾಗಿ ಬಂದಿದ್ದೀರಿ. ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್. ನೀವು ರಾಮದೇವರಿಗೆ ಅತ್ಯಂತ ಪ್ರೀತಿ ಪಾತ್ರರಾದವರು. ಹನುಮನ್ ಹನುಮಂತ ದೇವರೇ ಅವರಾಗಿ ಬಂದದ್ದು. ಗುರುಗುಣ, ನಿಮ್ಮಲ್ಲಿ ಎಂಥಿಂಥ ಗುಣಗಳಿವೆ ಅಂದರೆ, ಗುರು ಅಂದರೆ ಶ್ರೇಷ್ಠ ಅಂತ ಅರ್ಥ. ಶ್ರೇಷ್ಠವಾದ ಗುಣಗಳು. ಒಂದೊಂದು ಗುಣಗಳನ್ನು ನಿದರ್ಶಯಂತಿ. ಎಲ್ಲ ಗುಣಗಳಿಗೆ ದೃಷ್ಟಾಂತ ಯಾರು ಅಂತ ಕೇಳಿದ್ರೆ ಹನುಮಂತ ಅಂತ ತೋರಿಸ್ಬೇಕಂತ. ಏ ಗುಣನಾಮ ಜಗತ್ ಪ್ರಸಿದ್ಧ. ಜಗತ್ನಲ್ಲಿದ್ದ ಗುಣಗಳಿಗೆ ಯಾವುದಾದ್ರೂ ಒಂದು ದೃಷ್ಟಾಂತ ಹೇಳಿಬಿಡ್ರಿ ನೋಡೋಣ ಅಂದರೆ ಹನುಮಂತನ ಕಡೆಗೆ ಬರಳು ಮಾಡಬೇಕಂತ. ಅಂತಹ ಅದ್ಭುತವಾದ ಗುಣವುಳ್ಳವರು. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನೀವು ಕೃಷ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿರುವಂಥವರು ಭೀಮ. ನಮ ಶ್ರೀಮನ್ ಮಧ್ವ. ಆಚಾರ್ಯರೇ, ನಿಮ್ಮನ್ನು ಯಾವ ಹೆಸರಿನಿಂದ ಕರೆಯೋಣ? ಮಧ್ವ ವಿಜಯ ಪ್ರಾರಂಭವಾದಾಗಿನಿಂದ ಇಲ್ಲಿವರೆಗೆ ಹೇಳ್ತಾ ಬಂದರೆ ಎಷ್ಟು ನಾಮಗಳು ಆಚಾರ್ಯರಿಗೆ. ನಾರಾಯಣ ಪಂಡಿತಾಚಾರ್ಯರಿಗೆ ಇಷ್ಟೇ ನಾಮಗಳು ಹೇಳೋಣ ಅಂತ ತೃಪ್ತಿಯೇ ಇಲ್ಲ. ಹೇಳಿದಷ್ಟು ಹೊಸ 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 ನಾಮಗಳನ್ನು ಹೇಳ್ತಾ ಬರ್ತಾರೆ. ಶ್ರೀನಿವಾಸ ತೀರ್ಥರು
ಆ ವಾಯುದೇ ಆಚಾರ್ಯರ ಎಷ್ಟು ಹೆಸರುಗಳನ್ನು ಹೇಳಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು ಅಂತ ಒಂದು ಸ್ತೋತ್ರವನ್ನೇ ಮಾಡಿಬಿಟ್ಟಿದ್ದಾರೆ. ಪ್ರಾಣನಾಮಾವಲಿ ಸ್ತೋತ್ರ ಪೂರ್ಣ ಉದ್ದಕ್ಕೆ ಮಧ್ವವಿಜಯದಲ್ಲಿ ಎಷ್ಟು ನಾಮಗಳು ಬಂದಾವೆಲ್ಲ ಹೇಳ್ಬಿಟ್ಟ. ಅದು ಪಾರಾಯಣ ಮಾಡಬೇಕು, ಪಾರಾಯಣ ಮಾಡ್ತಾ ಇರಬೇಕು. ಅದ್ಭುತ ಅದೆಲ್ಲ. ನಿಮಗೆ 1-2 ಹೆಸರಲ್ಲ, ನಿಮಗೆ ಬೇಕಾದಷ್ಟು ಹೆಸರು. ಆದರೂ ನಮ ಶ್ರೀಮನ್ ಮಧ್ವ. ಯಾಕೆ ನಿಮಗೆ ಮಧ್ವ ಅಂತ ಕರಿತೀವಿ? ಕಾರಣ ಏನು ಅಂದರೆ ವೇದ ಪ್ರತಿಪಾದ್ಯ ಆಚಾರ್ಯರು ಅಂತ ತಿಳಿಬೇಕಲ್ಲ. ಮಧ್ವ ಎಂಬ ನಾಮ ವೇದದಲ್ಲಿ ಬಂದದ್ದಲ್ಲ, ಅದಕ್ಕಾಗಿ ಅದನ್ನು ಹೇಳ್ತೇವೆ. ಬೇರೆ ಕಡೆಗೆ ಇನ್ಯಾವುದು ಬಂದಿಲ್ಲ, ಇನ್ಯಾರಿಗೂ ಈ ಭಾಗ್ಯ ಇಲ್ಲ. ಅಂತಹ ಅದ್ಭುತವಾದ ಆಚಾರ್ಯರೇ ಪ್ರದಿಶ ಸುದೃಶಂ ನಹ. ನಮಗೇನು ಕೊಡಬೇಕು ನೀವು ಅಂದರೆ ಒಳ್ಳೆ ಜ್ಞಾನವನ್ನು ಕೊಡ್ರಿ, ಇನ್ನೇನು ಬೇಕಾಗಿಲ್ಲ. ಜ್ಞಾನ ಭಕ್ತಿ ವೈರಾಗ್ಯಗಳೇ ಪ್ರಧಾನವಾದದ್ದು. ಆದ್ದರಿಂದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ. ನೀವೆಲ್ಲ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಬರ್ರಿ, ಅಲ್ಲಿ ಬನ್ನಿ, ಹೂ ಕೊಡಪ್ಪ ಅವ್ರ ಕೈಯಾಗೆಲ್ಲ. ಸ್ವಲ್ಪ ಸರಿ ಬಿಡ್ರಿ, ಒಂದು ಚೂರು ದಾರಿ ಬಿಟ್ಬಿಡಿ ಅಷ್ಟೇ. ಉಳಿದವ್ರು ಯಾರು ಹೇಳ್ಬೇಡ್ರಿ, ಉಳಿದವ್ರೆಲ್ಲ ಅಲ್ಲೇ ಕೂತ್ಕೊಂಡ್ರಿ. ವಿದ್ವಾಂಸರು ಮಾತ್ರ ಆ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ, ಆಮೇಲೆ ಉಳಿದವ್ರೆಲ್ಲ ಮಾಡುವಂತೆ. ನಮ ಶ್ರೀ ಮನ್ಮಧ್ವ ಪ್ರದೇಶ ಸುದೃಶಂ ನೋ ಜಯ ಜಯ ಅಂತ ಹೇಳಿ ಜಯಕಾರವನ್ನು ಹಾಕ್ತಾ ಇದ್ದಾಗ ನಾರಾಯಣ ಪಂಡಿತಾಚಾರ್ಯರು ಗ್ರಂಥದ ಮುಕ್ತಾಯದಲ್ಲಿ ಕೊನೆ ಶ್ಲೋಕದಲ್ಲಿ ಹೇಳಿ ಪುಷ್ಪವೃಷ್ಟಿಯಾಯಿತು ಅಂತ ತಿಳಿಸ್ತಾ ಇದ್ದಾರೆ. ಇತಿ ನಿಗದಿತವಂತಗ ತತ್ರ ವೃಂದಾರ ಕೇಂದ್ರ ಗುರು ವಿಜಯ ಮಹಾಂತಂ ಲಾಲಯಂತೋ ಮಹಾಂತಂ ವವೃಷುರಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿರಹಿತ ವರಿಷ್ಠೆ ಶ್ರೀಮದಾನಂದ ತೀರ್ಥೆ. ಇತಿ ನಿಗದಿತವಂತಗ ತತ್ರ ವೃಂದಾರ ಕೇಂದ್ರಾಗ ಗುರು ವಿಜಯ ಮಹಂತಂ ಲಾಲಯಂತೋ ಮಹಂತಂ ವವೃಷುರಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿರಹಿತ ವರಿಷ್ಠೆ ಶ್ರೀಮದಾನಂದ ತೀರ್ಥೆ. ಅದ ಸ್ವಲ್ಪ ಈಗ ಅಂತಂದ್ರೆ ಸ್ವಲ್ಪ ಅಪ್ಪ. ಇತಿ ನಿಗದಿತವಂತಃ ತತ್ರ ವೃಂದಾನ ಕೇಂದ್ರಾಗ ಗುರು ವಿಜಯ ಮಹಂತಂ ಲಾಲಯಂತೋ ಮಹಂತಂ ವವೃಷುರಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದಯಿತ ವರಿಷ್ಠೆ ಶ್ರೀಮದಾನಂದ ತೀರ್ಥೆ. ಆಚಾರ್ಯರ ಮಹಿಮೆಯನ್ನು ಹೇಳ್ತಾ ಪುಷ್ಪವೃಷ್ಟಿಯನ್ನು ಮಾಡಿದ್ರು. ನೀವೆಲ್ಲರೂ ಮಾಡುವಂತ್ರಿ, ಒಂದೆರಡೇ ನಿಮಿಷ ನೀವೆಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡುವಂತ್ರಿ. ನಿಮ್ಮೆಲ್ಲರಿಗೂ ಅವಕಾಶ ಇದೆ, ಯಾರೂ ಅವಸರ ಮಾಡಿಕೊಳ್ಬೇಡ್ರಿ. ನಿಧಾನಕ್ಕೆ ಬಂದು ಪುಷ್ಪವೃಷ್ಟಿಯನ್ನು ಮಾಡ್ರಿ. ಆಚಾರ್ಯರಿಗೆ ಪುಷ್ಪವೃಷ್ಟಿಯನ್ನು ಮಾಡುವಂತ್ರಿ. ಇತಿ ನಿಗದಿತವಂತಹ ತತ್ರ ವೃಂದಾರ ಕೇಂದ್ರಾಹ. ಅಲ್ಲಿ ಎಲ್ಲ ದೇವತೆಗಳು ಈ ರೀತಿಯಾಗಿ ಸ್ತೋತ್ರವನ್ನು ಮಾಡ್ತಾ ಅವರಿಗೆ ಪುಷ್ಪವೃಷ್ಟಿಯನ್ನು ಮಾಡಿದರು. ಹೇಗಿತ್ತು ಪುಷ್ಪವೃಷ್ಟಿ ಅಂತ ಕೇಳಿದರೆ ವವೃಷುಹು ಅಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ. ಎಲ್ಲರಿಗೂ ಕಾಣುವಂತೆ ಪುಷ್ಪವೃಷ್ಟಿ ಆಯಿತಂತೆ. ಅದ್ಭುತವಾದದ್ದು. ಎಲ್ಲರಿಗೂ ನೋಡ್ತಾ ಇದ್ದಾರೆ. ಏನಿದು ಏನಿದು, ಎಲ್ಲಿಂದ ಬರ್ತಾ ಇದೆ? ಆಕಾಶದಿಂದ ಧಾರೆ ಧಾರೆಯಾಗಿ ಬರ್ತಾ ಇದೆ ಅಂತ. ಆಶ್ಚರ್ಯ. ಆಚಾರ್ಯ ಅನಂತಾಸನ ದೇವಾಲಯದಲ್ಲಿ ಕುಳಿತುಕೊಂಡಿದ್ದಾರೆ. ಅಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ. ನೋಡುವಾಗ ಮೇಲಿಂದ ದೇವತೆಗಳು ನಮ್ಮನೆ ಅಂಗಳದಾಗಿಂದು ನಿಮ್ಮನೆ ಅಂಗಳದಾಗಿಂದು ಯಾವುದು ತಂದಿದ್ದಿಲ್ಲ. ಹೂ ನೆನಪಿಟ್ಕೊಳ್ರಿ. ಮಾರ್ಕೆಟ್ನಾಗಿಂದಂತೂ ಮೊದಲೇ ತಂದಿದ್ದಿಲ್ಲ, ನಿಷಿದ್ಧನೇ, ಅವು ತಂದಿದ್ದೇ ಇಲ್ಲ. ಸ್ವರ್ಗದಲ್ಲಿ ನಂದನವನ ಇದೆಯಲ್ಲ, ಸ್ವರ್ಗದ ನಂದನವನದಲ್ಲಿ ಆಗಿರುವಂತಹ ಮರಗಳಲ್ಲಿ ಬಿಟ್ಟಿರುವ ಹೂಗಳನ್ನೆಲ್ಲವನ್ನ ತೆಗೆದುಕೊಂಡು ಬಂದು ಆಚಾರ್ಯರ ಮೇಲೆ ಧಾರಾಕಾರವಾಗಿ ಸುರಿತಾ ಇದ್ದಾರೆ. ಭಾವಪ್ರಕಾಶಿಕಾದಲ್ಲಿ ಹೇಳುವಾಗ ಸುರನಾಥ ಗುರುಹು ಸುರಭೀಕೃತ ದಿಗ್ಮುಖಯ ನವಚಂದನ ಮಿಶ್ರಯ ಅತಿಕೋಮಲಯ ತುಳಸಿ ಪ್ರಸವಚ್ಛಟಯೈಕ್ಷತ ಕುಂಭಿರಸೌ ಲಾಲಿತಃ. ಮೇಲಿಂದ ತುಳಸಿಯನ್ನು ಹಾಕ್ತಾರೆ, ತುಳಸಿ ಮಾಲೆಯನ್ನು ಹಾಕ್ತಾ ಇದ್ದಾರೆ ಆಚಾರ್ಯರ ಮೇಲೆ. ಧಾರಾಕಾರವಾಗಿ ಪುಷ್ಪವೃಷ್ಟಿ. ಆಚಾರ್ಯರು 96 ಅಂಗುಲ 8 ಅಡಿ ಪೂರ್ಣ ಇದ್ದರೆ ಅವರು ಕೂತಿದ್ದಿದ್ರೆ ಅವರ ಮೇಲೆ ಮುಚ್ಚಿ ಹೋಗುವಷ್ಟು ಪುಷ್ಪವೃಷ್ಟಿ ಮಾಡಿದ್ದಾರೆ. ಅಂದರೆ ಎಷ್ಟು ಪುಷ್ಪಗಳು ಬಿದ್ದಿರಬೇಡ, ಎಷ್ಟು ತಂದಿರಬೇಡ. ಆ ಭಾಗ್ಯ ಯಾರಿಗುಂಟು, ಯಾರಿಗೆಲ್ಲ ಹೇಳೋಣಂತೆ. ಇತಿ ನಿಗದಿತವಂತಹ ತತ್ರ ವೃಂದಾರ ಕೇಂದ್ರಾಹ ಗುರು ವಿಜಯ ಮಹಂತಂ ಲಾಲಯಂತೋ ಮಹಾಂತಂ ವವೃಷುರಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದಯಿತ ವರಿಷ್ಠೇ ಶ್ರೀಮದ್ ಆನಂದ ತೀರ್ಥೆ ಅಂತ ಹೇಳಿ ಆನಂದ ತೀರ್ಥರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದರು ಎಲ್ಲ ದೇವತೆಗಳು ಅಂತ ಹೇಳ್ತಾ ನಾರಾಯಣ ಪಂಡಿತಾಚಾರ್ಯರು ಈ ಗ್ರಂಥವನ್ನು ಪರಿಸಮಾಪ್ತಿ ಮಾಡ್ತಾರೆ. ಭಾವಪ್ರಕಾಶಿಕಾದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ. ಇಷ್ಟೇ ಮುಗೀತು ಅಂತ ತಿಳಿಬೇಡ್ರಿ ಆಚಾರ್ಯರ ಮಹಿಮೆಯನ್ನು. ಸಾಮರ್ಥ್ಯ ಅಂಶಾಂಶಮೇಮಾತ್ರ ಪ್ರಾದುಶ್ಚಕ್ರೇ ಜಗದ್ಗುರು ತತ್ರಾಪಿ ಅಮರ್ತ್ಯ ದೃಶ್ಯಾಂಶೋ ದೇವೈರೇವ ಅನ್ವಭೂಯತ. ಪೂರ್ಣವಾಗಿ ಹೇಳಿದ್ದಲ್ಲ, ಕೆಲವು ವಿಷಯಗಳನ್ನು ನಾನು ಹೇಳಿದ್ದೇನೆ. ಎಲ್ಲ ವಿಷಯಗಳು ನಮ್ಮ ಬುದ್ಧಿಗೆ ಬರುವುದೂ ಇಲ್ಲ.
ನಮ್ಮ ಬುದ್ಧಿಗೆ ಬರದೇ ಇದ್ದುದರಿಂದ ನಾವು ಅದರ ಬಗ್ಗೆ ಆಸೆಯನ್ನೂ ಪಡುವ ಅವಶ್ಯಕತೆ ಇಲ್ಲ. ಇಷ್ಟು ಆಚಾರ್ಯರಿಗೆ ನನಗೆ ತಿಳಿದ ಮಾತುಗಳನ್ನು ತಿಳಿಸಿಕೊಟ್ಟಿದ್ದೇನೆ ಅಂತ ಪಂಡಿತಾಚಾರ್ಯರು ಹೇಳ್ತಾ ಸುಮಧ್ವ ವಿಜಯದ 16ನೇ ಸರ್ಗವನ್ನು ಮುಗಿಸ್ತಾ ಇದ್ದಾರೆ. ಇತಿ ಶ್ರೀಮತ್ ಕವಿಕುಲ ತಿಲಕ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ನಾರಾಯಣ ಪಂಡಿತಾಚಾರ್ಯ ವಿರಚೆ ಶ್ರೀಮತ್ ಸುಮಧ್ವ ವಿಜಯ ಮಹಾಕಾವ್ಯ ಆನಂದಾಂಕಿತೆ ಷೋಡಶ ಸರ್ಗ ಸಮಾಪ್ತ. ಶ್ರೀಕೃಷ್ಣಾರ್ಪಣಮಸ್ತು. 1-2 ನಿಮಿಷ ತೆಗೆದುಕೊಳ್ಳುತ್ತೇನೆ. ಅದಾದ ಮೇಲೆ ನಮ್ಮ ಗುರುಗಳು 1-2 ನಿಮಿಷ ಮಾತಾಡ್ತಾರೆ.